ಸರ್ 108 ದಿನ ಶೂಟಿಂಗ್ ಮುಗಿಸ್ಕೊಂಡು 111 ಲೊಕೇಶನ್ ಎಲ್ಲ ಮುಗಿಸ್ಕೊಂಡು 108 ದಿನ ಶೂಟಿಂಗ್ ಮುಗಿಸ್ಕೊಂಡು 111 ಲೊಕೇಶನ್ ಎಲ್ಲ ತಿರುಗಾಡಿ ಫೈನಲಿ ಅಭಿಮಾನಿಗಳ ಮುಂದೆ ಮಾರ್ಕ್ ಬರ್ತಾ ಇದೆ. ಹೇಗೆ ಅನಿಸ್ತದೆ ಸರ್? ನಿಮಗೆ ಕೇಳಬೇಕು ಹೇಗೆ ಅನ್ನಿಸ್ತದೆ. ನನಗೆ ಹೇಗೆ ಅನಿಸುತ್ತೆ ಸರ್ ನನ್ನ ಸಿನಿಮಾ ಬಗ್ಗೆ? ಐ ಆಮ್ ವೆರಿ ಹ್ಯಾಪಿ. ಅಂದ್ಕೊಂಡಂಗೆ ಮಾಡಿದ್ದೀವಿ. ಇಟ್ಸ್ ನಾಟ್ ಈಸಿ. ಎಲ್ಲದೂ ಪ್ಲ್ಯಾನ್ ಪ್ರಕಾರ ನಡೆಯಲ್ಲ. ಎಷ್ಟೋ ಚಾಲೆಂಜಸ್ಗಳಿರ್ತವೆ. ಎಷ್ಟೋ ಸಂದರ್ಭಗಳಲ್ಲಿ ಮೈ ಒಪ್ಪಲ್ಲ, ಬಾಡಿ ಒಪ್ಪಲ್ಲ, ಮೈಂಡ್ ಒಪ್ಪಲ್ಲ, ಎಲ್ಲ ಒಪ್ಪಿದ್ರೆ ಸಿಚುವೇಶನ್ ಒಪ್ಪಲ್ಲ, ಸಿಚುವೇಶನ್ ಒಪ್ಪಿದ್ರೆ ಲೊಕೇಶನ್ ಒಪ್ಪಲ್ಲ, ಇದೆಲ್ಲ ಸರಿ ಇದ್ದರೆ ಜೇಬ್ ಒಪ್ಪಲ್ಲ. ಸೊ ಇದೆಲ್ಲದರಲ್ಲೂ ಒಂದು ಕೂಡ್ಕೊಂಬರ್ಬೇಕು ಅಂತ ಐ ಥಿಂಕ್ ಯು ಆಲ್ಸೋ ಶುಡ್ ಹ್ಯಾವ್ ನೇಚರ್ಸ್ ಟು ಸಪೋರ್ಟ್ ಯು, ಆ್ಯಕ್ಟರ್ಸ್ ಟು ಸಪೋರ್ಟ್ ಯು, ಟೆಕ್ನಿಷಿಯನ್ಸ್ ಟು ಸಪೋರ್ಟ್ ಯು. ಅಲ್ಲಲ್ಲೇ ಸುಸ್ತಾಗ್ತಾ ಇರುತ್ತೆ. ಐ ಥಿಂಕ್ ಆವಾಗಲೇ ದಟ್ ಈಸ್ ದ ಟೈಮ್ ವೆನ್ ಯು ಟೆಲ್ ಯೋರ್ ಸೆಲ್ಫ್ ಒನ್ ಮೋರ್ ಸ್ಟೆಪ್. ಇಟ್ಸ್ ನಾಟ್ ಈಸಿ. ಯಾಕಂದರೆ ನಾನೇನು ಹೇಳ್ತೇನೆ, ಆ ದಿನಗಳಲ್ಲಿ ಸಿನಿಮಾ ಮುಗ್ಸೋಕ್ಕಾಗಲ್ಲ ಅನ್ನೋದು ದೊಡ್ಡದಲ್ಲ ಸರ್. ಅದು ಯಾರು ಬೇಕಾದ್ರೂ ಮಾಡೋರು. ಆ ಸ್ಕೇಲಿನ ಸಿನಿಮಾ ಇದೆಯಲ್ಲ, ಒಂದಷ್ಟು ದೊಡ್ಡ ಬೌಂಡ್ರೀಸು, ದೊಡ್ಡ ಸ್ಕೇಲ್, ದೊಡ್ಡ ಕಾಂಟೆಂಟ್, ಅಬೌಟ್ 80 ಆಡ್ ಲೊಕೇಶನ್ಸ್, 20 ಆಡ್ ಸೆಟ್ಸ್, ಅಷ್ಟು ಜನ ಆ್ಯಕ್ಟರ್ಸು, 107 days ವಿತಿನ್ 120 days ಆಫ್ 107 days ಆಫ್ ಕಾಲ್ ಶೀಟ್ ಶೂಟ್, 166 ಕಾಲ್ ಶೀಟ್ಸ್. ನಾಟ್ ಅ ಜೋಕ್. ಎಲ್ಲೋ ಒಂದು ಕಡೆ ನಮಗೆ ಕೆಲವ್ರಿಗೆ ಅನಿಸೋದು ಇರುತ್ತಲ್ಲ, ಸಾಕಿ ಏನು ಆಗಲ್ಲ ಇದು, ಆರಾಮ ಮಾಡೋಣ. ಯಾಕಂದರೆ ಈ ಮಧ್ಯದಲ್ಲಿ ಒಂದು 17-18 ಜನ ಅಡ್ಮಿಟ್ ಆಗಿದ್ದಾರೆ. ನಾಟ್ ಬಿಕಾಸ್ ಆಫ್ ದ ಫಿಲ್ಮ್, ಬಿಕಾಸ್ ನಾವು ಒಂದು ದೊಡ್ಡ ಕಂಟ್ಯಾಮಿನೇಟೆಡ್ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ವಿ. ವಿ ಆರ್ ವೆರಿ, ಹೆಲ್ತ್ ವಾಸ್ ನಾಟ್ ಸಪೋರ್ಟಿಂಗ್, ಬಟ್ ದೇ ಆರ್ ಆಲ್ಸೋ ವಿ ಹ್ಯಾವ್ ಪುಷ್ಡ್. ಸೊ ಇಟ್ ಟೇಕ್ಸ್ ಲಾಟ್ ಸರ್. ಯಾಕಂದರೆ ಈ ಪ್ರಶ್ನೆ, ಯಾಕಂದರೆ ಎಷ್ಟೋ ಯಂಗ್ ಸ್ಟಾರ್ಸ್ಗಳು ಅಂದರೆ ಟೆಕ್ನಿಷಿಯನ್ ಆಗಿ ಬರಬೇಕಾದ್ರು ಕಾಯ್ತಾ ಇದ್ದಾರೆ. ಏನು ಮಾಡಿದ್ರು ಅಂತ ರೋಬೋಟಿಕ್ ವರ್ಕು ಇಷ್ಟು ಫಾಸ್ಟಾಗಿ ಕೆಲಸ ಮಾಡಲಿಕ್ಕೆ? ರೋಬೋಟ್ನ ಕ್ರಿಯೇಟ್ ಮಾಡಿದ್ದು ಮನುಷ್ಯನೇ ಸರ್. ನಾವು ಕರೆಕ್ಟಾಗಿದ್ದಕ್ಕೆ ರೋಬೋಟ್ ಕ್ರಿಯೇಟ್ ಆಗಿರೋದು. ವಿ ಶುಡ್ ಬಿ ಫೈನ್. ವೈ ಆರ್ ವಿ ಡಿಪೆಂಡಿಂಗ್ ಆನ್ ರೋಬೋಟ್ಸ್? ಐ ಥಿಂಕ್ ನಮಗದು ಕೆಲಸ ಮಾಡೋ ಕೆಪಾಸಿಟಿ ನಿಮಗಿದೆ, ನನಗಿದೆ. ಇವಾಗ ಎಷ್ಟೋ ಸಂದರ್ಭಗಳಲ್ಲಿ ನಿಮಗೆ ಆರಾಮಾಗಿರ್ತೀರಿ, ಮನೆಗೆ ಹೋಗ್ತೀರಿ, ಬಟ್ ಅಟ್ ಸಮ್ ಟೈಮ್ ನಿಮ್ಮ ಚಾನಲ್ಸ್ ಇರ್ಬೋದು, ನಿಮ್ಮ ಪ್ರೊಫೆಷ್ನಲ್ಲಿ ಯು ಮೇ ಬಿ ನೀಡೆಡ್ ದಟ್ ಯಾವುದೋ ಸಿಚುವೇಶನ್ನು ಸೊಸೈಟಿ ನಡಿಬೇಕಾದ್ರೆ ಯು ಮೇ ನಾಟ್ ಬಿ ಏಬಲ್ ಟು ಗೋ ಹೋಮ್ ಅಟ್ ಆಲ್ ಫಾರ್ ಸೋ ಮೆನಿ ಡೇಸ್. ಡೋಂಟ್ ಯು ಥಿಂಕ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಯು ವಿಲ್ ಗಿವ್ ಇನ್ ಎವ್ರಿಥಿಂಗ್? ಕರೆಕ್ಟ್? ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಇವಾಗ ಈ ಸಿನಿಮಾ ನಮ್ಮ ಮಗು. ಸಪೋಸ್ ಒಂದು ತಂದೆ ತಾಯಿಗೆ ಮಗುವಾಗಲಿ, ಈಗ ನನಗೆ ನನ್ನ ತಾಯಿ ಹಾಸ್ಪಿಟ್ಲ್ ಇರಬೇಕಾ ತೊಗೊಳೋಣ, ಆ ಸಂದರ್ಭದಲ್ಲಿ ಮನೆಗೆ ಹೋಗಬೇಕು, ಸ್ನಾನ ಮಾಡಬೇಕು, ರೆಸ್ಟ್ ಬೇಕು, ಹೊಟ್ಟೆನೂ ಹಸಿತಾ ಇರಲಿಲ್ಲ. ಬಿಕಾಸ್ ಆಲ್ ಐ ವಾಸ್ ಬಾದರ್ಡ್ ಇಸ್ ಪ್ರೇಯರ್ಸ್ ಆ್ಯಂಡ್ ಮೈ ಮದರ್. ಹೌ ಡಿಫ್ರೆಂಟ್ ಇಸ್ ದಿಸ್ ಸಿನಿಮಾ? ಅದಕ್ಕೆ ನಾವು ಏನು ಬೇಕೋ ವಿ ವಿಲ್ ಗಿವ್ ಎವ್ರಿಥಿಂಗ್, ಬಿಕಾಸ್ ಅದು ನಮ್ಮದು ಕೊಡಬೇಕು ಅನ್ನಿಸ್ತು. ಆ್ಯಂಡ್ ಸೆಕೆಂಡ್ಲಿ ಆ ಟೈಮಲ್ಲಿ ಬರಲಿಲ್ಲ ಅಂದರೆ ವಿ ಆರ್ ಗೋಯಿಂಗ್ ಟು ಲೂಸ್ ಔಟ್ ಆನ್ ಅ ಲಾಟ್ ಆಫ್ ಹಾಲಿಡೇಸ್. ಸಿನಿಮಾ ಮಾಡೋದು ಬೇರೆ, ಆದರೆ ಬಿಸ್ನೆಸ್ ಸ್ಮಾರ್ಟ್ನೆಸ್ ಬೇಕೇ ಬೇಕಾಗುತ್ತೆ. ನಾವು ನಮ್ಮ ಈಗೋ ಇಟ್ಕೊಂಡು ನಾನು ಪಾಪ್ಯುಲರ್ ಇದ್ದೀನಿ, ನನಗೆ ಫ್ಯಾನ್ಸ್ ಇದ್ದಾರೆ, ಯಾರು ಬೇಕಾದ್ರೆ ಹೇಗೆ ಬೇಕಾದ್ರೆ ಇರ್ಬೋದು ಅಂದರೆ ಯು ಆರ್ ಗೋಯಿಂಗ್ ಟು ಲೂಸ್ ಔಟ್ ಆನ್ ಸರ್ಟನ್ ಎಕಾನಮಿ. ಈಗ ಕ್ವಾಂಟಮ್ ಅಮೌಂಟ್ ನಾವು ಹಾಕಿರಬೇಕಾದ್ರೆ ಫಾರ್ ದಟ್ ಟು ರೆವಿನ್ಯೂ ಅಲ್ಲಿ ವಾಪಸ್ ಬರಬೇಕಾದ್ರೆ ಎನಿ ಸಿನಿಮಾ ವಿತ್ ಅ ಗ್ರೇಟ್ ಬಜೆಟ್ ನಮಗೆ ಹಾಲಿಡೇಸ್ ಬೇಕಾಗುತ್ತೆ, ಟ್ರಾಫಿಕ್ ಕಮ್ಮಿ ಇರಬೇಕಾಗುತ್ತೆ ರಿಲೀಸಸಲ್ಲಿ. ಸೊ ಅದೆಲ್ಲ ಯೋಚನೆ ಮಾಡಿದಾಗ ಐ ಕುಡ್ ನಾಟ್ ಸಿ ಬಿಯಾಂಡ್ December 25th. ಸರ್, ಬೆಳಗ್ಗೆ ಪೋಸ್ಟ್ ಹಾಕೊಂಡಿದ್ರಿ ಆಲ್ ಸೆಟ್ ಅಂತ, 3 ದಿನಗಳು ಬಾಕಿ ಇದೆ. ಆಲ್ ಸೆಟ್ ಅಂತ ನಿಮಗೆ ಹಾಕಿದ್ದು ಕ್ವೆಶ್ಚನ್ ಮಾರ್ಕ್ ಹಾಕಿ, ನೀವು ಕ್ವೆಶ್ಚನ್ ಮಾರ್ಕ್ ನೋಡಲಿಲ್ಲ. ಆಲ್ ಸೆಟ್ ಅಂತ ನಿಮಗೆ ಹಾಕಿದ್ದು ನಾನು. ಅದೇ ಸರ್, 26-27 ವರ್ಷಗಳ ಜರ್ನಿ, ಒಂದು ಸುದೀರ್ಘವಾದಂಥ ಪಯಣ. ಈಗಲೂ ಸರ್ ಒಬ್ಬ ಕಲಾವಿದನಾಗಿ ರಿಲೀಸ್ ಎಕ್ಸೈಟ್ಮೆಂಟ್ ಅಂಕಲ್? ಹಾಂ, ಏನು ರಿಲೀಸ್ ಎಕ್ಸೈಟ್ಮೆಂಟ್ ಇದೆಯಾ ಸರ್ ಈಗಲೂ ಕೂಡ ಮನಸ್ಸಲ್ಲಿ? ಆ್ಯಕ್ಚುಲಿ ಐ ಡೋಂಟ್ ನೋ ಹೌ ಟು ಸೇ ಇಟ್. ನನಗೆ ರಿಲೀಸ್ ಇದೆ ಅನ್ನೋದು ಗೊತ್ತು, ಎಕ್ಸೈಟ್ಮೆಂಟ್ ಏನೋ ಗೊತ್ತಾಗ್ತಲ್ಲ. ಬಿಕಾಸ್ ಈ ಮೂಮೆಂಟಲ್ಲಿ ಏನು ಬರುತ್ತೆ ಸರ್, ನೀವು ಒಂದು ಮಾತು ಹೇಳಿದ್ರಿ, ಸೋ ಮೆನಿ ಇಯರ್ಸ್ ಆಫ್ ಟ್ರಾವೆಲ್ ಅಂತ. ಈ ಟ್ರಾವೆಲಲ್ಲಿ ಬಿಗಿನಿಂಗ್ ಡೇಸಲ್ಲಿ ಒಂದು ಇರ್ಬೋದೇನೋ. ಇವಾಗ ಏನಾಗಿದೆ, ನಾನು ಹೇಳಿದೆ ಅಂತ ಎಷ್ಟೋ ಜನ ಕೆಲಸ ಮಾಡಿ ಒದ್ದಾಡಿದಾರಲ್ಲ, ಅವ್ರನ್ನ ದಡಕ್ಕೆ ಸೇರಿಸೋ ಒಂದು ಜವಾಬ್ದಾರಿ. ಅವ್ರದ್ದು ಎಲ್ಲರದ್ದು ಎಫರ್ಟ್ಸಿಗೆ ಒಂದು ರಿಸಲ್ಟ್ ಬರಬೇಕು. ಇವತ್ತು ಸಿನಿಮಾ ಇಸ್ ನಾಟ್ ಅಬೌಟ್ ಮೀ ಎನಿಮೋರ್. ಸಿನಿಮಾ ಇಸ್ ಅಬೌಟ್ ಆಲ್ ದೋಸ್ ಪೀಪಲ್ ಹು ಬಿಲೀವ್ ಇನ್ ಮೀ. ಕರೆಕ್ಟ್? ಆ್ಯಂಡ್ ಆನ್ ಟಾಪ್ ಆಫ್ ದಟ್ ಸಿನಿಮಾ ಥಿಯೇಟ್ರಿಗೆ ಬಿಡಬೇಕಾದ್ರೆ ನಿಮ್ಮದು ಜವಾಬ್ದಾರಿ ಇರುತ್ತೆ. ನೀವು ಆಸೆ ತೊಗೊಂಡು ಬಂದಾಗ ಅಥವಾ ನಾನು ಇಷ್ಟು ಎಕ್ಸ್ಪೆಕ್ಟೇಷನ್ ಕೊಟ್ಟು ಬಂದಾಗ ಐ ಮೈಟ್ ನಾಟ್ ಬಿ ಏಬಲ್ ಟು ಟೆಲ್ ಯು ಒಂದು ಗ್ರೇಟೆಸ್ಟ್ ಸ್ಟೋರಿ ನಿಮಗೆ ಹೇಳೋಕ್ಕಾಗ್ತಾರೆ ಇರ್ಬೋದು, ಒಂದು ಬೇರೆ ಮಿನಿಮಮ್ ಸ್ಟೋರಿ ಹೇಳಬೇಕಲ್ಲ ಸರ್, ಆ ಜವಾಬ್ದಾರಿ ಬೇಕಲ್ಲ. ಅದಾದಮೇಲೆ ನೀವು ಎಷ್ಟು ಇಷ್ಟಪಡ್ತೀರಾ ಬೇರೆ. ದಟ್ ಎಫರ್ಟ್ ಇಸ್ ಆಲ್ಸೋ ದೇರ್. ಬಿಕಾಸ್ ನೀವು 107 days ನೀವು ಹೇಳಿದ್ರಿ, ಬಟ್ ಐ ಕೆನಾಟ್ ಸೇ ದಟ್ 107 daysಲ್ಲಿ ಐ ಕೆನಾಟ್ ಕಾಂಪ್ರಮೈಸ್ ಆನ್ ಮೈ ಕ್ವಾಲಿಟಿ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ, ಕಾಂಟೆಂಟ್ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಇಲ್ಲೇ ಶ್ರಮ ಬರೋದು. ಮುಗಿಸ್ಬಿಡೋಣ ಅಂತ ಹೋದರೆ 107 days ಬೇಡ ಸರ್.
ಸೊ ಹಾಗಿರ್ಬೇಕಾದ್ರೆ ದಟ್ ಮಚ್ ಇಸ್ ದೇರ್ ದಟ್ ಇವಾಗಲೂ ನಾನು ಒಂದೆರಡು ಸತಿ ಫೋನಿಗೆ ಹೋಗಿ ಬಂದಿದ್ದೇನೆ ಏನಕ್ಕಂದರೆ ದೆರ್ ಆರ್ ಸರ್ಟನ್ ಇಶ್ಯೂಸ್ ಚಿಕ್ಕದು ಬರ್ತಾ ಇರ್ತಾವೆ ಸರ್. ಯಾವತ್ತೂ ಒಂದು ಹೇಳ್ತೀನಿ ಕೇಳಿ, ಇಡೀ ಮನೆಯಲ್ಲಿ ನಿಮ್ಮ ಗೋಡೆ ಕಾರ್ಪೆಟು ಯಾವುದು ತೊಂದರೆ ಕೊಡೋದಲ್ಲ, ಕೊಡೋದೇ ಆ ತಿಗಣೆ, ಆ ಜಿರಳೆ, ಇರುವೆ, ಇದನ್ನು ಹುಡ್ಕೋಕ್ಕೆ ಅದು ಕಣ್ಣಿಗೆ ಬೇರೆ ಕಾಣೋದಲ್ಲ ಎಲ್ಲಿದ್ದಾವೆ ಅಂತ. ಅದನ್ನು ಹುಡ್ಕೊಂಡು ಹೊಡೆಯೋದಿದೆಯಲ್ಲ ನಮಗೆ, ಅದು ಪ್ರಯತ್ನಗಳು ನಡೀತಾ ಇದೆ. ಸರ್, ಸುಮನ್ ಟಿ ವಿಯಿಂದ ಮಹೇಶ್ ಅಂತ. ಜನವರಿ 31ಕ್ಕೆ ನೀವು ಚಿತ್ರರಂಗಕ್ಕೆ ಬಂದು 30 ವರ್ಷ ಆಗುತ್ತೆ. ಈ ಜರ್ನಿಯಲ್ಲಿ ಸಾಕಷ್ಟು ಸ್ಟೋರಿಗಳನ್ನ ನೀವು ಕೇಳಿದ್ದೀರಿ. ಮಾರ್ಕ್ ಸಿನಿಮಾ ಅಂತ ಬಂದಾಗ ಈ ಜರ್ನಿಯಲ್ಲಿ ಯಾವತ್ತೂ ಕೂಡ ಈ ಕಥೆಯನ್ನು ಕೇಳಿರಲಿಲ್ವಾ? ಕೇಳಿದರೆ ಆಗ ಯಾಕೆ ಮಾಡಿರಲಿಲ್ಲ? ಇದರ ಹೊಸತನ ಏನಿದೆ ಅಂತ ಈಗ ಮಾಡ್ತೀವಿ. ಹೌ ಓಲ್ಡ್ ಆರ್ ಯು? ಸರ್, 30 ವರ್ಷ. ಆನ್ ದ ಅದರ್ ಹ್ಯಾಂಡ್ ಏನಕ್ಕೆ ನಿಮಗೆ ಕೇಳಿದೆ ಅಂದರೆ, ಇಟ್ಸ್ ನಾಟ್ ಟು ಶೋ ದಟ್ ಸಿ ಮೈ ಎಕ್ಸ್ಪೀರಿಯನ್ಸ್ ಅಂತಲ್ಲ. ಗಾಡ್ಸ್ ಗ್ರೇಸ್, ಐ ಆಮ್ ಸ್ಟಿಲ್ ಅರೌಂಡ್ ಸರ್. ಯು ಆರ್ ಬಾರ್ನ್ ವೆನ್ ಐ ಥಿಂಕ್ ಐ ಜಸ್ಟ್ ಕೇಮ್ ಇನ್. You entered the world and entered cinema. Gracefully 30 years ನಾನು ನಿಮ್ಮ ಪ್ರಶ್ನೆಗಾಗಿ ಕಾದಿದ್ದೀನಿ. ಸೊ ಆ ರೀತಿ ತೊಗೊಳ್ಳೋಣ. ಐ ಟೇಕ್ ಇಟ್ ಆಸ್ ಎ ಕಾಂಪ್ಲಿಮೆಂಟ್. ಆ್ಯಂಡ್ ಲೆಟ್ ಮಿ ಟೆಲ್ ಯು ಸಮಥಿಂಗ್. ಇವಾಗ ಮನೆಯಲ್ಲಿ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಹ್ಯಾವ್ 2 to 3 ಚಿಲ್ಡ್ರನ್, ಐ ಆಮ್ ನಾಟ್ ಶ್ಯೂರ್. ಜಸ್ಟ್ ಬಿಕಾಸ್ ನಿಮಗೆ ಒಂದು ಮಗು ಇದೆ ಅನ್ನೋ ತಕ್ಷಣ ಎರಡನೇ ಮಗು ಬಗ್ಗೆ ಎಕ್ಸೈಟ್ಮೆಂಟ್ ಇಲ್ಲ ಅನ್ಕೊಂಬಿಡಿ. ದಟ್ ಈಸ್ ನ್ಯೂ. ಮಾರ್ಕಲ್ಲಿ ಏನು ನೋಡಿದೆ, ಏನು ಕೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮೂಮೆಂಟಲ್ಲಿ ಕೇಳಿದಾಗ ಒಂದು ಎಕ್ಸೈಟ್ಮೆಂಟ್ ಇದೆ. ನನ್ನ ಜನ ನೋಡೋಕ್ಕೆ ಹೋದಾಗ ಮ್ಯಾಕ್ಸ್ ಏನು ಇಷ್ಟಪಟ್ಟಿದ್ರು, ಏನು ಕೊಡಬಲ್ಲೆ. ಈಗ ಎಮರ್ಜೆನ್ಸಿ ಈ ಸಿನಿಮಾ ಬಿಲ್ಲಾರಂಗ ಭಾಷಾ ಹೋಗ್ಬೇಕಾದ್ರೆ ಈ ವರ್ಷ ಬರೋಲ್ಲ ಅಂತ ಕಂಡು ಬಂದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ದು ವಿಜಯ್. ಅವರು ನಾಟ್ ಹೇಳಿದ ಜ್ಞಾಪಕ ಆಯ್ತು ನನಗೆ. ಕರೆದೆ, ವೆರಿ ಬ್ಯೂಟಿಫುಲಿ ಹಿ ಹ್ಯಾಡ್ ಡನ್. ಫಸ್ಟ್ ಟೈಮ್ ಸಿನಿಮಾ ಮಾಡಿದಾಗ ಅವರಿಗೆ ಕನ್ನಡ ಚಿತ್ರರಂಗ ಗೊತ್ತಿಲ್ಲ, ನನ್ನ ಬಗ್ಗೆ ಗೊತ್ತಿದೆ ಹೊರತು ಸಿಕ್ಕಾಪಟ್ಟೆ ಗೊತ್ತಿಲ್ಲ, ನನ್ನ ವೀಕ್ಷಕರು ಗೊತ್ತಿಲ್ಲ. ಅದಷ್ಟು ಒಂದು ರಿಲೀಸಲ್ಲಿ ನೋಡಿದ್ರು. ಫಸ್ಟ್ ಡೇ ಯಾವಾಗ ನರ್ತಕಿಲಿ ಓಪನ್ ಆಯಿತು, ಹಿ ಸಾ ಎವ್ರಿಥಿಂಗ್, ಹಿ ಲರ್ನ್, ಹಿ ಕೇಮ್ ಬ್ಯಾಕ್. ಸೊ 10 pounds ಮೋರ್ ಬಂದಿದ್ದಾರೆ. ಹಿ ಈಸ್ ಏಬಲ್ ಟು ರೈಟ್ ವೆರಿ ವೆಲ್ ಫಾರ್ ಮೈ ಆಡಿಯನ್ಸಸ್. ಸೊ ಅದನ್ನು ಕೇಳಿದಾಗ, ಮ್ಯಾಕ್ಸ್ ಕೇಳಿದಾಗಲೇ ಎಕ್ಸೈಟ್ ಆದವನು ಅದ್ರ 10%, 4 ಪಟ್ಟು ಅಟ್ಲೀಸ್ಟ್ ಜಾಸ್ತಿ ಕಥೆಯಲ್ಲಿ ಕೇಳಿದಾಗ ಇಟ್ ವಿಲ್ ಎಕ್ಸೈಟ್ ಮೀ. ಕರೆಕ್ಟ್. ಆ್ಯಂಡ್ ಐ ಗಾಟ್ ವೆರಿ ಎಕ್ಸೈಟೆಡ್ ವಿತ್ ದ ಕ್ಯಾರೆಕ್ಟರ್ ಆರ್ಕ್. ಆ್ಯಂಡ್ ಎಲ್ಲದಕ್ಕೇನೆ ಹೆಚ್ಚಾಗಿ ಅಷ್ಟು ಪಾತ್ರಗಳು ಅಕ್ಕಪಕ್ಕದಲ್ಲಿ. ಆ್ಯಂಡ್ ದ ಸ್ಕೇಲ್ ಆ್ಯಂಡ್ ದ ಮೊಮೆಂಟಮ್ ಆಫ್ ದ ಸ್ಪೀಡ್ ಆಫ್ ದ ಫಿಲ್ಮ್. ಆ್ಯಂಡ್ 4 ಪ್ಯಾರಲಲ್ ಲೈನ್ಸ್ ಏನು ವರ್ಕ್ ಆಗ್ತಾವೆ, ಹೌ ದ ಸ್ಟೋರಿ ಅನ್ಫೋಲ್ಡ್ಸ್. 48 hours ಟೈಮ್ ಲೈನ್ ಸಿನಿಮಾದಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಇಷ್ಟ ಆಗಿದ್ದು ಒಂದೇ ಕಾಸ್ಟ್ಯೂಮು, ಚೇಂಜ್ ಮಾಡೋಕ್ಕೇನಿಲ್ಲ. ಆ್ಯಂಡ್ ಹೇರ್ ಸ್ಟೈಲ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಿಲ್ಲ, ಗ್ಲಾಮರ್ ಹಾಕೋಕ್ಕೆ ಮೇಕಪ್ ಇಲ್ಲ. ತುಂಬ ಖುಷಿಯಾಗಿದೆ, ಹಾಗೆ ಹೋಗ್ಬಿಡ್ಬೋದಲ್ಲ ಶೂಟಿಂಗಿಗೆ, ಅದೊಂದು ಇತ್ತು ನನಗೆ. ಸೊ ಎವ್ರಿಥಿಂಗ್ ಪುಟ್ ಟುಗೆದರ್ ಆಗಿಸ್. ಸರ್, ಆ್ಯಕ್ಚುಲಿ ಬಿಲ್ಲರಂಗ ಭಾಷೆ 2 ವರ್ಷ ಮೇಲಾಯ್ತಲ್ಲ ಸರ್ ಅನೌನ್ಸ್ ಮಾಡಿ. ಈಗ ಎರಡಲ್ಲಮ್ಮ, ಬಿಲ್ಲರಂಗ ಭಾಷಾ ಫಸ್ಟ್ ಟೈಮ್ ನಾವು ಹೇಳಿದಾಗ ಆಲ್ಮೋಸ್ಟ್ 7 years ಬ್ಯಾಕ್. ಯಾಕೆ ಸರ್? ಬಿಫೋರ್ ವಿಕ್ರಾಂತ್ ರೋಣ ಆ್ಯಕ್ಚುಲಿ ನೀವು ನೋಟಿಸ್ ಮಾಡೋಕ್ಕೆ ಹೋದ್ರೆ ಒಂದು ಚಿಕ್ಕದಾಗಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಅನು ಭಂಡಾರಿ. ಬಟ್ ದೆನ್ ಬಿಲ್ಲರಂಗ ಭಾಷಾ ಮಾಡೋಕ್ಕೆ ನಾವು ಇಳಿದಾಗ ಸ್ವಲ್ಪ ಭಯ ಇತ್ತು ನಮಗೆ. ಬಿಕಾಸ್ ಆ ಸ್ಕೇಲ್ ಮಾಡೋಕ್ಕಾಗತ್ತಾ ನಮಗೆ, ದುಡ್ಡಿನ ಪ್ರಶ್ನೆ ಅಲ್ಲ. ಏನಾಗಿದೆ, ಎಷ್ಟೋ ಸಿನಿಮಾ ನೋಡಿರ್ತೀರಿ ನೀವು, ಕೆಲವು ಟೈಮ್ CG ರಾಂಗ್ ಆಗಿ ಕೆಲವು ಎಡವಟ್ಟುಗಳಾದಾಗ. ಇವಾಗ ನಮಗೆ ವಿಕ್ರಾಂತ್ ಋಣ ಮಾಡೋಕ್ಕಿಂತ ಮುಂಚೆ ನಮಗೆ ಗೊತ್ತಿಲ್ಲ, ನಮ್ಮ ಕೆಪಾಸಿಟಿ ಗೊತ್ತಿಲ್ಲ, ನಾವು ಮಾಡೋಕ್ಕಾಗತ್ತಾ, ಏನೋ ಕನ್ಸು ಕಟ್ಕೊಂಡು ಹೋಗಿ ಏನಾಗುತ್ತೆ ಗೊತ್ತಾ. ಲೆಟ್ ಮಿ ಟೆಲ್ ಯು ಸಮಥಿಂಗ್. ನಾವು ಯಾರು ಕಲಾವಿದರಾಗಲಿ ಸಿನಿಮಾ ಮಾಡೋರು, ನಾವು ಫ್ಲಾಪ್ ಕೊಟ್ಟಾಗ ನಾವು ಯಾರೂ ಸೋತಿಲ್ಲ. ನಮ್ಮ ಸಿನಿಮಾ ನೋಡಿ ನೀವು ಹೊರಗಡೆ ಬರ್ಬೇಕಾದ್ರೆ ನಗಾಡ್ಕೊಂಡು ಬಂದ್ಬಿಟ್ರೆ ಅಲ್ಲಿ ಐ ಥಿಂಕ್ ವಿ ಆರ್ ಆಲ್ ಫಿನಿಶ್ಡ್. ಸೊ ದಟ್ ಸ್ಕೇರ್ಸ್ ಅಸ್ ನೋ. ಸೊ ಬಿಲ್ಲರಂಗ ಭಾಷಾ ವಾಸ್ ಅ ವೆರಿ ಡೆಲಿಕೇಟ್ ಫಿಲ್ಮ್ ವೇರ್ ತುಂಬ ನಾಲೆಜ್ ಬೇಕಿತ್ತು. ಸೊ ಮಧ್ಯದಲ್ಲಿ ನಮ್ಮ ಕೈಲಿ ಆಗುತ್ತಾ ಅಂತ ಒಂದು ಪ್ರಯತ್ನ ಪಡೋಣ ಅಂತ ಅಂದಾಗಲೇ ಮಾಡಿದ್ದು ವಿಕ್ರಾಂತ್ ರೋಣ. ಸೊ ವಿಕ್ರಾಂತ್ ರೋಣದಲ್ಲಿ ಅನೂಪ್ ಭಂಡಾರಿ ಬೀಯಿಂಗ್ ಅನೂಪ್ ಭಂಡಾರಿ ಲರ್ನ್ಡ್ ಅ ಲಾಟ್ ಆನ್ CG. ನೀವು ಆ ವಿಕ್ರಾಂತ್ ರೋಣದಲ್ಲಿ ನೋಡಿರ್ತೀರಿ ಹೌ ಬ್ಯೂಟಿಫುಲಿ ಹಿ ಕ್ರಿಯೇಟೆಡ್ ದಟ್ ಫಾರೆಸ್ಟ್, ಅನದರ್ ಲ್ಯಾಂಡ್. ಅಲ್ಲಿಂದ ಕಲ್ತ್ವಿ, ಎಲ್ಲ ಮಾಡಿದ್ರು. ದೆನ್ ಹಿ ಈಸ್ ಏಬಲ್ ಟು ಡೂ ಇಟ್ ಟುಡೇ. ಇವತ್ತಿಗೆ ಬಂದು ಕುತ್ಕೋತು ಬಿಕಾಸ್ ಬಡ್ಜೆಟ್ ಇಸ್ ವೆರಿ ಹೈ. ವಿ ನೀಡೆಡ್ ರೈಟ್ ಇನ್ವೆಸ್ಟರ್ಸ್, ವಿ ನೀಡೆಡ್ ರೈಟ್ ಬಿಲೀಫ್ಸ್. ಸುಮ್ಮನೆ ದುಡ್ಡಿದೆ, ಆಸೆ ಇದೆ ಅಂತ ಕೈ ಹಾಕಿ ಆಮೇಲೆ ಏನೋ ಆಗ್ಬಿಡ್ಬಾರ್ದು. One sec. Sorry. I cannot ask you to keep quiet, but okay. ನೆಕ್ಸ್ಟ್ ಲೆವೆಲ್ ಜನ ಸೇರ್ಕೊಂಡು ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಏನು ಜಾಸ್ತಿ ಇಟ್ಕೊಂಡು ಇದರ ಮೇಲೆ ನಿರ್ದೇಶಕರಿಗೆ ಒಂದು ರೀತಿ ಭಯ ಇದೆಯಾ ಅಥವಾ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ? ಈ ರಿವರ್ಸ್ ಅಲ್ವಾ ಸರ್ ಅದು. ಇವಾಗ ಹುಬ್ಳಿಯಲ್ಲಿ ಪ್ರೋಗ್ರಾಮ್ ಮಾಡಿ ಜನನೇ ಇರಲಿಲ್ಲ ಅಂದ್ಕೊಳ್ಳಿ.
ಅವಾಗ ಪ್ರಾಬ್ಲಮ್ ಆಗಿರೋದು ನಮಗೆ, ಏನಪ್ಪ ಇಷ್ಟೆಲ್ಲ ಮಾಡಿರೋ ಜನ ಇಲ್ಲ ಅಂತ. ಜನ ಬಂದರು ಅಂದರೆ ನಿಮ್ಮಲ್ಲಿ ಇನ್ನೂ ನಂಬಿಕೆ ಇಟ್ಟಿದ್ದಾರಂತ. ಅದನ್ನು ನೀವು ಜವಾಬ್ದಾರಿಯಾಗಿ ತೊಗೊತಿರೋ, ಭಯದಲ್ಲಿ ನೋಡ್ತಿರೋ, ಭಯದಲ್ಲಿ ನಾಗಲೇ ನೋಡೋಣ. ನಿಮ್ಮ ಕರೆಯಲ್ಲೇ ಅಟ್ಲೀಸ್ಟ್ ನೀರಾಗಿರುವಂಥ ಸಿನಿಮಾ ಸರ್ ಹಾಂ, ತುಂಬ ವೇಗವಾಗಿ ಇಲ್ಲ ಮಾಡಿದ್ದೀವಿ, ಸುತ್ತಿದ್ದೀವಿ. 22-24 ದಿನದಲ್ಲಿ ಒಂದು ಸುತ್ತಿದ್ದೀವಿ, ಅದು ವಿಚಾರ ಬೇಡ. ಫಾಸ್ಟೆಸ್ಟ್ ಅಲ್ಲ, ಬಟ್ ಈ ವಿಚಾರವಾಗಿ ಒಂದು ಕಾಂಟೆಂಟ್ ಓರಿಯೆಂಟೆಡಲ್ಲಿ ಒಂದು ಬಿಗ್ಗರ್ ಸ್ಕೇಲಲ್ಲಿ ಇಟ್ಸ್ ಅ ಬಿಗ್ ಚಾಲೆಂಜ್. ಅದನ್ನು ಮಾಡಿದ್ದೀವಿ ಅಷ್ಟೇ. ಫಾಸ್ಟೆಸ್ಟ್ ಅನ್ನೋಕ್ಕೂ ಅದನ್ನು ತೊಗೊಳಕ್ಕೆ ಹೋಗ್ಬೇಡಿ, ಬಿಕಾಸ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಸರ್. ನಮ್ಗಿನ್ನ ಸ್ಪೀಡಾಗಿ ಮಾಡಿರೋರು ಇದ್ದಾರೆ. ಈ ಸ್ಕೇಲ್ ಸಿನಿಮಾ, ಇಷ್ಟು ದೊಡ್ಡ ಮಟ್ಟದ ವೆಚ್ಚದ ಸಿನಿಮಾ, ಇಷ್ಟು ಆರ್ಟಿಸ್ಟ್ ಇರೋ ಸಿನಿಮಾ, ಒಂದು 88 ಲೊಕೇಶನ್ ಇರೋ ಸಿನಿಮಾ, ಒಂದು 20 ಸೆಟ್ ಇರೋ ಸಿನಿಮಾ, ಇದನ್ನು ನಾವು ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಸರ್. ಆ್ಯಂಡ್ ಸೆಕೆಂಡ್, ಇದನ್ನು ಹಾಕಿ ತೊಗೊಳಕ್ಕೆ ಹೋದ್ರೆ ಇನ್ನೊಂದು ಹೇಳ್ತೀನಿ, ನಾನು ಹಾಕೋ ಕಾಸ್ಟ್ಯೂಮಿಂದ ತೊಗೊತೀನಿ. ಹೇಳೋಕ್ಕೆ ಒಂದೇ ಕಾಸ್ಟ್ಯೂಮ್ ಇರ್ಬೋದು. ನಾನು ಈ ಕಾಸ್ಟ್ಯೂಮ್ನ ತೊಗೊಳಕ್ಕೆ ಹೋದರೆ ಸ್ಟಾರ್ಟಿಂಗಲ್ಲಿ ಈಗ ಯಾವುದೋ ಒಂದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೇವೆ ಅನ್ಕೊಳ್ಳೋಣ. 4ನೇ ದಿನ ಬಂದ್ಬಿಟ್ಟು ಈಗ 30ನೇ ದಿನದ್ದು 30th ಸೀನ್ ತೆಗಿತಾ ಇದೀವಿ ಅನ್ಕೊಳ್ಳೋಣ. ಈ 30th ಸೀನಿಗೆ ಹೋಗ್ಬೇಕಾದ್ರೆ ಕಾಸ್ಟ್ಯೂಮ್ ಹೇಗಾಗಿರುತ್ತೆ? ಏನಾದ್ರು ಫೈಟ್ಸ್ ಆಗಿರುತ್ತಾ, ಗಲಾಟೆ ಆಗಿರುತ್ತಾ, ಹರಿದೋಗಿರುತ್ತಾ, ಧೂಳಾಗಿರುತ್ತಾ, ಮಕ್ಕದ ಮೇಲೆ ಧೂಳು ಇರುತ್ತೆ. ಇದನ್ನು ನಾವು ಫಸ್ಟೇ ಗೇಜ್ ಮಾಡಬೇಕಾಗತ್ತೆ, ಕೂತು ಮಾತಾಡಬೇಕಾಗತ್ತೆ, ಅದನ್ನೆಲ್ಲ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಫೈನಲಿ ಆ 30th ಸೀನ್ ಬರಬೇಕಾದ್ರೆ ಅಷ್ಟೇ ಆಗಬೇಕು. ಜಾಸ್ತಿ ಇದ್ದರೆ ನೀವು ಕೇಳ್ತೀರಿ, ಇಲ್ಲ ನೀವು ಧೂಳಾಗಿ ನೆಕ್ಸ್ಟ್ ಸೀನಲ್ಲೇ ಇಲ್ಲ. ಸೊ ಇಟ್ ಇಸ್ ಅ ವೆರಿ ಹ್ಯೂಜ್ ಚಾಲೆಂಜ್ ಫಾರ್ ಎವ್ರಿಬಡಿ ಟು ಮೇಂಟೈನ್ ದ ಕಂಟಿನ್ಯೂಟಿ ಆಲ್ಸೋ. ಸ್ಮಾಲ್ ಇರ್ಬೋದು ಸರ್, ಬಟ್ ದಿಸ್ ಡೀಟೇಲಿಂಗ್ಸ್ ಇವತ್ತು ನಿಮ್ಗಳಿಗೆ ಗೊತ್ತಾಗುತ್ತೆ. ದಟ್ ಸಿನಿಮಾ ನೋಡಿ ಯು ಪೀಪಲ್ ಆರ್ ಸೋ ವೆಲ್ ಎಕ್ವಿಪ್ ದಟ್ ಈ ಥರ ಹೆಚ್ಚು ಕಮ್ಮಿ ಆದಾಗ ಯು ಹ್ಯಾವ್ ಸೋ ಮೆನಿ ಕ್ವೆಶನ್ಸ್ ಆ್ಯಂಡ್ ವಿಚ್ ಇಸ್ ವೆರಿ ವ್ಯಾಲಿಡ್. ಆ ವ್ಯಾಲಿಡೇಷನ್ ಬೇರೆ ಕೊಡ್ತಾ ಹೋಗ್ಬೇಕೆ ನಾನು ಇದರಲ್ಲಿ, ಕರೆಕ್ಟ್. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್, ಲಾಟ್ ಆಫ್ ಚಾಲೆಂಜಸ್. ಸರ್, ರಂಗನಾಥ್ ನಮ್ಮ KFIಯಿಂದ. ಫಸ್ಟ್ ಆಫ್ ಆಲ್ ಸರ್, ಈ ಲುಕ್ಕಲ್ಲಿ ತುಂಬ ಡ್ಯಾಶಿಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ಇಷ್ಟ ಆಗುತ್ತೆ ಈ ಥರ ನೋಡೋದಕ್ಕೆ. ಐ ವಾಂಟೆಡ್ ಟು ಲುಕ್ ಡ್ಯಾಶಿಂಗ್ ಈವನ್ ಫಾರ್ ಮೆನ್ ನೌ. ಎಸ್ ಸರ್, ನಿಮ್ಮನ್ನು ನೀವು ತುಂಬ ಬ್ಯುಸಿಯಾಗಿ ಇಟ್ಕೊಂಡಿರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಬಟ್ ಈ ಒಂದು ಮೂವಿನಲ್ಲಿ, ಮಾರ್ಕ್ನಲ್ಲಿ, ನಿಮ್ಮ ಒಂದು ಪೋರ್ಷನ್ ಸರ್, ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ವೈಸ್ ಆಗಲಿ, ನಾಟ್ ಜಸ್ಟ್ ಅನ್ ಆ್ಯಕ್ಟರ್ ಬಟ್ ಪ್ರೊಡಕ್ಷನಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಆ್ಯಂಡ್ ಆಲ್ಸೋ ಬಿಗ್ ಬಾಸ್ನ ಕೂಡ ಹ್ಯಾಂಡಲ್ ಮಾಡ್ತಾ ಇರ್ತೀರಾ. ಸೊ ಇದು ಜಗ್ಲಿಂಗ್ ಆಗುತ್ತೆ ನಿಮಗೆ, ರೆಸ್ಟ್ಲೆಸ್ನೆಸ್ ಅನ್ಸಲ್ವಾ ನಿಮಗೆ? ಜಾಬ್ಲೆಸ್ನೆಸ್ ಟೈರ್ಸ್ ಮೀ, ನಾಟ್ ಜಾಬ್ಸ್. ಆ್ಯಂಡ್ ಐ ಥಿಂಕ್ ಮಾಡೋ ಟೈಮಲ್ಲಿ ಮಾಡಿಲ್ಲ ಅಂದರೆ ಇನ್ಯಾವಾಗ ಮಾಡ್ತೀನಿ. ಐ ಥಿಂಕ್ ಯು ಶುಡ್. ಆ್ಯಂಡ್ ನನಗಾಗೋ ಸುಸ್ತು ಆ್ಯಕ್ಚುಲಿ ಭಾಳ ಸುಂದರವಾಗಿದೆ ಸರ್. ಆ ಸುಸ್ತು ನಿಜವಾಗ್ಲಾಗುತ್ತೆ ಅದು. ಸೊ ಐ ಥಿಂಕ್ ಇಮ್ಯಾಜಿನ್ ಸರ್ ದಟ್ ನೀವು ಮಲಗ್ತೀರಾ 8-9 ಗಂಟೆ ನಿದ್ದೆ ಮಾಡ್ತೀರಾ ಅಂದ್ಕೊಳ್ಳೋಣ. ನಿಮ್ಗೆ ಎಪ್ಸೋರು ಯಾರೂ ಇಲ್ಲ, ಎದ್ರೆ ಬಿಟ್ಟರೆ ಕೇಳೋರು ಯಾರೂ ಇಲ್ಲ. ಇದ್ಯಾವ ಜೀವನ ಸರ್ ಇದು? ನಾನು 1 hour ಎಕ್ಸ್ಟ್ರಾ ಮಾಡಿಬಿಟ್ರೆ ಮಲಗಿಬಿಟ್ರೆ ಸಾಕು, ಎಲ್ಲ ಕಡೆ ಅಲ್ಲಾಡ್ತಾ ಇರ್ತಾರೆ, ಇನ್ನೂ ಎದ್ದಿಲ್ವಾ ಮಲಗಿಲ್ವಾ ಅಂತ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ಆರ್. ಸೇಮ್ ಟೈಮ್ ಬಿಗ್ ಬಾಸಲ್ಲಿ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಸಾವಿರ ಮಾತಾಡ್ತಾ ಇರ್ಬೋದು, ಅಲ್ಲಿ ಹೊರಗಡೆ ನಿಂತ್ಕೊಂಡಾಗ ಹ್ಯಾವ್ ಟು ಬಿ ಅನ್ಬಯಾಸ್ಡ್. ಪೇಷನ್ಸಲ್ಲಿ ನಿಂತ್ಕೋಬೇಕಾಗತ್ತೆ. ದಟ್ ಮೀನ್ಸ್ ಎವ್ರಿ ಎಪಿಸೋಡ್ ಮೈಕ್ರೋಸ್ಕೋಪಿಕ್ ಝೂಮಲ್ಲಿ ನೋಡಬೇಕಾಗುತ್ತೆ. ಸೇಮ್ ಟೈಮಲ್ಲಿ ಕ್ರಿಕೆಟ್ ಇಸ್ ಮೈ ಪ್ಯಾಷನ್. ಐ ಹ್ಯಾವ್ ಟು ಪ್ರಾಕ್ಟೀಸ್ ಬಿಕಾಸ್ ಫಿಸಿಕಲಿ ಇರೋಕ್ಕಾಗಲ್ಲ. ಸೇಮ್ ಟೈಮ್ ಈ ಕಡೆ ಸಿನಿಮಾ ಅಂತ ಬಂದಾಗ ಎಲ್ಲದೂ ಮಾಡಬೇಕಾಗುತ್ತೆ. ಬಟ್ ಐ ಗೆಸ್ ಇಟ್ಸ್ ವಿ ಆಲ್ ಹ್ಯಾವ್ ದಟ್ ಮಚ್ ಟೈಮ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಆರ್ ಸೋ ಇನ್ವೆಸ್ಟೆಡ್ ಇನ್ ಸ್ಲೀಪಿಂಗ್. ಈ ಮಾರ್ಕ್ ಫಿಲಮಲ್ಲಿ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಎಷ್ಟು ಪರ್ಸೆಂಟೇಜ್? 100. ಐ ಡೋಂಟ್ ಬಿಲೀವ್ ಇನ್ 90. ಸರ್, ಆ್ಯಕ್ಚುಲಿ ಇದರಲ್ಲಿ ನೀವು ಮತ್ತೆ ಅಗೇನ್ ಪೊಲೀಸ್ ಸರ್, ಮಫ್ತಿನಲ್ಲಿರೋ ಪೊಲೀಸ್. ಗುಡ್, ನೋ ದೇ ಲವ್ ಮೀ, ದೇ ಬಿಲೀವ್ ದಟ್ ಐ ಆಮ್ ಅ ಗುಡ್ ಕಾಪ್. ಸರ್, ಮಗಳು ಇವಾಗ ಅಶ್ವಮೇಧ ರಾಶಿಕಾ ಅಂತ. ಸರ್, ನೀವು ಮ್ಯಾಕ್ಸ್ದು ಫ್ಯಾನ್ಸ್ ಜೊತೆ ಶೋ ನೋಡಿದ್ರಿ, ಇದೇನಾದರೂ ಪ್ಲಾನ್ ಇದೆಯಾ? ಎಸ್. ಐ ಥಿಂಕ್ ಫಸ್ಟ್ ಡೇ ನಾನು ಬರೋಕ್ಕೆ ಹೋಗಲ್ಲ. ಐ ಸ್ಟಾಪ್ಡ್ ಇಟ್ ಲಾಂಗ್ ಬ್ಯಾಕ್ ಬಿಕಾಸ್ ಅಲ್ಲಿ ಥಿಯೇಟ್ರಿಂದನೂ ಬರ್ತಾ ಇದ್ದಿದ್ದು. ಆ್ಯಂಡ್ ಪ್ಲಸ್ ನಾವು ಕಣ್ಣಾರೆ ನೋಡ್ತಾ ಇದ್ವಿ. ಏನಾಗಿದೆ, ಒಂದು ನನ್ನ ಮಾಧ್ಯಮ ಸ್ನೇಹಿತರನ್ನೇ ತೊಗೊಳೋಣ. ನಾವು ಅಲ್ಲಿದ್ದೀವಿ ಅಂದರೆ ಯಾರೂ ಹೊರಗಡೆ ಹೋಗಲ್ಲ. ನೀವು ಅಲ್ಲಿರೋ ತನಕ ಒಂದಂತೂ ಜನಕ್ಕೆ ಗೊತ್ತು, ಅಲ್ಲಿ ಏನೋ ನಡೀತಾ ಇದೆ, ಇಲ್ಲ ಅಲ್ಲಿ ಯಾರೋ ಇದ್ದಾರೆ, ಎರಡರಲ್ಲಿ ಒಂದು ಅನ್ಕೋತಾರೆ. ಹಾಗಿದ್ದಲ್ಲಿ ಮಾರ್ನಿಂಗ್ ಶೋ ನೋಡೋಕೆ ಇರೋರು ಹೊರಗಡೆ ಹೋಗಲ್ಲ, ಮ್ಯಾಟ್ನಿ ಒಳಗೆ ಬರೋಕ್ಕಾಗಲ್ಲ, ಮೊದಲ 2-3 ಸೀನ್ ಮಿಸ್ ಆಗುತ್ತೆ. ಸೊ ಬೆಟರ್ ಆ್ಯಕ್ಚುಲಿ ಇಂಪಾರ್ಟೆನ್ಸ್ ಇರೋದು ನನಗಲ್ಲ ಈಗ ಸಿನಿಮಾಗೆ. ಐ ವಾಂಟ್ ಯು ಟು ಸಿ ದ ಫಸ್ಟ್ ಸೀನ್ ಪೀಸ್ಫುಲಿ. ಸೊ ಅವಾಗ ಏನಾಗುತ್ತೆ, ಹೋಗ್ಬಿಟ್ಟು ಬರ್ತೀನಿ. ಸೊ ಲಾಸ್ಟ್ ಇಯರು ನಾನು ನೋಡಿದ್ದು 31st. ಐ ಕೇಮ್ ಟು ದ ಥಿಯೇಟರ್ ಆನ್ 31st. ಈ ಸತಿನ 31st ಬರ್ತೀನಿ ನಾನು, ಒಂದು ಹಾಲಿಡೇ ಟೈಮಲ್ಲಿ ಬರ್ತೀನಿ. ಸರ್, ಹಾಗೆಯೇ ಸಾನ್ವಿ ಅವರು ವಿಸ್ಮರೇಖ ಹಾಡು ಹಾಡಿರುವಂಥದ್ದು ಎಷ್ಟು ಖುಷಿ ಇದೆ ನಿಮಗೆ? ಸ್ಪೆಷಲ್ ದಟ್ಸ್ ಆ್ಯಕ್ಚುಲಿ ಲೈಕ್ ಹ್ಯಾಪಿನೆಸ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಐ ವೆರಿ ಹ್ಯಾಪಿ.
ಆ ಸಾಂಗ್ ಅವರಿಗೆ ಅವ್ರ ಓನ್ ಟ್ಯಾಲೆಂಟಲ್ಲಿ ಸಿಕ್ಕಿರೋದು. ಬಿಕಾಸ್ ನಾನು ಇಲ್ಲಾಂದರೆ ಇಷ್ಟೊತ್ತಿಗೆ ಯಾವತ್ತೂ ಹಾಡಿಸಿರ್ತಾಯಿದ್ದೆ. ನನಗೇನು ಅರ್ಜುನ್ ಜನ್ಯ ಆಗಲಿ ಯಾರು ನಮ್ಮ ಅಜನೀಶ್ ಆಗಲಿ ಇಲ್ಲ ಅಂತ ಹೇಳಲ್ಲ. ಬಟ್ ಐ ಡಿಂಟ್ ವಾಂಟ್ ಮೈ ಡಾಟರ್ ಟು ಗ್ರೋ ಲೈಕ್ ದಟ್. ಆ್ಯಂಡ್ ಅವರಿಗೂ ಅದು ಇಷ್ಟ ಇಲ್ಲ ನಮ್ಮ ಮಗಳಿಗೆ. ಅವಳಿಗೆ ಸ್ವಂತದಲ್ಲಿ ನನಗೆ ಸಿಕ್ಕರೆ ನಾನು ಮಾಡ್ತೀನಿ ಅಂತ ಅವ್ರದ್ದು ಇವತ್ತಿನ ಜನ್ಜಿಕ್ ರೋಡಲ್ವ ಹಾಗಿದ್ದಾರೆ ಅವರು. ಆ್ಯಂಡ್ ಅವ್ರಿಗೆ ಅಜನೀಶ್ ಸಾಂಗ್ ಬಂದಾಗಲೂ ನಾನೇನೋ ಟ್ರ್ಯಾಕ್ ಹೋಗ್ತಾ ಇದ್ದಾರೆ ಅಂದ್ಕೊಂಡಿದ್ದೆ. ದೆನ್ ಫೈನಲಿ ಒನ್ ಡೇ ಅಜನೀಶ್ ಅವ್ರ ಸಾಂಗ್ ಕಳಿಸಿದ್ರು. ದಟ್ಸ್ ಒನ್ ಐ ಗಾಟ್ ಟು ನೋ. ಐ ಆಮ್ ವೆರಿ ಹ್ಯಾಪಿ. ಬಟ್ ಅಲ್ಲೂ ಡೌಟ್ ಇತ್ತು, ಸಾಂಗ್ ಮ್ಯೂಸಿಕಲ್ಲಿ ಇಟ್ಕೋತಾರ ಟ್ರ್ಯಾಕಾ. ಬಟ್ ದೆನ್ ಫೈನಲ್ ಇಟ್ಕೊಂಡಾಗ ಐ ಥಿಂಕ್ ಐ ವಾಸ್ ವೆರಿ ಹ್ಯಾಪಿ ದಟ್ ನನ್ನ ಸಿನಿಮಾಗೆ ಅವ್ರ ಧ್ವನಿ ಬಿದ್ದಿದೆ. ಅದು ಯಾವ ಸಿನಿಮಾಗೆ ಬೇಕಾದ್ರೆ ಬಿಡ್ಬೋದಿತ್ತು, ನನ್ನ ಸಿನಿಮಾಗೆ ಬಿದ್ದಿರೋದು ನನಗೆ ಖುಷಿ ಇದೆ. ಐ ಡೋಂಟ್ ಲುಕ್ ಆಟ್ ಇಟ್ ಲೈಕ್ ನನ್ನ ಸಿನಿಮಾದಲ್ಲಿ ಒಂದು ಆಪರ್ಚುನಿಟಿನೋ. ಅವ್ರ ಟ್ಯಾಲೆಂಟ್ ಮೇಲೆ ಬಂದಿದೆ. ಆ ಹಾಡು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಫೋರ್ಸ್ಡ್ ಇಲ್ಲ ಅದು ವಾಯ್ಸ್. ಯಾವುದಾದ್ರು ಒಂದು ಪಾಯಿಂಟಲ್ಲಿ ಯಾರು ಬೇಕು ಇದೇನು ಅಂತಲೂ ಅನಿಸಲ್ಲ. ಪ್ರೊಫೆಷ್ನಲ್ ಆಗಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಹ್ಯಾಪಿ ಟು ಹ್ಯಾವ್ ಹರ್ ವಾಯ್ಸ್ ಫಾರ್ ಮೈ ಫಿಲ್ಮ್. ಆ್ಯಂಡ್ ಅದು ನಾನು ಇದೀನ ಹಾಡಲ್ಲಿ ಖುಷಿ ಇತ್ತು. ಆ್ಯಂಡ್ ತುಂಬ ಸ್ಪಷ್ಟತೆಯಲ್ಲಿ ತುಂಬ ಚೆನ್ನಾಗಿ ಸರಳವಾಗಿ ಹಾಡಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆರ್ಗ್ಯಾನಿಕ್ ಆಗಿ ಅಷ್ಟು ಟ್ರೆಂಡಾಗಿ ನಂಬರ್ 7 ಸ್ಪಾಟಲ್ಲಿ ಕೂತಿದೆ. ತುಂಬ ಟ್ರೆಂಡಿಂಗ್ ಇದೆ ಸರ್. ಎಸ್ ಮ್ಯಾಮ್. ಸರ್ ಹಾಗೆ ನಿಮ್ಮ ಹೇರ್ ಸ್ಟೈಲು ಮಾರ್ಕ್ಗೆ ಎಂಡ್ ಆಗುತ್ತಾ ಅಂದರೆ ಇನ್ನು ಸಿಟಿ ಹೇಗೆ ಬರುತ್ತೆ ಅಂತ ಬರ್ತಾನೆ ಆಲ್ರೆಡಿ ಹೋಗಿದೆ ಎಲ್ಲ. ಕರ್ಲ್ ಇಸ್ ಗಾನ್. ಬಟ್ ಯಾಕಂದ್ರೆ ನಿಮ್ಮನ್ನ ಸಿಟಿ ಹೇರಲ್ಲಿ ನೋಡಿದ್ರೆ ತುಂಬ ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾ ಇರಲಿಲ್ಲ ಅಂತಲೇ ಮಾಡಿಲ್ಲ. ಬಿಕಾಸ್ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ನೋಡಿ ಇದು ಅದೇ ತೊಗೊಳ್ಳೋದು. ಅದರೊಳಗಡೆ ನೀವು ಇಫ್ ಯು ಲುಕ್ ಆಟ್ ಇಟ್ ವಿತ್ ಸ್ಟ್ರೇಟ್ ಹೇರ್ ಆರ್ ಸಮಥಿಂಗ್. ಅವ್ರ ಕ್ಯಾರೆಕ್ಟರ್ ಹೇಳಿದಾಗ ಕ್ಯಾರೆಕ್ಟರ್ ಆರ್ಕಲ್ಲಿ ಒಂದು ಆ್ಯನಿಮಲ್ ಇನ್ಸ್ಟಿಂಕ್ಟ್ಸ್ ಇದೆ, ಸಕಾಸಮ್ ಇದೆ, ಒಂದು ಚಿಕ್ಕ ವಿಲನಿಸಮ್ ಇದೆ. ಹಾಗಾದಾಗ ನನಗೆ ಅದು ಬೇಕಿತ್ತು. ಅದು ಬೇಕು ಅಂತಲೇ ನಾನು ಮಾಡ್ಕೊಂಡಿದ್ದು. ಅಲ್ಲಿ ಯಾರು ಸರ್ ಡಿಕ್ಕೆ ಹೊಡೆದು ಅಲ್ಲೇನಾಯಿತು, ಅಲ್ಲೇನು ಇದೇ ಹೇಳಿದ್ದು ನನ್ನ ತೊಂದರೆಗಳು. ಶೂಟಿಂಗಲ್ಲಿ ಆಗ್ತಾ ಇರ್ತಾವೆಲ್ಲ. ಹಾಯ್ ಗುಡ್ ಸರ್. ಮ್ಯಾಕ್ಸ್ ಹಾಗೆ ಮಾರ್ಕ್ ಸಿನಿಮಾದ ರಿಲೀಸ್ ಡೇಟ್ ಡಿಸೆಂಬರ್ 25 ನಂಟೇನು? ಏನಿಲ್ಲ ಸರ್, ಇವಾಗ ನಾವು ಸ್ಟಾರ್ಟ್ ಮಾಡಿದ ಡೇಟು ಜುಲೈ ತನಕ ನಮಗೆ ಐಡಿಯಾ ಇರಲಿಲ್ಲ. ಇದು ಅಂದರೆ ಒಂದು ಏಪ್ರಿಲ್ ತನಕ ಐಡಿಯಾ ಇರಲಿಲ್ಲ. ಏಪ್ರಿಲ್ ಮೇಲೆ ಡಿಸೈಡ್ ಮಾಡಿದ್ಮೇಲೆ ಜುಲೈ ಅಟ್ಲೀಸ್ಟ್ ಮ್ಯಾಕ್ಸ್ ಜೂನಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಜೂನಲ್ಲಿ ಸ್ಟಾರ್ಟ್ ಮಾಡಿ 2003-2004 ರಿಲೀಸ್ ಆಯ್ತು. ಅದು ತಪ್ಪಿ ಏನೇನೋ ಅಡಚಣೆಗಳಾಗಿ ಅದು ಹಾಗೆ ಪ್ಲ್ಯಾನ್ ಮಾಡಿದ್ದೆ ನಾನು. ಸೊ ಅಲ್ಲಿ ಪ್ಲ್ಯಾನಿಂಗ್ ಫೇಲ್ ಆಗಿತ್ತು. ಅಂದರೆ ಬರೋಕ್ಕಾಗಿರಲಿಲ್ಲ ಬೇರೆ ಬೇರೆ ಕಾರಣಗಳಿಗೆ. ಸೊ ದಿಸ್ ಟೈಮ್ ಐ ಫೆಲ್ಟ್ ಐ ಕ್ಯಾನ್ ಕಮ್. ಆ್ಯಂಡ್ ಡಿಸೆಂಬರ್ ಬಿಟ್ಟರೆ ಜಾನ್ ಇಸ್ ಐ ಡೋಂಟ್ ಫೈಂಡ್ ಜಾನ್ ಆಸ್ ಅ ವೆರಿ ಗುಡ್ ಟೈಮ್. ಬಿಕಾಸ್ ಅಲ್ಲಿ ತಮಿಳ್ ತೆಲುಗು ಎಲ್ಲ ತುಂಬ ಬೊಂಬಾರ್ಡಿಂಗ್ ಇರುತ್ತೆ. ಆ್ಯಂಡ್ ಫೆಬ್ ಆ್ಯಂಡ್ ಮಾರ್ಚಲ್ಲಿ ಟೋಟಲಿ ಎಕ್ಸಾಮ್ಸ್ ಪ್ಯಾಕೇಜಸ್ ತಕ್ಷಣ ಬರ್ತಾರೆ ನಮ್ಮವ್ರು IPL ಅವರು. ಮತ್ತು ಜೂನ್ ಜುಲೈ ಹೊರಟೋಗ್ತೀವಿ ನಾವು. ಸೊ ಐ ಗೆಸ್ ಡಿಸೆಂಬರ್ ಇಸ್ ಅ ವೆರಿ ಗುಡ್ ಟೈಮ್. 25th ಪರ್ಟಿಕ್ಯುಲರ್ ಡೇಟ್ ಇಟ್ಸ್ ಆಲ್ ಆನ್ ಅ ಥರ್ಸ್ಡೇ ಸರ್. ಈಗ 25th ಸಪೋಸ್ ಈಗ ಟ್ಯೂಸ್ಡೇ ಬಿದ್ದಿತ್ತು ಅಂದ್ಕೊಂಡು ಹೆಂಗೆ ರಿಲೀಸ್ ಮಾಡಲಿ ನಾನು? ಥರ್ಸ್ಡೇಗೆ ಬರಬೇಕು, ಮ್ಯಾಕ್ಸಿಮಮ್ ಥರ್ಸ್ಡೇ ಬರ್ತೀವಿ. ಕರೆಕ್ಟಾ? ಬಿಕಾಸ್ ಲಕ್ಕಿಲಿ 25th ವಾಸ್ ಥರ್ಸ್ಡೇ. ಲಕ್ಕಿಲಿ ಲಾಸ್ಟ್ ಟೈಮ್ 25th ವಾಸ್ ಐ ಥಿಂಕ್ ಫ್ರೈಡೇ, ಇಫ್ ಐಮ್ ನಾಟ್ ರಾಂಗ್, ರೈಟ್? ಲಾಸ್ಟ್ ಟೈಮ್ ವೆಡ್ನೆಸ್ಡೇ, ಅದೇ ಅವತ್ತೇ ಬಂದ್ವಾ ನಾವು, ಸಮಥಿಂಗ್ ಲೈಕ್ ದಟ್. ಯಾ, ಎರಡು ಸಿನಿಮಾ ಒಟ್ಟಿಗೆ ಬಂದಿಲ್ಲ. ಸೊ ಅಂದರೆ ಒಂದೇ ಡೇಟ್ಗೆ ಐ ಥಿಂಕ್ ಅವರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಸರ್. ಅವ್ರು 2.5 ವರ್ಷ ಒದ್ದಾಡಿದ್ದಾರೆ ಸಿನಿಮಾಗೆ. ಕಾರಣಾಂತರಗಳಿಂದ ಡಿಲೇ ಆಗಿದೆ ಸಿನಿಮಾ. ಅವರು 25 ಬರೋದ್ರಲ್ಲಿ ತಪ್ಪೇ ಇಲ್ಲ. ಆ್ಯಂಡ್ ಬಿಕಾಸ್ ಅಷ್ಟು ಥಿಯೇಟ್ರ್ಗಳಿದೆ ಕರ್ನಾಟಕದಲ್ಲಿ. ನೀವು ಇವತ್ತು ರೋಡಲ್ಲಿ ಹಿಂಗೆ ಓಡಾಡ್ತಾ ಇದ್ರೆ ಯಾವುದೇ ಊರುಗಳಿಗೆ ಹೋಗಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಎಲ್ಲ ಕನ್ನಡ ಸಿನಿಮಾನೇ ಓಡ್ತಾ ಇದೆ ಅಂದರೆ ಗುಡ್ ಅಲ್ಲ ಸರ್? ಏನು ಒಂದು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಜನ ಹೀರೋಗಳಲ್ಲಿ, ಅಷ್ಟು ದೊಡ್ಡ ಸಿನಿಮಾ, ಈ ಕಡೆ ನಮ್ಮ ಸಿನಿಮಾ ಐ ಗೆಸ್. ಆ್ಯಂಡ್ ಆ ಟೈಮಲ್ಲಿ ಎಲ್ಲರಿಗೂ ಅಭ್ಯಾಸ ಇದೆ, ಹಾಲಿಡೇಸ್ ಇದೆ. ಈಗ ನೀವೇ ತೊಗೊಳ್ಳಿ, ಇವಾಗ ಮನೇಲಿರಲಿ OTT ಏನೋ ಒಂದಿರಲಿ, ಇವಾಗ 2 ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂದರೆ ಐ ಆಮ್ ಶ್ಯೂರ್ ಯು ಹ್ಯಾವ್ ಟೈಮ್ ಟು ವಾಚ್ ಬೋತ್ ದ ಫಿಲ್ಮ್ಸ್. ಯು ವಿಲ್ ವಾಚ್, ರೈಟ್? ಹಾಗೆ ಮನೇಲಿರ್ಬೇಕಾದ್ರೆ ಟೈಮ್ ಇದ್ದಾಗ ಒಂದು ಸೀರೀಸ್ ಹಾಕ್ಕೊಂಡ್ರೆ ನೀವು ಆಲ್ಮೋಸ್ಟ್ ಒಂದು 7-8 ಎಪಿಸೋಡ್ಸ್ ಒಟ್ಟೊಟ್ಟಿಗೆ ನೋಡಲ್ಲ ನೀವು. ನಾನು ನೋಡಿದ್ದೀನಿ ಟೈಮ್ ಇದ್ದಾಗ. ಸೊ ಇಟ್ಸ್ ನಾಟ್ ಅಬೌಟ್ ದಟ್, ಇಟ್ ಈಸ್ ಅಬೌಟ್ ಹೌ ಗುಡ್ ದ ಇನ್ವಿಟೇಷನ್ ಇಸ್. ಒಳಗಡೆ ಬರ್ತಾ ಇರೋ ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೆಲ್ ಯು, ಕೆಲವು ದಿನಗಳಲ್ಲಿ 7-6 ಸಿನಿಮಾ ರಿಲೀಸ್ ಆಗಿದೆ. ಯಾವುದೂ ಓಡೇ ಇಲ್ಲ, ಯಾವುದೂ ನೋಡೇ ಇಲ್ಲ. ಯಾವುದೋ ಒಂದಕ್ಕೆ ಒಳ್ಳೇದಾಯಿತು, ಇನ್ನು 5ಕ್ಕೆ ಕೆಟ್ಟದಾಯಿತು ಅಂತ ಹೇಳೋಕ್ಕಾಗಲ್ಲ. ಕೆಲವು ಆಗುತ್ತೆ, ಆ ಥರನೂ ಆಗ್ತದೆ, ಫ್ರೀ ಇದ್ದರೂ ಆಗುತ್ತೆ. ಇದರಲ್ಲಿ ನನಗೊಂದು ನಂಬಿಕೆ ಏನಂದರೆ, ಆ ಟ್ರೈಲರ್ ನೋಡಿದೆ, ಕಾಂಟೆಂಟ್ ಚೆನ್ನಾಗಿದೆ ಅನಿಸ್ತದೆ ಅವ್ರದ್ದು. 2 ಚೆನ್ನಾಗಿ ಓಡೋದಲ್ಲಿ ಒಳ್ಳೆ ಸಂಭ್ರಮ ಅಲ್ಲ ಸರ್? ಸರ್ ಆ್ಯಕ್ಚುಲಿ ನೀವು ಇಂಟ್ರೊಡ್ಯೂಸ್ ಮಾಡಿದ್ದು ಅಥವಾ ಬೆಳೆಸಿದ ಹುಡುಗ ಅರ್ಜುನ್ ಜನ್ಯ ಸರ್.
ಯಾಕೆ ಸರ್ ನೀವು ಡೇಟ್ ಕೊಡ್ಲಿಲ್ವಾ ಅವ್ರಿಗೆ ಅವತ್ತು, ಅಥವಾ ಅವ್ರು ನಿಮಗೆ approach ಇಲ್ಲಮ್ಮ, ಅವರು ಮಾಡ್ಲಿಲ್ವಾ? ಭಾಳ ಒಂದು ಏನಂದ್ರೆ ಅವ್ರ ಕತೆ ಬರ್ದಾಗ ಫಸ್ಟ್ ಹೇಳಿದ್ದೆ ನನಗೆ ಅರ್ಜುನ್. ಹಾಂ ಸರ್. ಫಸ್ಟ್ ನನಗೆ ಬಂದ ಅಣ್ಣ ಒಂದು ಕತೆ ಮಾಡಿದ್ದೀನಿ ಅಣ್ಣ ಅಂತ ಅಂದು ಕುತ್ಕೊಂಡು ಫುಲ್ ಕತೆ ಹೇಳಿದ್ರು. ಕತೆ ಹೇಳ್ಬೇಕಾದ್ರೆ ನಾನು ಇದು ಯಾವುದಕ್ಕೆ ಫಿಟ್ ಆಗ್ತೀನಿ ಇದರಲ್ಲಿ, ನನಗೆ ಯಾಕೆ ಹೇಳ್ತಾ ಇರೋದು, ಬಟ್ ಕುತ್ಕೊಂಡು ಫುಲ್ ಕೇಳೋದಾದ್ಮೇಲೆ ಯಾರ್ಯಾರು ಈ ಪಿಕ್ಚರಲ್ಲಿ ಅಂದರೆ ಅಣ್ಣ ಶಿವಣ್ಣ, ಉಪೇಂದ್ರ ಇವರು. ಅವಾಗ ಸಿ ಐ ಲೈಕ್ ದಟ್ ಆನೆಸ್ಟಿ. ಈಗೋ ಏನಿದೆ ಅದರಲ್ಲಿ, ಅವ್ರಿಗೆ ಅನಿಸಿದ್ದನ್ನು ಅವ್ರು ಮಾಡ್ತಾ ಇದ್ದಾರೆ. ಬಟ್ ಹಿಸ್ ಪ್ರಯಾರಿಟಿ ವಾಸ್ ಟು ಟೆಲ್ ಮಿ ದ ಸ್ಟೋರಿ ಇನ್ ದ ಇನಿಷಿಯಲ್ ಡೇಸ್. ಇನಿಷಿಯಲಿ ಅದಾದಮೇಲೆ ಏನೋ ಇಂಪ್ರೂವೈಸೇಷನ್ ಆಗಿರ್ಬೋದು. ಐ ಲವ್ಡ್ ಇಟ್ ಯಾರ್, ದಟ್ ಈಸ್ ಆನೆಸ್ಟಿ ಯಾರ್. ಅವರು ನನ್ನಲ್ಲಿ ಒಬ್ರು ನೋಡ್ತಾರೋ, ಒಂದು ಎಲ್ಡರ್ ಬ್ರದರ್ನ ನೋಡ್ಬೋದು, ಏನು ನೋಡ್ತಾರೋ ಬಂದು ಅಟ್ಲೀಸ್ಟ್ ನನ್ನಿಂದ ಬಂದ್ಬಿಟ್ಟು ನನಗೆ ಮೆಚ್ಚೋದಕ್ಕೆ ಒಂದು ಲೈನ್ ಹೇಳ್ಬೋದಿತ್ತು. ಸರ್ ಇದರಲ್ಲಿ ನೀವು ಒಪ್ಪಿದ್ರೆ ಯಾವ್ದಾರ ಮಾಡಿ, ನೀವು ಬಿಟ್ಟಿದ್ದು ಏನು ಬೇಕಾದ್ರೆ ಹೇಳ್ಬೋದಿತ್ತು ಅವತ್ತಿಗೆ ನನ್ನನ್ನು ಮೆಚ್ಚೋದಕ್ಕೆ. ಹಿ ವಾಸ್ ಆನೆಸ್ಟ್. ಐ ಲವ್ ಇಟ್. ಆ್ಯಂಡ್ ನನಗೆ ಮಾಡಿದ್ದಿದ್ರು ನಾನು ಅವತ್ತಿಗೆ ಬಹುಶಃ ಏನು ಹೇಳ್ತದ್ದೋ ನನಗೆ ಗೊತ್ತಿಲ್ಲ. ಬಟ್ ಐ ಲವ್ ದ ಫ್ಯಾಕ್ಟ್ ದಟ್ ಅವ್ರು ಬಂದು ನನ್ನ ಹತ್ರ ಡಿಸ್ಕಸ್ ಮಾಡಿದ ರೀತಿ, ಕಲಾವಿದ್ರ ಹೆಸರು ಹೇಳಿದ ರೀತಿ. ಸೊ ಇವ್ರು ಫಿಕ್ಸ್ ಆಗಿದ್ದಾರೆ. ಹಿಂಗೆ ಅಂದ್ಕೊಂಡಿದ್ದೀನಿ ಅಂತಲೂ ಇಲ್ಲ, ಇವರೇ ಸರ್ ಫಸ್ಟ್ ಕ್ಲಾಸ್ ಮಾಡಿ. ನಿಮಗೆ ಅಕಸ್ಮಾತ್ ಅಲ್ಲಿ ಇಷ್ಟ ಆಗಿದೆ ಸರ್, ಸಾರಿ ಸರ್, ನಿಮಗೆ ಸ್ಪರ್ಧೆಗಳು ಮುಖ್ಯ ಆಗುತ್ತಾ, ಅಥವಾ ನೀವು ಸ್ಪರ್ಧೆಗಳನ್ನು ನೋಡೋ ಬಗೆ? ಸರ್ ಡಿಪೆಂಡ್ ಸರ್. ಈ ವೀಕ್ಷಕನ ಕುತ್ಕೊಂಡು ನೋಡ್ತಾ ಇದ್ದೀನಿ ಅಂದರೆ ನನಗೆ ರೇಸಿಂಗ್ ಟ್ರ್ಯಾಕಲ್ಲಿ 8 ಜನ ಇರಲೇಬೇಕು, ಇಲ್ಲ ಬೋರ್ ಹೊಡಿಯುತ್ತೆ ನನಗೆ. ಸೊ ನೀವು ಆ ಸ್ಥಾನದಲ್ಲಿದ್ದೀರ, ಈಗ ನೀವು ಹೇಳಬೇಕು. ರನ್ನಿಂಗ್ ರೇಸಲ್ಲಿ ನಾನಿದ್ದರೆ ಇನ್ನು 7 ಜನ ನನಗೆ ಮ್ಯಾಟ್ರ್ ಆಗಲ್ಲ. ನಾನು ಓಡ್ ಗೆಲ್ಲಬೇಕು ಅನ್ನೋ ತಾನೇ ಪ್ರತಿಯೊಬ್ಬನಿಗಿರೋದು. ಇವಾಗ ಇಷ್ಟು ಜನ ಇದ್ದೀರಾ, ಐ ಯು ಬಾದರ್ಡ್ ಅಬೌಟ್ ದ ಅದರ್ ಕ್ಯಾಮ್ರಾ ಆರ್ ಬಾದರ್ಡ್ ಅಬೌಟ್ ಯುವರ್ ಓನ್ ಕ್ಯಾಮ್ರಾ? ಇನ್ನೊಬ್ರು ಕ್ಯಾಮ್ರಾಗೆ ಅಡ್ಡ ಬರಬಾರ್ದು, ಅವ್ರಿಗೆ ಕಾಣಿಸ್ಬಾರ್ದು ಅಂತ ಏನಾರಿದೆ. ನಿಮ್ಮದು ನೀವು ಸೆಟ್ ಮಾಡ್ಕೊಂಡು ಕೂತಿದ್ದೀರಿ ಎಲ್ಲರೂ. ಅದ್ರಲ್ಲಿ ನಾವು ಅದೇ ಮಾಡ್ತಾರೆ, ತಪ್ಪೇನು ಬರ್ತಾ ಇರ್ಬೋದು. ಸುದೀಪ್ ಸರ್, ಚೈತನ್ಯ ಅಂತ ಪ್ರತಿ ಯಾವ ಸಿನಿಮಾ ಮಾಡಿದ್ರು ಕೂಡ ವೆರೈಟಿ ಗೆಟಪ್ ಅಲ್ಲಿ ಕಾಣೋದು ನಾವು ನೋಡಿರಲ್ಲ. ಆದ್ರೆ ಪೊಲೀಸ್ ಕ್ಯಾರೆಕ್ಟರ್ ಅನ್ನೋದು ನಿಮ್ಗೇನು ಹೊಸತಲ್ಲ. ಆದ್ರೆ ಈ ಸಿನಿಮಾದಲ್ಲಿ ಸೈಕೋ ಸೈತಾನ್ ತರ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಸರ್. ಪ್ರಿಪ್ರೇಷನ್ ಅನ್ನುವಂಥದ್ದು ಯಾವ ರೀತಿ ಇತ್ತು ನಿಮ್ದು? ಅವ್ರ ಕ್ಯಾರೆಕ್ಟರ್ ಹೇಳಿದಾಗ ನಾನು ಔಟ್ರ್ ಲುಕ್ ಮಾತ್ರ ಡಿಸೈಡ್ ಮಾಡ್ತೇನೆ, ಮಿಕ್ಕಿದ್ದೇನಲ್ಲ. ಬಿಕಾಸ್ ಒಬ್ಬ ಡೈರೆಕ್ಟ್ರು, ಈಗ ನಿಮಗೆ ನಾನು ಏನಾದ್ರು ಒಂದು ಪುಸ್ತಕ ಬರೀಬೇಕು ಅಂದರೆ, ಡೈರಿ ಬರೀಬೇಕು ಅಂದರೆ ಖಾಲಿ ಡೈರಿ ಕೊಡಲ್ಲ, ಬರ್ದಿರೋ ಡೈರಿ ಕೊಡಲ್ಲ. ಹಾಂ, ಹಾಗೆ ನನ್ನ ನಿರ್ದೇಶಕ ಏನು ಬರೀಬೇಕು ಅಂದ್ರೆ ಅವನಿಗೆ ಖಾಲಿ ಹಳೆತನ ಕೊಡಬೇಕು. ನಾನು ಆ್ಯಸ್ ಅನ್ ಆ್ಯಕ್ಟರ್ ಐ ವಿಲ್ ಗೋ ಎಂಟಿ. ಹಿ ವಿಲ್ ರೈಟ್, ಐ ವಿಲ್ ಇಂಪ್ರೂವೈಸ್. ರೈಟ್, ಐ ವಿಲ್ ಇಂಪ್ರೂವೈಸ್ ಆಸ್ ಅನ್ ಆ್ಯಕ್ಟರ್, ಬಟ್ ಆಸ್ ಅ ಡೈರೆಕ್ಟರ್ ಐ ವಿಲ್ ಡೂ ವಾಟ್ ಹಿ ವಾಂಟ್ಸ್ ಮೀ ಟು ಡೂ. ದಟ್ ಇಸ್ ವಾಟ್ ಐ ವಿಲ್ ಡೂ. ಇಂಪ್ರೂವೈಸೇಷನ್ಸು ಇಲ್ಲಿಂದನೇ ಪ್ಲಾನಿಂಗ್ ಮಾಡಿದ್ರೆ ಏನಾಗುತ್ತೆ, 2 ಐಡಿಯಾದಲ್ಲಿ ಒಂದೇ ಸ್ಟೇಡಿಯಮಲ್ಲಿ ಒಂದೇ ಗ್ರೌಂಡಲ್ಲಿ ಒಂದು ಮ್ಯಾಚ್ ಆಗ್ಬೇಕಾದ್ರೆ 2 ಕ್ಯಾಪ್ಟನ್ ಇರಬಾರ್ದು, ಒಂದೇ ಕ್ಯಾಪ್ಟನ್ ಇರಬೇಕು. ಅದು ಡೈರೆಕ್ಟ್ರು. ಅವ್ನು ನನಗೆ ಬಾಲ್ ಕೊಡ್ತಾನೆ ಬೌಲಿಂಗ್ ಮಾಡು ಅಂತ, ಮಾಡ್ತೀನಿ. ಅವ್ರಿಗೆ ಕೇಳ್ತೀನಿ ಏನು ಬೇಕು ನಿಮಗೆ, ಇದು ನನ್ನ ಸ್ಟ್ರಾಟಜಿ ಅಂತ ಮಾಡ್ತೀವಿ ಅಷ್ಟೇ. ಅದರಲ್ಲಿ ಇಂಪ್ರೂವೈಸೇಷನ್ಸ್ ಅಂತ ಇರ್ತವೆ. ದಟ್ ಇಸ್ ಮೈ ಫೋರ್ಟೆ, ವಾಟ್ ಐ ಡ್ಯೂ ಆಸ್ ಅನ್ ಆ್ಯಕ್ಟರ್. ಬಟ್ ಐ ಗೆಸ್ ರೆಸ್ಟ್ ಆಫ್ ದ ಥಿಂಗ್, ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಬಂದಾಗ ಲುಕ್ಕು ನಾನು ಡಿಸೈನ್ ಮಾಡ್ತೀನಿ. ಐ ಥಿಂಕ್ ಲಕ್ಕಿಲಿ ಫಾರ್ ಮೀ ಆಲ್ ಮೈ ಡೈರೆಕ್ಟರ್ಸ್ ಬಿಲೀವ್ ಇನ್ ಮೀ. ಆ ಲುಕ್ಕೆಲ್ಲ ನನ್ನ ಮೇಲೆ ಬಿಟ್ಬಿಡ್ತಾರೆ. ಬಟ್ ಹಾಗಂತ ಇವತ್ತುವರೆಗೆ ಕಾನ್ಫ್ಲಿಕ್ಟ್ ಆಗಿಲ್ಲ, ಇದು ಸೂಟ್ ಆಗ್ತಾಯಿಲ್ಲ ಆ ಥರ ಅಂತ. ಬಿಕಾಸ್ ಕ್ಯಾರೆಕ್ಟರ್ ಕೇಳ್ಬೇಕಾದ್ರೆ ನಾನು ಒಬ್ಬ ವಿಷುವಲ್ ನೋಡ್ತಾ ಇರ್ತೀನಲ್ಲ, ಒಂದು ಸಿನಿಮಾ ನಾನು ನೋಡ್ತಾ ಇರ್ತೀನಿ ಹೇಳ್ಬೇಕಾದ್ರೆ ಯಾವ ಥರ ಸೂಟ್ ಆಗುತ್ತೆ, ಏನು ಮಾಡ್ತಾರೆ. ಆ್ಯಂಡ್ ಇನ್ನೊಂದು, ನೀವು ಕತೆ ಹೇಳ್ಬೇಕಾದ್ರೆ ನಾನು ಕತೆ ಕೇಳ್ತಾ ಕೂತಿರ್ಬೇಕಾದ್ರೆ ಬಡ್ಜೆಟ್ಟಿಗೆ ಲಿಮಿಟೇ ಇಲ್ಲ. ನಮ್ಮ ತಲೆಯಲ್ಲಿ ಓಡ್ತಾರೋ ಶಾರ್ಟ್ಸ್, ಒಂದೊಂದು ಶಾರ್ಟ್ 100 ಕೋಟಿ ಇರ್ತವೆ. ಕ್ಯಾರೆಕ್ಟರ್ ಹಂಗಿರುತ್ತೆ, ಕರೆಕ್ಟ್, ಅದಕ್ಕೆ ಲಿಮಿಟೇ ಇಲ್ಲ. ಅದರಲ್ಲಿ ಒಂದು ಪಿಕ್ಚರ್ ಕಾಣುತ್ತಲ್ಲ ನಮಗೆ ಹೀಗಿರಬೇಕು ಅಂತ, ಅದಕ್ಕೆ ಹತ್ತಿರ ಹೋಗೋದಕ್ಕೆ ಒಂದು ಟ್ರೈ ಮಾಡ್ತೀವಿ. ಲಕ್ಕಿಲಿ ನೇಚರ್ ಇಸ್ ಆಲ್ವೇಸ್ ಸಪೋರ್ಟೆಡ್ ಮೀ ಟು ಲುಕ್ ದ ವೇ ಐ ವಾಂಟ್. ಸೊ ಐ ಆಮ್ ಗೋಯಿಂಗ್ ವಿತ್ ದ ಫ್ಲೋ. ಸರ್ ಅದು ಮುಂದುವರಿಸಿ ಕ್ವಶನ್ನು ನೀವು ಹೇಳ್ತಾ ಇದ್ದೀರಿ ಕತೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಒಂದು ಕಡೆ ಸೈಕೋ ಸೈತಾನ್ ಒಂದು ಲುಕ್ ಕಾಣಿಸ್ತಾ ಇದೆ, ಇವಾಗ ಎಲ್ಲ ಮಾತಾಡ್ತಿರೋದು ಅದೇ ಹೆಚ್ಚಾಗಿದೆ. ಆದರೆ ಕತೆ ಅಂತ ಬಂದಾಗ ಕನ್ನಡ ಇಂಡಸ್ಟ್ರಿ ಜಾಸ್ತಿ ಇಷ್ಟಪಡ್ತಿರೋದು ಕಥೆಯನ್ನು. ಇವಾಗ ಯಾವ ಹೀರೋ ಯಾವ ಸ್ಟಾರು ಏನೂ ನೋಡ್ತಾ ಇಲ್ಲ, ಸಹಜವಾಗಿ ಹೇಳೋದು. ನಿಮ್ಮ ಸಿನಿಮಾದಲ್ಲಿ, ಮಾರ್ಕ್ ಸಿನಿಮಾದಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯವನ್ನು ತೋರಿಸಿದ್ದೀರಾ. ಒನ್ ಆಫ್ ದಿ ಟ್ರ್ಯಾಕ್ ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸರ್? ಇಷ್ಟು ಸಿಕ್ಕಾಪಟ್ಟೆ ಆಗುತ್ತೆ ಸರ್, ಸಿಕ್ಕಾಪಟ್ಟೆ ಆಗುತ್ತೆ. ಈ ದೌರ್ಜನ್ಯ ತೆಗೆದಿಲ್ಲ ನಾವು. ಒಂದು ಮಕ್ಕಳದ್ದು ಒಂದು ಪ್ಯಾರಲಲ್ ಟ್ರ್ಯಾಕ್ ಇದೆ, ಅದರಲ್ಲಿ ಒಂದು ಸಿಚುವೇಶನ್ ಇದೆ. ಅದನ್ನು ಟಚ್ ಮಾಡೋಕ್ಕೆ ಹೋದರೆ ಇನ್ನೆರಡು ಟ್ರ್ಯಾಕ್ ಓಪನ್ ಆಗ್ತವೆ. ಆ ಟ್ರ್ಯಾಕಿಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ಥರ ನಾನು ಫಸ್ಟ್ ಇರ್ತೀನಿ. ಬಟ್ ಹೋಗ್ತಾ ಗೊತ್ತಾಗುತ್ತೆ ಎಲ್ಲದೂ ಲಿಂಕ್ ಆಗ್ತದೆ ಯಾವುದಕ್ಕೂ. ಫೈನಲಿ ಹೋದ್ರೆ ಎಲ್ಲದೂ ಒಂದೇ ನಾಡಿಯಲ್ಲಿದೆ. ಇಟ್ಸ್ ಆಲ್ ಲಿಂಕ್ಸ್ ಆ್ಯಂಡ್ ಎವ್ರಿಥಿಂಗ್ ಅನ್ಫೋಲ್ಡ್ಸ್. ಯಾವುದಕ್ಕೋ ಕೈ ಹಾಕಿದ್ಮೇಲೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲೇನೋ ಕೈ ಹಾಕ್ತೀನಿ, ಅಲ್ಲಿಂದನೋ ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ. ಇದು ನಮಗೆ ಗೊತ್ತಾಗಲ್ಲ, ಅದೇ ಕ್ಯಾರೆಕ್ಟರ್ ಇದಕ್ಕೂ ನನಗೇನು ಸಂಬಂಧ, ಅಥವಾ ಇದಕ್ಕೇನು ಸಂಬಂಧ, ಅದೇನು ಅದರಿಂದ ಹೋದಾಗ ಇನ್ನೊಂದು ಓಪನ್ ಆಗುತ್ತೆ.
So interlink the layers, what the director has created is beautiful. So that's what I'm saying. See, as a film like ಇವಾಗ ಮ್ಯಾಕ್ಸ್ ತಗೊಳ್ಳಿ ಕಾಂಟೆಂಟ್ ಡ್ರಿವನ್ ಇಲ್ಲ ಅಂದರೆ ನಮಗೆ there is no purpose for us to make a film 48 hours timeline, 24 hours timeline. 24 hours or 48 hours timeline ನಾವು ಮಾಡಬೇಕಾದ್ರೆ ಕಾಂಟೆಂಟ್ ಇಲ್ಲ ಅಂದರೆ ಇಟ್ ಇಸ್ ಜಸ್ಟ್ ಇಂಪಾಸಿಬಲ್ ಸರ್. ಏನು ಇಲ್ದೇ ನಾನು ಹೇಳೋದು 2.5 ಗಂಟೆ ಸಿನಿಮಾ ಹೇಳ್ಬಿಡ್ಬೋದು. 2.5 ಗಂಟೆಯಲ್ಲಿ ಒಂದು 48 ಕಾಲದೊಳಗೆ ನಡೆಯೋ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ಆ ಕಾಂಟೆಂಟ್ ಇಲ್ಲ ಅಂತ. ಇವಾಗ ಮ್ಯಾಕ್ಸೇ ತಗೊಳ್ಳಿ, ಒಂದು ಕಡೆ ನಿಮಗೆಲ್ಲ ಡೈವರ್ಟ್ ಆಯ್ತು, ಅನಾವಶ್ಯಕ ಹಾಡಿಲ್ಲ, ಅನಾವಶ್ಯಕ ಪಾತ್ರಗಳಿಲ್ಲ, ಸಿಚುವೇಶನ್ಸ್ ಇಲ್ಲ, ಕಾಮಿಡಿ ಟ್ರ್ಯಾಕ್ ಅನಾವಶ್ಯಕವಾಗಿಲ್ಲ, ಒಂದು ಡೈಲಾಗ್ ಅನಾವಶ್ಯಕವಾಗಿಲ್ಲ, ಸುಮ್ಮನೆ ಫೈಟ್ ಇಲ್ಲ, ಎಲ್ಲಿ ಬೇಕೋ ಅಲ್ಲಿದೆ, ಎಲ್ಲಿ ಬೇಕೋ ಅಷ್ಟೇ ಮಾತಾಡ್ತಾನೆ ಹೀರೋ ಅನ್ನೋದಕ್ಕೋಸ್ಕರ. ಮ್ಯಾಕ್ಸಲ್ಲಿ ಒಂದು ಮಾತಿಗೆ ಒಂದು ಡೈಲಾಗ್ ಹೊಡೆಯೋ ಕ್ಯಾರೆಕ್ಟರ್ ಅಲ್ಲ ಅದು. ಒಂದೇ ಒಂದು ಇಡೀ ಪಿಕ್ಚರಲ್ಲಿ ಮ್ಯಾಕ್ಸ್ ಹತ್ರ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್, ಅದು ಬಿಟ್ಟರೆ ಪಿಕ್ಚರಲ್ಲಿ ಡೈಲಾಗೇ ಇಲ್ಲ. ಈಗ ಆ ಸಿನಿಮಾ ಕತೆ ಹೇಳ್ಬೇಕಾದ್ರೆ ನಾನು ಹೀರೋ ಕೂತಿದ್ರೆ ಇಷ್ಟು ತಲೆ ಓಡಬೇಕಿತ್ತು, ಏನು ಗುರು ಡೈಲಾಗ್ ಇಲ್ಲ, ಹೀರೋಗೇನು ಇಲ್ಲ, ರೀಲ್ ಮಾಡೋಕ್ಕೇನೂ ಇಲ್ಲ, ಹಾಗೆ ನಾನು ಯೋಚನೆ ಮಾಡಲ್ಲ. ಐ ಆಮ್ ವೆರಿ ಸೆಕ್ಯೂರ್ಡ್ ವಿತ್ ಮೈ ಸೆಲ್ಫ್ ಆಸ್ ಅನ್ ಆ್ಯಕ್ಟರ್ ಆ್ಯಂಡ್ ಐ ಥಿಂಕ್ ದ ನ್ಯೂಆನ್ಸಸ್ ಆಫ್ ಅ ಸ್ಕ್ರಿಪ್ಟ್ ನನಗೆ ಅರ್ಥ ಆಗೋದ್ರಿಂದ ಇಟ್ಸ್ ಈಸಿ ಫಾರ್ ಮಿ ಟು ಜಡ್ಜ್ ಇಟ್. ಅನ್ನೋರು ಸರ್ಕಾಸಮ್ ಕ್ಯಾರೆಕ್ಟರ್ ನೋಡ್ತವರು, ಬಟ್ ಆ ಒಂದು ಕ್ಯಾರೆಕ್ಟರ್ ರಿಯಲ್ ಲೈಫ್ ಸುದೀಪ್ ಸರ್ಗೆ ಎಷ್ಟು ರಿಲೇಟ್ ಮಾಡ್ತಾರೆ? 100%. ಸುದೀಪ್ ಸರ್, ಎಲ್ಲರೂ ಫ್ಯಾನ್ಸು ಮಾರ್ಕ್ಗೆ ಮ್ಯಾಕ್ಸ್ಗೆ ಕಂಪ್ಯಾರಿಸನ್ಸ್ ಮಾಡಿ ಸಿಮಿಲಾರಿಟೀಸ್ನ ಹೇಳ್ತಿದ್ದಾರೆ. ಅಂದರೆ ಅದು 24 hours ಟೈಮ್ಲೈನಲ್ಲಿ ನಡೆಯುತ್ತೆ, ಇದು 48 hours ನಡೆಯುತ್ತೆ. ಅದರಲ್ಲೂ ಕಾಪ್, ಇದರಲ್ಲೂ ಕಾಪ್, ಅದರಲ್ಲೂ ನೈಟ್ ಶೂಟ್ ಜಾಸ್ತಿ ಇದೆ, ಇದರಲ್ಲೂ ಟ್ರೈಲರಲ್ಲಿ ಯಥೇಚ್ಛವಾಗಿ ಅದೇ ಕಾಣ್ತಾ ಇದೆ. ನೀವು ಡೈರೆಕ್ಟರ್ಗೆ ಏನಾದರೂ ಇಲ್ಲಿ ಏನೋ ತುಂಬ ಸಿಮಿಲಾರಿಟೀಸ್ ಇದೆ, ನೀವು ಒಂದು ಬಿಟ್ಬಿಡ್ರಿ, ಅದು 2.25 ಗಂಟೆ, ಇದು 2.25 ಗಂಟೆ ಸಿನಿಮಾ, ಸಿಕ್ಕಾಪಟ್ಟೆ ಸಿಮಿಲಾರಿಟಿ ಇದೆ. ಬಟ್ ನೀವು ಕಂಡಂಥ ಡಿಫ್ರೆನ್ಸ್ ಏನು ಸರ್? ಅಥವಾ ಅವ್ರಿಗೆ ಏನಾದರೂ ಹೇಳಿದ್ರಾ ಇಲ್ಲ ಇದು ಅದು ಸೇಮ್ ಮ್ಯಾಕ್ಸ್? ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಈಗ ಡಿಫ್ರೆನ್ಸ್ ಕಂಡಿಲ್ಲ ಅಂದರೆ ಮಾಡ್ತಿದ್ನಾ? ನೀವು ಹೇಳಿ. ಒಂದೇ ಸಿನಿಮಾ 2 ಸತಿ ಯಾಕೆ ಕೇಳಲಿ ನಾನು? ಅಷ್ಟು ತುಂಬ ಇಷ್ಟ ಆಗಿಲ್ಲ, ಅಷ್ಟು ತುಂಬ ಇಷ್ಟ ಆಗಿದ್ದರೆ ಮ್ಯಾಕ್ಸ್ 2 ತೆಗಿತಾ ಇದ್ನಲ್ಲ. ಇದು ಅದಲ್ಲ. ನೀವು ಸಿನಿಮಾ ಒಳಗೆ ಹೋದ ತಕ್ಷಣ ಗೊತ್ತಾಗುತ್ತೆ ಅದಲ್ಲ ಅಂತ. ಯಾಕಂದರೆ ಪಾತ್ರ ಬೇರೆ, ಎಲ್ಲದೂ ಬೇರೆ, ಅಕ್ಕಪಕ್ಕದಲ್ಲಿರೋ ಪಾತ್ರಗಳು ಬೇರೆ, ಎಲ್ಲದೂ ಬೇರೆ. ಸೊ ಆಗಿರ್ಬೇಕಾದ್ರೆ ನನಗೆ ಇಷ್ಟ ಆಗಿದ್ದು ಅವ್ರು ಹೇಳಿದ ಕಥೆನೇ. ಸುಮ್ಮನೆ 48 hours ಟೈಮ್ಲೈನ್ ಅನ್ನೋಕ್ಕೂ ನನಗೆ ಯಾಕೆ ಇಷ್ಟ ಆಗಬೇಕು? ಆ ಥರ ನೋಡೋಕೆ ಹೋದರೆ ನಾನು ಮಾಡಿರೋ ಸಿನಿಮಾಗಳು ಮಾತ್ರ ನಿಮಗೆ ಗೊತ್ತು. ರಿಜೆಕ್ಟ್ ಮಾಡಿರೋದು ಎಷ್ಟು ಸಿನಿಮಾಗಳಿದ್ದಾವೆ, ಅದರಲ್ಲಿ 24 hours, ಒಂದು ರಾತ್ರಿ ಕತೆ, ಒಂದೇ ಮನೇಲಿ ಕತೆ, ಏನು ಬೇಕಾದ್ರೆ ಇರ್ಬೋದಲ್ಲ. ಸಮ್ಟೈಮ್ಸ್ ಡಸನ್ ಎಕ್ಸೈಟ್ ಮೀ ಸರ್. ಹಾಗಂತ ಕೆಲವು ಸಿನಿಮಾಗಳು ಎಷ್ಟೋ ಕೋಟಿ, ಲಂಡನ್ನಲ್ಲಿ ಸ್ಟಾರ್ಟ್ ಆಗಿ ನ್ಯೂಯಾರ್ಕಲ್ಲಿ ಹೋಗಿ ಲಾಸ್ ಆಂಜಲಸ್ ಅಂತೆಲ್ಲ ಹೇಳ್ತಾರೆ, ನನಗೆ ಅದು ಎಕ್ಸೈಟ್ ಆಗಲ್ಲ. ಐ ಆಮ್ ವೆರಿ ಹ್ಯಾಪಿ ವಿತ್ ಬ್ಯಾಂಗ್ಳೂರು, ಶಿವಮೊಗ್ಗ, ಮೈಸೂರು, ಇಲ್ಲೇ ಇದ್ದೀನಿ ನಾನು. ಕತೆ ಇಂಪಾರ್ಟೆಂಟ್ ನನಗೆ. ಅದು ತುಂಬ ಎಕ್ಸೈಟ್ ಆಯ್ತು ನನಗೆ ಅವ್ರು ಹೇಳಿದ ಒಂದೊಂದು ಸೀನ್. ಆ್ಯಂಡ್ ಎಷ್ಟೋ ಸೀನ್ಗಳು ನನಗೆ ಇಷ್ಟ ಆಗಿರೋ ಸೀನ್ಗಳಲ್ಲಿ ನಾನು ಇಲ್ಲವೇ ಇಲ್ಲ, ಅದು ಬೇರೆಯವ್ರ ಸೀನ್ ಆಗಿದೆ ಅದು. ಬಟ್ ಐ ಲವ್ಡ್ ಇಟ್. ತುಂಬ ಇಷ್ಟ ಆಗಿದೆ ನನಗೆ ಕೆಲವು ಸೀನ್ಗಳೆಲ್ಲ. ಸೊ ಐ ಥಿಂಕ್ ಆ್ಯಸ್ ಅ ಸಿನಿಮಾ ಐ ವಾಂಟ್ ಟು ಆನೆಸ್ಟ್ಲಿ ಎಂಟರ್ಟೈನ್ ಮೈ ಕ್ರೌಡ್. ಮಾರ್ಕ್ ಆರ್ ಮ್ಯಾಕ್ಸ್ ಈಸ್ ನಾಟ್ ಜಸ್ಟ್ ಅಬೌಟ್ ಸುದೀಪ್ ಸರ್, ಇಟ್ ಇಸ್ ಅಬೌಟ್ ಎವ್ರಿಬಡಿ. ಪ್ರತಿಯೊಂದು ಕ್ಯಾರೆಕ್ಟರ್ ಇಷ್ಟ ಆಗಬೇಕು ನನಗೆ. ನವೀನ್ ಚಂದ್ರ ಏನು ಮಾಡಿದಾರ ವ್ಯಕ್ತಿ. ನನಗೆ ಮ್ಯಾಕ್ಸಲ್ಲಿ ಮಿಸ್ ಆಗ್ತದಿದ್ದು ಅದೊಂದೇ, ಒಂದು ವಿಲನ್. ನನ್ನ ಎದುರುಗಡೆ ಒಬ್ಬ ಬೇಕು ನನ್ನನ್ನು ಕೆತ್ಕೋಕ್ಕೆ ಅಂತ. ಬಟ್ ಇದರಲ್ಲಿ ಐ ಥಿಂಕ್ ಫ್ಯಾಬ್ಯುಲಸ್ ಪರ್ಫಾರ್ಮರ್. ಅವರು ಸ್ಟೇಜ್ ಮೇಲೆ ನೋಡೋದಕ್ಕೂ ವೈಯಕ್ತಿಕವಾಗಿ ಅವ್ರು ಆ್ಯಕ್ಟ್ ಮಾಡೋದಕ್ಕೂ ಅಲ್ಲಿ ಸ್ಟೇಜ್ ಆ್ಯಸ್ ಅನ್ ಆ್ಯಕ್ಟರ್ ಐ ಥಿಂಕ್ 2 different ಪರ್ಸನಾಲಿಟೀಸ್. ತುಂಬ ಖುಷಿ ಆಯಿತು ನನ್ನ ಅವ್ರು ನೋಡಿ. ಆ್ಯಂಡ್ ವಿಕ್ರಾಂತ್ ಅಗೇನ್ ನನ್ನ ಸ್ನೇಹಿತ, ವಂಡರ್ಫುಲ್ ಕ್ಯಾರೆಕ್ಟರ್ ಆರ್ಕ್ಸ್. ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಕ್ಯಾರೆಕ್ಟರ್ಸ್ ಅರೌಂಡ್ ಮೀ ಆಸ್ ಮಾರ್ಕ್ ಪರ್ಸೆ ತೊಗೊಳಕ್ಕೆ ಹೋದರೆ. ಸೊ ಇಟ್ ಇಸ್ ಆಲ್ ಪುಟ್ ಟುಗೆದರ್ ಸರ್. ಇಲ್ಲಿ ಬಂದ್ಬಿಡಿ, ಬನ್ನಿ, ಅಲ್ಲಿ ಬನ್ನಿ, ನೀವು ಅಲ್ಲಿ ಬನ್ನಿ, ಬನ್ನಿರಿ ಇಲ್ಲಿ, ಅಲ್ಲಿ ನೋಡಿ, ಅವ್ರಿಗೆ ಕಾಣ್ತಾನೆ ಅಲ್ಲ ಅವ್ರಿಗೆ. ಬನ್ನಿ ಹೇಳಿ. ಸ್ನೇಹಿತರು ಸರ್, ಸ್ನೇಹಿತರು. ನಾನು ಆ್ಯಕ್ಚುಲಿ ಒಂದು ಹುಡುಗನಿಗೆ ಹಂಗೆ ಇಟ್ಕೊಂಡಿದ್ದೆ. ನಿಮ್ಗೆ ಯಾಕೆ ಪ್ರಾಬ್ಲಮ್ ಅದು? ಹುಡುಗಿಗೆ ಇಟ್ಕೊಂಡಿದ್ರೆ ಕೇಳಬೇಕಿತ್ತು, ಏನು ಸರ್ ಅದು ಅಂದ್ಬಿಟ್ಟು. ಆರಾಮಾಗಿದ್ವಲ್ಲ, ಸ್ನೇಹಿತರು, ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಒಳ್ಳೆ ವ್ಯಕ್ತಿ ಆ್ಯಕ್ಚುಲಿ. ತುಂಬ ಚೆನ್ನಾಗೇ ಹೊಂದ್ಕೊಂಡ್ವಿ ಇಬ್ಬರು ಸೆಟ್ಟಲ್ಲಿ. ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಖುಷಿ ಆಗುತ್ತೆ, ಎಲ್ಲ ಕಡೆ ಎಲ್ಲ ಸಿನಿಮಾಗಳಿಗೂ ಅವ್ರು ಬೇಕು ಅಂತ ಆಗುತ್ತೆ. ನಮ್ಮಲ್ಲೂ ನನಗೊಂದು ಅವಕಾಶ ಅವರೊಟ್ಟಿಗೆ ಕೆಲಸ ಮಾಡೋದಕ್ಕೆ. ಅವ್ರು ಸಿನಿಮಾ ನೋಡಿದ್ದೆ, ನಾನು ಮೀಟ್ ಮಾಡಿರಲಿಲ್ಲ. ಮೀಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಹೊಂದ್ಕೊಂಡ್ವಿ, ಮಾತಾಡ್ಕೊಂಡಿದ್ವಿ. ಸೊ ಅಷ್ಟೇ ಫ್ರೆಂಡ್ ಆಗಿದ್ದಾರೆ ಅವ್ರು. ನಾನು ಹೋಗ್ತಾ ಇದ್ದಿದ್ದು ನಮ್ಮ ರೂಮ್ಗೆ.
ಒಂದು ಕಾಫಿ ಕುಡ್ಕೊಂಡು ಹೋಗ್ತೀನಿ ನಿಮ್ಮ ಒಟ್ಟಿಗೆ ಅಂದರು. ಕಾಫಿ ಅಂದರೆ ಕಾಫಿನೇ. ಸೊ ಹೋಗ್ತಾ ಇದ್ದೆ. ಮತ್ತೆ ಮಾರ್ಕ್ ಎಲ್ಲ ಭಾಷೆಗಳನ್ನು ಒಂದೇ ದಿನ ರಿಲೀಸ್ ಆಗುತ್ತಾ? ಇಲ್ಲ. ಐ ಥಿಂಕ್ ವಿ ಆರ್ ಓನ್ಲಿ ಏಮಿಂಗ್ ಅಟ್ ಕನ್ನಡ ಆ್ಯಂಡ್ ತಮಿಳ್ ರೈಟ್ ನಾವು. ತೆಲುಗು ಹಿಂದಿ ಐ ಥಿಂಕ್ ಒಂದು 2 weeks ಬಿಟ್ಟು ಆಗ್ಬೋದು. ಎಲ್ಲ ಭಾಷೆಗಳು ನಿಮ್ಮದೇ ಇರುತ್ತಾ ವಾಯ್ಸ್? ಸದ್ಯಕ್ಕೆ ತಮಿಳ್ ಕನ್ನಡ ನಾನು ಮಾಡಿದ್ದೀನಿ. ತೆಲುಗು ನೋಡಿಕೊಂಡು ಮಾಡ್ತೀನಿ. ನನಗೆ ಇನ್ನೂ ಅದ್ರ ಬಗ್ಗೆ ಯಾಕಂದರೆ ಒಂದು ಹೇಳ್ತೀನಿ ಕೇಳಿ, ತಗೊಳ್ಳೋರು ಅದನ್ನು ಅಷ್ಟೇ ಗೌರವಪೂರ್ವಕವಾಗಿ ಟ್ರೀಟ್ ಮಾಡಿ ರಿಲೀಸ್ ಮಾಡ್ತಾರೆ ಆ ಸಿನಿಮಾನ ಅಂದರೆ ವಾಯ್ಸ್ ಕೊಡೋದ್ರಲ್ಲಿ ಅರ್ಥ ಇದೆ. ಈಗ ಮಾರಾಟ ಮಾಡೋರು ತಗೊಳ್ಳೋರು ಸಪೋಸ್ ಅದನ್ನು ಒಂದು ಡಬ್ ಫಿಲಮ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ, ಅದು ಹಂಗೆ ಇದ್ಬಿಡಲಿ ಬಿಡಿ. ಅಷ್ಟು ಶತಪ್ರಯತ್ನ ಪಟ್ಟು ನನಗೇನು ಇಲ್ಲ ಅಂದರೆ ನಾನು ಮಾಡೋ ಒಂದು ಕೆಲಸದ ಮೇಲೆ ನನಗೆ ಬೇಕಲ್ಲ ಅದು ಆ ಟ್ರೀಟ್ಮೆಂಟ್ ಸಿಗ್ತಾ ಇದ್ದಂದಾಗ ನಾನು ಮಾಡಿಕೊಡ್ತೀನಿ. ತಮಿಳಲ್ಲಿ ಅಷ್ಟು ಚೆನ್ನಾಗಿ ರಿಲೀಸ್ ಮಾಡ್ತಾ ಇದ್ದಾರೆ, ನಾನು ಮಾಡಿದ್ದೀನಿ. ಇನ್ನೊಂದು ಅದು ನನಗೆ ಬರದೇ ಇರೋ ಭಾಷೆ ಕಷ್ಟ ಆಗುತ್ತೆ. ಯಾಕಂದ್ರೆ ಅಲ್ಲಿ ಸ್ಕ್ರೀನ್ ಮೇಲೆ ಸಪೋಸ್ ನಾನು ತಮಿಳೇ ಮಾತಾಡಿದರೆ ಈಸಿ, ತೆಲುಗುನೇ ಮಾತಾಡಿದರೆ ಈಸಿ. ಇಲ್ಲಿ ಕನ್ನಡ ಮಾತಾಡೋದಕ್ಕೆ ಲಿಪ್ಸಿಂಕ್ ಮಾಡಬೇಕು. ಕರೆಕ್ಟ್ ಹೊಡೆಯುತ್ತೆ. ಯಾಕಂದರೆ ಸಮ್ಟೈಮ್ಸ್ ಕನ್ನಡದಲ್ಲಿ ನಾವು ಮಾತಾಡೋ ಸ್ಪೀಡು ತಮಿಳ್ ಸ್ಪೀಡು ನಮಗೆ ಕಷ್ಟ. ಮ್ಯಾಕ್ಸ್ ಲಾಸ್ಟ್ ಟೈಮ್ ರಿಲೀಸ್ ಆದಾಗ ಕನ್ನಡ ಟೈಟಲ್ ಕಳೆದ ಎಣ್ಣೆ ಚಕ್ರವರ್ತಿನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಈ ಸಲ ಮಿಸ್ಟೇಕ್ ಆಗಿರೋದಕ್ಕೆ ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದಾರೆ. ಅದು ತಪ್ಪಾಗಿರಲಿಲ್ಲ ಅಂದರೆ ನೀವು ಇವತ್ತು ಮಾತಾಡ್ತಾ ಇದ್ರಾ? ಐ ಬಿಲೀವ್ ಇನ್ ಒನ್ ಥಿಂಗ್ ಸರ್, ಗುಡ್ ಹ್ಯಾಸ್ ನೆವರ್ ಬಿನ್ ನ್ಯೂಸ್, ಓನ್ಲಿ ಬ್ಯಾಡ್ ಇಸ್ ನ್ಯೂಸ್. ಸೊ ನಿಮ್ಮನ್ನು ಫಸ್ಟ್ ಸ್ಕ್ರೀನಿಂದನೇ ಅಟ್ರ್ಯಾಕ್ಟ್ ಮಾಡೋಣ ಅಂತ. ಇವತ್ತವರೆಗೂ ಎಷ್ಟು ಸತಿ ಅಭಿನಯ ಚಕ್ರವರ್ತಿ ಕರೆಕ್ಟಾಗಿ ಬಂದಿದ್ದೆ, ಒಂದು ದಿವಸ ಬಂದು ನನಗೆ ಹೇಳಿಲ್ಲ ನೀವು ತುಂಬ ಚೆನ್ನಾಗಿ ಬಂದಿದೆ ಅಂತ. ಒಂದು ಸತಿ ಬಂದ ತಕ್ಷಣ ನಂಗೆ ಪಾಪ ಹೇಳ್ಬಿಟ್ರಿ. ಈಗ ಪ್ರಮೋಷನ್ ಅಲ್ಲಿ ಇರೋದ್ರಿಂದ ಇದರಿಂದಾನೇ ಒಂದು ಶುರು ಮಾಡ್ತೀನಿ ಪ್ರಶ್ನೆ. ಸೊ ಈ ಒಂದು ಡಿಜಿಟಲ್ ಯುಗದಲ್ಲಿ ಪ್ರಮೋಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಡಿಜಿಟಲ್ ಪ್ರಮೋಷನ್ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ? ಮನೆಯಲ್ಲಿ ನಿಮ್ಮ ತಾಯಿ ನಿಮ್ಮ ಹೆಂಡತಿ ಅಡುಗೆ ಮಾಡ್ತಾರಲ್ಲ, ಅದು ಒಂದಕ್ಕೆ ಪ್ರಮೋಷನ್ ಬೇಡ ಸರ್, ಮುಚ್ಕೊಂಡು ತಿಂತೀವಿ. ಇನ್ನು ಎಲ್ಲ ಕಡೆ ಪ್ರಮೋಷನ್ ಬೇಕು. ಒಂದು ದೋಸೆ ಮಾಡಿದ್ರು ಪ್ರಮೋಟ್ ಮಾಡಬೇಕು. ನಮ್ಮ ದೋಸೆ ಗೊತ್ತಾ, ಹಿಂಗೆ ಹಂಗೆ ಹಿಂಗೆ ಮಣ್ಣು, ನಮ್ಮ ಚಟ್ನಿ ನೋಡಿದ್ವಿ ಅಂತ ಮಾಡಲೇಬೇಕು. ನೀವೇ ಹೋಗಲ್ಲ ಇಲ್ಲ ಅಂದರೆ ಪ್ರಮೋಷನ್ಸು. ಈ ಟುಡೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಟುಡೇ ಎನಿಬಡಿ ವಿತ್ ಇನ್ಸ್ಟಾಗ್ರಾಮ್ ಪೋಸ್ಟ್ ವಿತ್ ಅ ಗುಡ್ ಫಾಲೋಯಿಂಗ್, ಅವ್ರಿಗೆ ಕೆಲಸ ಸಿಗ್ತಾ ಇದೆ, ಅವ್ರು ರೀಲ್ಸ್ ಮಾಡ್ತಾ ಇದ್ದಾರೆ ಪ್ರಮೋಷನ್ಸ್ಗೆ, ರೆಸ್ಟೋರೆಂಟಲ್ಲಿ ಕೂತು ಅಲ್ಲಿ. ಸೊ ಐ ಗೆಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಇಟ್ ಇಸ್ ಕಮ್ ಡೌನ್ ಟು ದ ಲೆವೆಲ್ ದಟ್ ಅ ಕಾಮನ್ ಪರ್ಸನ್ ವಿತ್ ಎ ಗುಡ್ ಫಾಲೋಯಿಂಗ್ ಅವರೆಲ್ಲರೂ ಪ್ರಮೋಟ್ ಮಾಡೋದಾಗಿದೆ. ಸೊ ಐ ಗೆಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಮೋಷನ್ ಅನ್ನೋದೇನಿದೆ, ಡೋಂಟ್ ಕನ್ಸಿಡರ್ ಇಟ್ ಆಸ್ ಅ ವೀಕ್ನೆಸ್, ಇಟ್ ಈಸ್ ಅನ್ ಇಮಿಟೇಷನ್. ಫೆಮಿಲಿಯಾರಿಟಿ, ಪ್ರಮೋಷನ್ ಇಸ್ ನಥಿಂಗ್ ಬಟ್ ಫೆಮಿಲಿಯಾರಿಟಿ. ನೀವೆಷ್ಟು ಪ್ರಪಂಚದಲ್ಲಿ ಕಾಣಿಸ್ಕೋತಾ ಇರ್ತೀರೋ ಅಷ್ಟು ನಿಮ್ಮ ಬಗ್ಗೆ, ನಿಮ್ಮ ಸಿನಿಮಾ ಬಗ್ಗೆ ಓಡ್ತಾ ಇದ್ದಷ್ಟು ಒಂದು ಸಿನಿಮಾ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಇಟ್ ಈಸ್ ನಾಟ್ ಅಬೌಟ್ ಯುವರ್ ಮನಿ ಆರ್ ಎನಿಥಿಂಗ್ ಲೈಕ್ ದಟ್. ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಪಬ್ಲಿಸಿಟಿ. ಯಾವ ಥರ ನೀವು ಹೇಗೆ ಕೂತ್ಕೋತೀರಿ. ಫಸ್ಟು ನಿಮ್ಮ ಸಿನಿಮಾ, ನಮ್ಮ ಸಿನಿಮಾನ ನಾವು ಪ್ರೀತಿಸ್ಬೇಕು ಸರ್. ಅದಾದ್ಮೇಲೆ ನಂಬಿಕೆ ಇಡಬೇಕು, ಅದ್ರ ಪ್ರಕಾರ ಮಾಡಬೇಕು. ಒಂದು ಐ ಡೋಂಟ್ ಬಿಲೀವ್ ಇನ್ ನೆಗೆಟಿವ್ ಪಬ್ಲಿಸಿಟಿ. ಅಂದರೆ 2 ಥರ ನಾನು ಹೇಳ್ತಾ ಇರೋದು. ಒಂದು, ಸಿನಿಮಾದಲ್ಲಿ ಇಲ್ಲದೇ ಇರೋದೇನೋ ತೋರ್ಸೋಕ್ಕೋಗಿ ನಾನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ಬರೋದು ಬಂದುಬಿಡಲಿ ಆಮೇಲೆ ನೋಡ್ಕೊಳ್ಳೋಣ. ನೋ ಸರ್, ಸಿನಿಮಾದಲ್ಲಿ ಇರೋದು ಮಾತ್ರ ತೋರಿಸೋಣ ಆ್ಯಂಡ್ ಇರೋದನ್ನು ತೋರಿಸೋಣ. ನನ್ನ ಸಿನಿಮಾದ ಕತೆ ಇದು ಹೇಳ್ಬಿಡೋಣ. ನಾನು ಏನು ಹೇಳ್ದಲ್ಲ ನೀವೇನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬರೋದು, ಡಿಸಪಾಯಿಂಟ್ ಆಗೋದು ಏನಕ್ಕೆ ಬೇಕು ಹೇಳಿ. ಈಗ ಅಂತ ತೆಗೆದಾಗಲೇ ನಾವು ಕತೆ ಹೇಳ್ಬಿಟ್ಟಿದ್ವಿ. ಇಬ್ಬರು ಹುಡುಗ ಹುಡುಗಿ, ಇವನು ಅವನ್ನ ಸಾಯಿಸ್ತಾನೆ, ಅವ್ನೊಳಗೆ ಇವನಿಗೆ ರಿವೆಂಜ್ ತೊಗೊತಾನೆ. ಬಟ್ ಹೇಗೆ ತೆಗ್ದಿದ್ದೀವಿ ಬಂದು ನೋಡಿ. ಅದು ಮಾರ್ಕಲ್ಲಿ ಒಂದು ಅಂಶ ಅಂತ ಹೇಳೇಬಿಟ್ವಿ ನಿಮಗೆ ಕತೆಗಳು. ಯು ಕ್ಯಾವ್ ಟು ಕಮ್ ಆ್ಯಂಡ್ ಸಿ ವಾಟ್ ವಿ ಡೂ ವಿತ್ ಇಟ್. ಸೊ ಇಲ್ಲದೇ ಇರೋದು ನಾನೇನು ಹೇಳಕ್ಕೆ ಕೇಳಿದೆ ಅಂತಂದರೆ, ಈಗ ಇರುವಂಥ ಒಂದಷ್ಟು ಜನರ ಪ್ರಶ್ನೆ ಏನು ಅಂತಂದರೆ, ಈಗ ಪ್ರಮೋಷನ್ ಅಂತ ಬಂದಾಗ ಸೊ ಒಂದು ಇಂಪಾರ್ಟೆನ್ಸ್ ಅನ್ನೋದು ಏನಿದೆ ಡಿಜಿಟಲಿ ಸ್ವಲ್ಪ ಒಂದು ಕಮ್ಮಿ ಇದೆ ಅಂತ ಒಂದಷ್ಟು ಜನರ ಪ್ರಶ್ನೆ. ಇಲ್ಲ ಸರ್, ಅದರ್ವೈಸ್ ಐ ವೋಂಟ್ ಬಿ ಸಿಟಿಂಗ್ ಏನು. ಸಮ್ಟೈಮ್ಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ನಾವು ಬಿಗ್ಗರ್ ಸ್ಕ್ರೀನಲ್ಲಿ ಇರ್ತೀವಿ. ಅಂದರೆ ಅಲ್ಲೆಲ್ಲೋ ಕೆಲಸ ಮಾಡೋ ಟೈಮಲ್ಲಿ, ಇನ್ನೆಲ್ಲೋ ಕೆಲಸ ಮಾಡ್ಕೊಂಡಿರೋ ಟೈಮಲ್ಲಿ ನಾವು ಕೆಲವ್ರಿಗೆ ಹೇಳಿರ್ತೀವಿ ಎಲ್ಲ ಅರೇಂಜ್ ಮಾಡಿ ಈಗ ನಿಮ್ಗೆ ಪ್ರಮೋಷನಿಗೆ ಕೂರಬೇಕು. ನಾವು ಯಾವತ್ತೂ ಹೇಳಿಲ್ಲ ಫಸ್ಟ್ ಈ ಚಾನಲಿಗೆ ಕರೀರಿ, ಆ ಚಾನಲಿಗೆ ಕರೀರಿ. ನಿಮ್ಮಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಐ ಡೋಂಟ್ ಥಿಂಕ್ ಎನಿ ಆ್ಯಕ್ಟರ್ ಶುಡ್ ಬಿ ಇನ್ವಾಲ್ಡ್ ಇನ್ ದಟ್ ಆಲ್ಸೋ. ಬಟ್ ಇಟ್ ಈಸ್ ಅ ಟೀಮ್ ವಿಚ್ ಪ್ರಿಪೇರ್ಸ್. ಕೆಲವು ಟೈಮ್ ಅವ್ರು ನಮಗೊಂದು ಹೇಳಿರ್ಬೋದು, ನಿಮಗೊಂದು ಹೇಳಿರ್ಬೋದು, ಎಲ್ಲ ಕರೆಕ್ಟ್ ಆಗಿರ್ಬೋದು, ಸಮ್ಟೈಮ್ಸ್ ಬ್ಯಾಲೆನ್ಸ್ ಮಾಡಿರ್ಬೋದು. ಡಿಜಿಟಲಿ ಆ ಥರ ನೆಗ್ಲೆಕ್ಟ್ ಮಾಡೋರೇ ಆಗಿದ್ದರೆ ನಿಮ್ಮ ಮುಂದೆ ನಾನು ಕೂತಾ ಇರ್ತೀರ. ಆ ಥರ ಆ್ಯರಿಗೆನ್ಸ್ ನನಗಿಲ್ಲ. ಐ ಗೆಸ್ ಟಿ ವಿ ಆಗಿರಲಿ, ಮೊಬೈಲ್ ಆಗಿರಲಿ, ಯಾವುದೇ ಆಗಿರಲಿ, ಐ ಆಮ್ ಸಂಬಡಿ ವಿಲ್ ರೆಸ್ಪೆಕ್ಟ್ ಎವ್ರಿಥಿಂಗ್. ಆ್ಯಂಡ್ ವೆನ್ ಎವರ್ ಗಿವನ್ ಅನ್ ಆಪರ್ಚುನಿಟಿ ನಾನು ನಿಮ್ಮ ಮುಂದೆ ಬರ್ತೀನಿ. ಏನಿಲ್ಲ ಅಂದಾಗ ವಿಷಯ ನಾನು ಬರೋದಕ್ಕೆ ಇಷ್ಟಪಡಲ್ಲ. ಸುಮ್ಮನೆ ಮಾತಾಡೋದು, ಸುಮ್ಮನೆ ಮೀಟ್ ಮಾಡ್ತಾರೋ. ಒಂದು ಮರಿಬೇಡಿ, ಪ್ರತಿ ಶುಕ್ರವಾರ ಬಿಲಾಂಗ್ಸ್ ಟು ಸಂಬಡಿ ಆ್ಯಂಡ್ ಐ ಆಮ್ ನಾಟ್ ಸಂಬಡಿ ಟು ಡಿಸ್ಟರ್ಬ್ ದಟ್. ನನಗಿದೆಯಾ ನಾನು ಬರ್ತೀನಿ. ನೀವು ನಾನು ಟ್ವಿಟರೇ ನೋಡಿರ್ತೀವಿ, ಎಲ್ಲ ಸ್ಟಾಪ್ ಮಾಡಿದ್ದೀನಿ. ನಾನು ಪಿಕ್ಚರ್ ಅಂತ ಬಂದಾಗ ಮಾಡ್ತೀನಿ, ಯಾರಿಗಾರು ಸಪೋರ್ಟ್ ಮಾಡಬೇಕಾ ಮಾಡ್ತೀನಿ, ವಿಶಸ್ ಮಾಡೋದು ನಿಲ್ಲಿಸಿದ್ದೀನಿ, ಎಲ್ಲ ನಿಲ್ಲಿಸಿದ್ದೀನಿ ನಾನು. ನಾಟ್ ಬಿಕಾಸ್ ಆಫ್ ಎನಿಥಿಂಗ್. ಪ್ರತಿ ಸಲ ನೀವೇನಾದ್ರು ಮಾಡೋಕ್ಕೆ ಹೋದಾಗಲೂ ಅದಕ್ಕೊಂದು ಕೌಂಟರು, ಅದಕ್ಕೊಂದು ಇದು ಏನಾಗಿದೆ.
ಪಾಪ ನನ್ನಿಂದ ತುಂಬ ಜನಕ್ಕೆ ನಿದ್ದೆ ಆಗ್ತಾ ಇಲ್ಲ. ಅಂದರೆ ನಾನೇನೋ ಟ್ವೀಟ್ ಮಾಡಿದ್ರೆ ಅದನ್ನು ಹಾಳು ಮಾಡೋಕ್ಕೆ ಅಂತ ಇರ್ತಾರಲ್ಲ ಒಂದಿಷ್ಟು ಜನ, ಅವ್ರಿಗೆ ನೆಮ್ಮದಿಯಲ್ಲಿ ಮಲಗಲಿ ಅನ್ನೋದಕ್ಕೋಸ್ಕರ ಟ್ವೀಟ್ ಮಾಡ್ತಾ ಇಲ್ಲ, ನಿಮ್ಮ ಮುಂದೆ ಬರ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಗಂತೂ ನಿದ್ದೆ ಇಲ್ಲ, ಅವ್ರು ಮಲಗಿ ಬಿಡಿ. ಸರ್ ಅಂದ್ರೆ ಡಿಸೆಂಬರ್ 25 ಅಂತ ಬಂದಾಗ ಈಗ ಲಾಸ್ಟ್ ಇಯರ್ ಇಂದ ಹಿರಿಯರು ಯಾರು ಕೇಳಿ ಎಲ್ಲರೂ ಸುಮಾರು ಎವ್ರಿ ಇಯರ್ ಡಿಸೆಂಬರ್ 25 ನ இந்த ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ಬೋದು. I know a little bit of magic, but I'm not a magician. ನೆಕ್ಸ್ಟ್ ಹ್ಯಾಟ್ರಿಕ್ ಮಾಡ್ತೀವಿ. ಮ್ಯಾಚ್ ಬಳಿಕ ಮಾರ್ಕ್ ಮಾಡ್ತಿದ್ದೀವಿ. ಇದಕ್ಕೆ ಕಾರಣ ನಿರ್ದೇಶಕರ ಮೇಲಿರುವಂತಹ ನಂಬಿಕೆನ ಕತೆ ಮೇಲಿರುವ ನಂಬಿಕೆನ ಅಂತ. Both. ನಿರ್ದೇಶಕರ ಬಗ್ಗೆ ಹೇಳೋದು. ನಿರ್ದೇಶಕರನ್ನ ನಂಬಲ್ಲ ಅಂದರೆ ಕತೆ ನಮ್ಮೇನು ಮಾಡ್ತೀವಿ? ನಿರ್ದೇಶಕರ ಬಗ್ಗೆ ಹೇಳೋದು. ಶಿ ಈಸ್ ಅ ಗುಡ್ ಗಾಯ್ ಆ್ಯಂಡ್ ಅ ವೆರಿ ಗುಡ್ ವಿಷನ್ಯ. ನನಗೆ ಗೊತ್ತಿರೋ ಹಾಗೆ ಮ್ಯಾಕ್ಸ್ ಬಂದಾಗ ಅವರೊಂದು ಕತೆ ಬರ್ಕೊಂಡು ಬಂದಿದ್ರು. ಅವ್ರಿಗೆ ಹಿಂದೆ ಮುಂದೆ ಏನೂ ಗೊತ್ತಿರಲಿಲ್ಲ. ಅಂದರೆ ನನ್ನ ಜನ ಏನು, ಕರ್ನಾಟಕದ ಜನ ಏನು, ನಮ್ಮ ನೇಟಿವಿಟಿ ಏನು ಇಷ್ಟಪಡ್ತಾರೆ, ಈ ಸ್ಪೀಡ್ ಏನು. ಬಟ್ ಈಸ್ ಅ ವೆರಿ ಫಾಸ್ಟ್ ಲರ್ನರ್. ಫಸ್ಟ್ ನಾನು ಹೇಳ್ದಲ್ಲಮ್ಮ, ನರ್ತಕ್ಕೆ ರಿಲೀಸ್ ಆಗ್ತಿದ್ದಂಗೆ ನೋಡಿದ್ರೆ ಕರ್ನಾಟಕದ ಎಷ್ಟೋ ಥಿಯೇಟ್ರಿಗೆ ಹೋದರು, ನೋಡಿ ಎಲ್ಲ ಮಾಡ್ಕೊಂಬಂದು ವಿತಿನ್ 2 months ಒಂದು ನಾಟ್ ಹೇಳಿದ್ರು ನನಗೆ, ಸರ್ ಈ ಥರ ಅಂತ. ಈ ಸತಿ ಕತೆ ಬರ್ಕೊಂಬರ್ಬೇಕಾದ್ರೆ ಎವ್ರಿಥಿಂಗ್ ವಾಸ್ ರೆಕ್ಟಿಫೈಡ್, ಕ್ಲಾಸಿಫೈಡ್. ಐ ಗೆಸ್ ದಟ್ ಇಸ್ ದ ವೇ ಇಟ್ ಇಸ್. ಈ ಸಂಬಡಿ ಕರ್ನಾಟಕದಲ್ಲೂ ಎಷ್ಟೋ ನಿರ್ದೇಶಕರಿದ್ದಾರೆ, ಅವರೆಲ್ಲ ಬಂದರೆ ನಾನು ಹಿಂದೆ ಮುಂದೆ ನೋಡೋದೇ ಮಾಡೋಣ ಅಂತ ಹೇಳ್ತೀನಿ ನಾನು. ಎಷ್ಟೋ ಸಲ ಸರ್ ನಾವು ಒಂದು ಒಳ್ಳೆ ಸಿನಿಮಾ, ಒಂದು ಹಿಟ್ ಸಿನಿಮಾ ಕೊಡೋಕ್ಕಾಗ್ದಲ್ಲೇ ಇರ್ಬೋದು, ಕೆಲವ್ರ ಕಾಂಬಿನೇಷನಲ್ಲಿ ಕಳಪೆ ಸಿನಿಮಾ ಅಂತೂ ಬರೋಲ್ಲ, ಸಾಕಲ್ಲ ಅಷ್ಟೇ. ಯಾಕಂದರೆ ಎಲ್ಲದರಲ್ಲೂ ನಾವು 100% ಬರ್ಕೊಂಡು ಹೋಗೋಕ್ಕಾಗಲ್ಲ. ವಿ ಕ್ಯಾನ್ ಜಸ್ಟ್ ಹೋಪ್ ಟು ಡೂ ದ ಬೆಸ್ಟ್, ಗಿವ್ ಆ ಬೆಸ್ಟ್. ಸೊ ಹಿ ಈಸ್ ಒನ್ ಅಮಂಗ್ ದಟ್ ಆ್ಯಂಡ್ ಹೂ ಐ ಬಿಲೀವ್ ಇನ್. ನಾನು ನಿಮ್ಮ ಜೊತೆ ಇದ್ದವ್ರ ಜೊತೆ ಅಂದರೆ ಕಲಾವಿದರ ಜೊತೆ ಒಂದು ಚಿಕ್ಕ ಪುಟ್ಟ ಅವ್ರು ಮಾಡಿದ ಸಿನಿಮಾಗಳಲ್ಲಿ ಒಂದು ಚಿಕ್ಕ ಪುಟ್ಟ ಹಾಡಾಗಿರ್ಬೋದು, ಅದು ನಟನೆ ಆಗಿರ್ಬೋದು ಮಾಡಿ ಬರ್ತೀರಾ. ಅರ್ಜುನ್ ಜನ್ಯರು ನಿಮ್ಮ ಬೆಳೆದಿರೋರು, ನೀವು 45 ಏನಾದರೂ ಒಂದು ಚಿಕ್ಕ ಪಾತ್ರನಾದ್ರು ಮಾಡ್ಬೋದು. ಖಂಡಿತ ಕೊಟ್ಟಿದ್ರೆ ಮಾಡ್ತಾ ಇದ್ದೆ, ಕರೀಲೇ ಇಲ್ಲ. ಅರ್ಜುನ್ ಕರೀಲಿಲ್ಲ. ಪಾತ್ರ ನೋಡಿ ಏನು ಅನಿಸ್ತು ಸರ್ ಅವ್ರದ್ದೊಂದು ಸ್ಮಾಲ್ ಚೆನ್ನಾಗಿ ಬಂದು ಫೀಮೇಲ್ ವರ್ಷನ್ ನೋಡಿದ್ರು. ಸಿ ಶಿವಣ್ಣನ ಬಗ್ಗೆ ಹೇಳಬೇಕು ಅಂದರೆ ಐ ಥಿಂಕ್ ಹೀ ಈಸ್ ಜೆನ್ಯೂನ್ಲಿ ಎ ಗುಡ್ ಹ್ಯೂಮನ್ ಆ್ಯಂಡ್ ಒಂದು ಹೋರಾಟದ ನಂತರ ಬಂದಿದ್ದಾರೆ ಅವರು. ಹೀ ಈಸ್ ಅವರ್ ಆ್ಯಸೆಟ್ ಆ್ಯಂಡ್ ನಮಗೆ ಅವ್ರು ಬಂದು ವಾಪಸ್ಸು ಶೂಟಿಂಗ್ ಹೋದರು ಅಂದ ತಕ್ಷಣ ಫಸ್ಟು ನಾವೆಲ್ಲರೂ ಆಶ್ಚರ್ಯಪಟ್ಟು ಗೀತಾಕಂಗೆ ಫೋನ್ ಹಾಕಿದಾಗ, ಸುದೀಪ್ ಇಲ್ಲ ಅವರು ಅಲ್ಲಿದ್ದರೇ ಕರೆಕ್ಟು ಮಾಡ್ಕೊಂಡಿರ್ತಾರೆ ಅಂದಾಗ, ದಟ್ ಶೋಸ್ ಅಸ್ ಪೊಟೆನ್ಷಿಯಲ್ ಹಿಯರ್ ಮೆಂಟಲಿ ವೆರಿ ಸ್ಟ್ರಾಂಗ್. ಆ್ಯಂಡ್ ಅವ್ರು ಮಾಡಿರೋ ಪಾತ್ರದಲ್ಲಿ ಅವ್ರು ಯಾವತ್ತೂ ಹಿಂದೆ ಮುಂದೆ ನೋಡೋದೇ ಇಲ್ಲ. ಇವಾಗ ನೀವು ಆ ಗೆಟಪ್ಪನ್ನು ಕಂಫರ್ಟಬಲ್ ಆಗಿ ಸೆಟ್ಟಲ್ಲಿ ಹಾಕ್ಕೊಂಡೋದು ಕಷ್ಟ ಅಲ್ವಾ? ಸೀನಲ್ಲಿ ನೋಡಿದಾಗ ನಿಮ್ಗೆ ಅನಿಸಿರ್ಬೋದು, ಸೆಟ್ಟಲ್ಲಿ ಈಗ ಕ್ಯಾರವನಲ್ಲಿ ಇಳ್ಕೊಂಬರ್ಬೇಕು ಅಂದ್ಕೊಳ್ಳಿ, ಸೀರೆ ಹಾಕ್ಕೊಂಡು ಹೆಂಗಿರುತ್ತೆ, ಕಷ್ಟ ಅದು. ಅಂಥದ್ರಲ್ಲಿ ಅವ್ರು ಅಷ್ಟು ಸರಳವಾಗಿ ಮಾಡ್ತಾರೆ ಅಂದರೆ ಹೀಸ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್ ಆ್ಯಂಡ್ ಹಿ ಬಿಲೀವ್ಸ್ ಇನ್ ಹಿಸ್ ಡೈರೆಕ್ಟರ್ಸ್ ವಾಟ್ ಎವರ್ ದ ಫಿಲ್ಮ್ ಇಸ್. ಆ್ಯಂಡ್ ಅವ್ರ ಟ್ಯಾಲೆಂಟ್ ಬಗ್ಗೆ ನಾವು ಏನು ಮಾತಾಡೋದು ತಪ್ಪಾಗೋದಿಲ್ಲ. ಈಸ್ ಟೂ ಟ್ಯಾಲೆಂಟೆಡ್ ಫಾರ್ ಆಲ್ ದಟ್. ಆ್ಯಂಡ್ ಅಲ್ಲ ಲುಕ್ ನಿಮ್ಗೆ ಹೆಂಗೆ ಅನಿಸ್ತು? ಟ್ರೆಂಡಿಂಗ್ ಡೈಲಾಗು ದಮ್ ಕಡಿಮೆ ಮಾಡಬೇಕಲ್ಲೇ, ಅದು ಆ ಸಿಚುವೇಶನ್ ಬೇಕಿದ್ದಾಗ ಯೂತ್ ಒಂದು ಮೆಸೇಜ್ ಕೊಡೋಕ್ಕೋಸ್ಕರ ಅದು ಮಾಡಿದ್ರು. ಅವತ್ತು ಶೂಟಿಂಗ್ ನಡೀತಾ ಇತ್ತು ಸರ್. ಶೂಟಿಂಗ್ ನಡೀಬೇಕಾದ್ರೆ ಆ್ಯಕ್ಚುಲಿ ಸುಸ್ತಾಗಿ ಹೋಗಿದ್ದೆ ನಾನು. ಸಿಗರೇಟ್ ಸದ್ದಲ್ಲ, ನಾನು ಸಿಗರೇಟ್ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅವತ್ತು ಮಳೆ, ಚಳಿ ಎಲ್ಲ ಆಗಿದೆ. ಒಂದು ಲಾಸ್ಟ್ ಶಾಟ್ ಅಲ್ಲಿ ಕೂತ್ಕೊಂಡು ನಾನು ಏನೋ ನೋಡ್ತಾ ಇರ್ತೀನಿ, ಅದು ಹೇಳೋಕೆ ಅದೇನೋ ಅಲ್ಲ, ಚಿಮ್ನಿ ಹತ್ರ ಕೂತು ನೋಡ್ತಾ ಇರ್ತೀನಿ. ಕೆಳಗಡೆ ನಮ್ಮ ಪ್ರತಾಪ ಕ್ಯಾರೆಕ್ಟರ್ ಇರ್ತಿರ್ತಾರೆ, ಅವರು ಅಲ್ಲಿದ್ದರು. ಆ್ಯಂಗಲ್ ಕೊಡೋಕ್ಕೋಸ್ಕರ ಅಲ್ಲೇ ನಿಂತಿದ್ರು. ಫ್ರೇಮಲ್ಲಿ ಇನ್ನೊಂದು ಫ್ರೇಮಲ್ಲಿ ಅವರಿದ್ದಾರೆ. ಇಬ್ಬರದ್ದು ಕಾಂಬಿನೇಷನ್ ಒಂದು ಶಾಟ್ ಇದೆ, ಒಂದು ಸೋಲೋ ಶಾಟ್ ಇದೆ. ಸುಮ್ಮನೆ ನೋಡ್ತಾ ಇದ್ದೆ ನಾನು ಉಸಿರು ಬಿಡೋದು ನೋಡ್ಬಿಟ್ಟು ಜೆನ್ಯೂನಾಗಿ ಕೇಳಿದ್ರು, ಸರ್ ಆರ್ ಯು ಓಕೆ ಅಂದರು. ನಾನು ಆ್ಯಕ್ಚುಲಿ ಅದು ಅವನು ಇದು ಮಾಡ್ತಾನೆ. ನಾನು ಸುಮ್ಮನೆ ಕೋಪದಲ್ಲಿ ಆ್ಯಕ್ಚುಲಿ ಸುಮ್ಮನೆ ಇರ್ತದೆ ಹೇಳಿದೆ, ದಮ್ ಹೊಡಿಯೋದು ಕಮ್ಮಿ ಮಾಡಬೇಕಲ್ಲ ಅಂದ್ಬಿಟ್ಟು ನಕ್ಬಿಟ್ಟು ಇನ್ನೇನೋ ಹೇಳಿದೆ, ಅದು ಕಟ್ಟಾಗಿದೆ. ಅದು ಎಷ್ಟು ಸೂಟ್ ಆಗೋಯ್ತು ಸಿನಿಮಾಗೆ, ಸಿಚುವೇಶನ್ಗೆ ಅಂದರೆ ಇಮ್ಮಿಡಿಯೇಟಾಗಿ ಸ್ಟಂಟ್ಸ್ ಇಲ್ಲವರು, ಸರ್ ಇದು ಪಕ್ಕಾ ಟ್ರೈಲರ್ ಶಾಟ್ ಸರ್ ಅಂದರು. ನಾವು ಅದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ಲ, ಡೈರೆಕ್ಟ್ರಿಗೆ ಕೇಳಿದೆ. ಆಮೇಲೆ ನೋಡೋಕೆ ಹೋದ್ರೆ ಅದೆಷ್ಟು ಚೆನ್ನಾಗಿ ಕೂಡ್ಕೊಂಬತ್ತು ಅಂದರೆ ದಟ್ ಸೀನ್ ಎಷ್ಟು ಇಮೋಷ್ನಲ್ಲು ಸೀರಿಯಸ್ ಆಗಿರೋ ಸೀನ್, ಈ ಒಂದು ಡೈಲಾಗಿಂದ ಮ್ಯೂಸಿಕಲ್ ಚೇಂಜ್ ಓವರ್ ಆಗಿ ನೆಕ್ಸ್ಟ್ ಸೀನಿಗೆ ಲೀಡ್ ಕೊಡ್ತಾರೆ. ಬ್ಯೂಟಿಫುಲಿ ಸಿಂಕ್ ಆಯ್ತದು. 100% ಆಗುತ್ತೆ ಸರ್, 100% ಆಗುತ್ತೆ. ಯಾಕೆ ಆಗದೆ ಇರೋದು? ಇನ್ಫ್ಯಾಕ್ಟ್ ಇನ್ಕೊಂಡು ನಮ್ಮ ಗ್ಯಾಂಗಲ್ಲೇ 4-5 ಜನ ಬಿಟ್ಬಿಡಿಯೋದು. God bless. ಮಂಜು ಅಂತ ಮ್ಯಾಕ್ಸ್ ಅಲ್ಲಿ ಸಸ್ಪೆಂಡ್ ಆಗಿ ರೀಜಾಯ್ನ್ ಆಗ್ತೀವಿ. ಮಾರ್ಕಲ್ಲಿ ಸಸ್ಪೆಂಡ್ ಆಗಿ ಈ ರುದ್ರಾಧಾರ ಬರುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ ಇದೆ. ಹಿ ಈಸ್ ಆಲ್ವೇಸ್ ಒಂದು ಸಸ್ಪೆಂಡ್ ಆಗಿ ಆಲ್ಮೋಸ್ಟ್ 1 year ಆಗಿರುತ್ತೆ. ಹಿ ಹ್ಯಾಸ್ ಅನದರ್ 10 to 11 months ಆಫ್ ಸಸ್ಪೆನ್ಷನ್ ಸ್ಟಿಲ್ ಟು ಗೋ. ಇದರಲ್ಲಿ ಸಸ್ಪೆಂಡ್ ಆದ ನಂತರ
ಸಸ್ಪೆಂಡ್ ಆಗಿ ಆಲ್ಮೋಸ್ಟ್ 1 year ಆಗಿದೆ. 1 year ಆದ್ಮೇಲೆ ಸ್ಟೋರಿ ಸಸ್ಪೆಂಡ್ ಆದ್ಮೇಲೆ ಸ್ಟಾರ್ಟ್ ಆಗಿದೆ. ಇಲ್ಲ, ಸಸ್ಪೆಂಡ್ ಆಗೋದು ಇಟ್ ಈಸ್ ಜಸ್ಟ್ ಎ ಮೆಟಫಾರಿಕ್ ಇದು. ಅದರಲ್ಲಿ ಅದಕ್ಕೆ ಸಸ್ಪೆನ್ಷನ್ಗೆ ಏನು ಲಿಮಿಟ್ ಇಲ್ಲ. ಬಟ್ ಏನಾಗುತ್ತಂದರೆ ಅವ್ರು ಪೊಲೀಸ್ ಅಧಿಕಾರಿ ಆಗಿದ್ದಾಗ ಎಷ್ಟು ಸ್ಟ್ರಾಂಗ್ ಇದ್ದರು ಏನವರು, ಅದೊಂದು ಥ್ರೆಟ್ ಬೇರೆಯವ್ರಿಗೆ ಇರುತ್ತಲ್ಲ. ಅವ್ರು ಬರೋದು ಬೇಡ ಸರ್, ಅವ್ರು ಒಳಗಡೆ ಬರ್ದಿದ್ದಾಗ ನೋಡ್ಕೊಳ್ಳಿ ಸರ್, ಅವ್ರು ಬರೋದು ಬೇಡ ಸರ್, ಒಳಗೆ ಬರ್ದಿದ್ದಾಗ ನೋಡ್ಕೊಳ್ಳಿ ಅನ್ಬೇಕಾದ್ರೆ ಅವ್ರಿಗೆ ಒಂದು ಹಿಸ್ಟ್ರಿ ಇರಬೇಕಲ್ಲ. ಆ ಹಿಸ್ಟ್ರಿ ನಾವು ತೋರಿಸ್ದಲ್ಲೇ ಇರ್ಬೋದು, ಬಟ್ ಒಂದಿದೆ ಅವರಿಗೆ. ಇಷ್ಟು ದಿನದಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ಪ್ಲಾನ್ ಹಾಕ್ಕೊಂಡಿದ್ರಿ. ಯಾಕೆಂದರೆ ಒಂದು ಸೆಟ್ ಆಗೋದಕ್ಕಿಂತ ಮುಂಚೆ, ಸೆಟ್ ಮುಗೀತು ಅಲ್ಲಿ ಶೂಟ್ ಮುಗಿಯೋಕ್ಕಿಂತ ಮುಂಚೆನೇ ಮತ್ತೊಂದು ಸೆಟ್ಟು, ಆ ಸೆಟ್ ರೆಡಿ ಆದಮೇಲೆ ಮತ್ತೊಂದು ಸೆಟ್ ರೆಡಿ ಆಗೋಕ್ಕಿಂತ ಮುಂಚಿತವಾಗಿ ಪ್ರತಿಯೊಂದು ರೆಡಿ ಆಗ್ತಿತ್ತು. ಆ ಹರಿಬರಿದಲ್ಲಿ ನಿಮ್ಗೆ ಏನಾದರೂ ಒಂದಷ್ಟು ಒತ್ತಡಗಳು ಅಥವಾ ಇಂಜುರೀಸ್ಗಳು ಆಗೋ ಸಾಧ್ಯತೆಗಳಿದ್ವಾ? ಸಿ, ಇಂಜುರೀಸ್ ಇಲ್ಲದೆ ನೋಬಡಿ ಕ್ಯಾನ್ ಬಿ ಅನ್ ಆ್ಯಕ್ಟರ್, ನಾಟ್ ಓನ್ಲಿ ಜಸ್ಟ್ ಮೀ. ಈವನ್ ಹೀರೋಯಿನ್ಸ್ಗಳನ್ನ ಆ್ಯಕ್ಟ್ರೆಸಸ್ನ ತೊಗೊಳಕ್ಕೆ ಹೋದ್ರೆ ಅವ್ರಿಗೆ ಅವ್ರದ್ದೇ ಇಂಜುರೀಸ್ ಇರುತ್ತೆ. ಈಗ ನಾವು ನೋಡೋಕೆ ಹೋದ್ರೆ ಇಷ್ಟಿಷ್ಟು ಉದ್ದ ಇದ್ದೀವಿ. ಕೆಲವು ಟೈಮ್ ಪಾಪ ಅವ್ರು ಹೀಲ್ಸ್ ಹಾಕ್ಕೊಂಡೆಲ್ಲ ಓಡಾಡಬೇಕು, ಕಾಲು ಕಚ್ಚುತ್ತೆ, ಶೂ ಕಚ್ಚುತ್ತೆ, ನಿಮಗೆ ಗೊತ್ತಿರುತ್ತೆ, 1000 ಇರುತ್ತೆ, ಬಟ್ ತೋರಿಸ್ಕೊಳಂಗಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಇರುತ್ತಮ್ಮ, ಹೇಳ್ಕೊಳಕ್ಕಾಗಲ್ಲ. ದೇ ವಿಲ್ ಹ್ಯಾವ್ ದೇರ್ ಓನ್ ಹೆಲ್ತ್ ಇಶ್ಯೂಸ್, ವಿಲ್ ಹ್ಯಾವ್ ಅವರ್ ಓನ್ ಇಂಜುರೀಸ್. ಬಟ್ ಅಲ್ಟಿಮೇಟ್ಲಿ ಸುಪ್ರೀಮ್ ನಾವೆಲ್ಲ ನೋಡೋದೇನೋ ಒಂದು ಎಂಟರ್ಟೈನ್ಮೆಂಟ್. ಕ್ಯಾಮ್ರಾಗೆ ಹೋಗ್ಬಿಟ್ಟು ಕಾರಣ ಹೇಳೋಕ್ಕಾಗಲ್ಲ. ನಾಳೆ ನೀವು ಸಿನಿಮಾ ರಿಲೀಸ್ ಆದಾಗ ನಾವು ಯಾಕೆ ಡಲ್ ಕಾಣ್ತಾ ಇದ್ರಿ ಅಂದರೆ ನಾನು ಕಾರಣ ಕೊಡೋಕ್ಕಾಗಲ್ಲ. ಐ ಹ್ಯಾವ್ ಟು ಡೂ ಮೈ 100%. ದಟ್ ಈಸ್ ಅ ಚಾಯ್ಸ್. ನಿಮ್ಮ ವಿಷಯಕ್ಕೆ ಬರ್ತೀನಿ. ಈಗ ನೀವೇ ನ್ಯೂಸ್ಗಳಲ್ಲಿ ಕೂತ್ಕೊಂಡಾಗ ಎಷ್ಟೋ ಸಲ ನಿಮಗೆ 1000 ಇಶ್ಯೂ ಮನೇಲಿರ್ಬೋದು. ಹಾಗಂತ ನೀವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನ್ಯೂಸ್ ಓದಕ್ಕೆ ಕೂತ್ರೆ ಯು ಆರ್ ಡೂಯಿಂಗ್ ಇಂಜಸ್ಟಿಸ್ ಟು ದ ಚಾನಲ್, ಟು ದ ನ್ಯೂಸ್ ಆ್ಯಂಡ್ ಟು ದ ಪೀಪಲ್. ಸೊ ನಿಮ್ಗೆ ಅಳು ಅನ್ನೋದು ಎಷ್ಟೇ ನಿಮ್ಮಲ್ಲಿ ಇರ್ಬೋದು, ಅದನ್ನೆಲ್ಲ ಸೈಡಿಗೆ ಇಟ್ಟು ಮಾಡಿ ಆಮೇಲೆ ಹೋಗಿ ಕೂತಿರ್ತೀರ, ಕರೆಕ್ಟ್? ಬಟ್ ಐ ಗೆಸ್ ದಟ್ ಈಸ್ ಅ ಸ್ಯಾಕ್ರಿಫೈಸ್ ವಿಚ್ ಮೇಕ್ಸ್ ಯು ಬಿಕಮ್ ಆ್ಯಂಡ್ ಗ್ರೋ, ಕರೆಕ್ಟ್? ವಿ ಆರ್ ನೋ ಡಿಫ್ರೆಂಟ್. ಅದನ್ನೆಲ್ಲ ಸೈಡಿಗೆ ಇಟ್ಟು ಮಾಡಬೇಕಾದ. ಇಂಜುರೀಸ್ ಎಲ್ಲಿಲ್ಲ ಮಾಡಿ, ಯಾವುದಕ್ಕಿಲ್ಲ. ಮೊನ್ನೆ ನಿಮ್ಮ ಫಂಕ್ಷನಲ್ಲೇ ನೋಡಿದ್ರೆ ನಮ್ಮ ಇವೆಂಟಲ್ಲೇ ಕುಂಟ್ತಾ ಇದ್ದೆ ನಾನು. ಆಗ್ತಾ ಇರುತ್ತೆ, ಆಕ್ಸಿಡೆಂಟ್ಸ್ ಕೀಪ್ ಹ್ಯಾಪನಿಂಗ್. ಸುದೀಪ್ ಸರ್, ರಾಜಮೌಳಿ ಸರ್ ಇಂದ ರಿಷಬ್ ಸರ್ ತನಕ ಎಕ್ಸಾಂಪಲ್ ಕೊಡ್ತಿದ್ರು. ತುಂಬಾ ಜನ ಇದ್ದಾರೆ ನಿರ್ದೇಶಕರು, ನಟರುಗಳ ಪತ್ನಿಯರು ಸಿನಿಮಾಗಳಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿದಾಗ ಆ ಎಲ್ಲ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಈ ಇಂಟೆನ್ಷನಲಿ ಮಾರ್ಕ್ಸ್ ಬಗ್ಗೆ ಸಿನಿಮಾ ಹಿಟ್ಟು ಇದು ನಾನು ಯಾಂಗಲೇ ನೋಡಿರಲಿಲ್ಲ, ಕನ್ಫರ್ಮ್ ತಾನೆ ಹಿಟ್ ಆಗಬೇಕು. ನಿಮ್ಮ ಮಾರ್ಕ್ ಲ್ಯಾಂಡ್ ಮಾರ್ಕ್ ಆಗಿರುತ್ತೆ. ಸಾನ್ವಿ ಮತ್ತೆ ಪ್ರಿಯಾ ಮ್ಯಾಮ್ ಕಾಂಟ್ರಿಬ್ಯೂಷನ್ ಡಬಲ್ ಹಿಟ್ ಇದು. ಏನು ಹೇಳ್ತೀವಿ? ಶಿ ವಾಂಟೆಡ್ ಟು ಗೆಟ್ ಇನ್ ಡಿಸ್ಟ್ರಿಬ್ಯೂಷನ್. ಅವ್ರ ಸ್ವಂತ ದುಡ್ಡಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೆ ಅವ್ರದ್ದೇ ಆದಂಥ ಬಿಸ್ನೆಸ್ ಇದೆ, ಇನ್ವೆಸ್ಟ್ಮೆಂಟ್ಸ್ ಇದೆ. ಒಂದು ಖುಷಿ ಅಂತ ಓಪನ್ ಆಗಿ ಹೇಳಬೇಕು ಅಂದರೆ ಅವೆಲ್ಲ ನನ್ನ ದುಡ್ಡನ್ನು ತಂದು ಡಿಸ್ಟ್ರಿಬ್ಯೂಷನ್ ಮಾಡಿ ಆ ಥರ ಪರ್ಸನ್ ಅಲ್ಲ ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದವರು, ಇಲ್ಲಿಗೆ ಬಂದವರು, ಇನ್ವೆಸ್ಟ್ಮೆಂಟ್ಸ್ ಇದೆ ಅವರಿಗೆ, ಚೆನ್ನಾಗಿ ಮಾಡಿದ್ದಾರೆ. ಇನಿಷಿಯಲ್ ಡೇಸಲ್ಲಿ ನಂದೇನೋ ಒಂದು ಸಪೋರ್ಟ್ ಇರ್ಬೋದು, ಬಟ್ ಐ ಥಿಂಕ್ ಶಿ ಇಸ್ ಗ್ರೋನ್ ಆನ್ ಅವರ್ ಓನ್. ಆ್ಯಂಡ್ ವಿತರಕರ್ತರಾಗಿ ಅವ್ರದ್ದೇ ದುಡ್ಡಲ್ಲಿ ಬರ್ತಾ ಇರೋದು KG ಅವರು ಕಾಂಬಿನೇಷನ್ ಒಟ್ಟಿಗೆ. ಶಿ ವಾಂಟ್ಸ್ ಟು ಲರ್ನ್ ಡಿಸ್ಟ್ರಿಬ್ಯೂಷನ್, ವಿಚ್ ಇಸ್ ಗುಡ್. ಬಿಕಾಸ್ ನಾಳೆ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿ ಒಂದು ಸಂಸ್ಥೆ ಬೆಳೀತು ಅಂದರೆ ಇನ್ನೂ ಹಲವಾರು ಸಿನಿಮಾಗಳಿಗೆ ಅವರು ಹೆಲ್ಪ್ ಆಗ್ತಾರೆ. ಸಂಸ್ಥೆಯಾಗಿ ಬೆಳೆದ್ರೆ ಎಷ್ಟೋ ಸಿನಿಮಾಗಳು ತೊಗೊಬೋದು, ನಂದು ಮಾತ್ರ ಅಲ್ಲ. ಇಟ್ಸ್ ಎ ಗುಡ್ ಥಿಂಗ್. ಆ್ಯಂಡ್ ಸಾನ್ವಿ ಇಲ್ಲಿ ಸಾಂಗ್ ಆಗಿ ಬಂದಿದೆ, ಪಾಪ್ಯುಲರ್ ಆಗಿದೆ. ನಾಳೆ ಇನ್ನು 5-6 ಸಿನಿಮಾಗಳಿಗೆ ಹಾಡ್ಬೋದು, ಬೇರೆ ಹೀರೋಗಳ ಸಿನಿಮಾಗೆ ಹಾಡ್ಬೋದು. ಐ ಕನ್ಸಿಡರ್ ದ್ಯಾಟ್ ಆಸ್ ಅ ಬ್ಲೆಸ್ಸಿಂಗ್. ಮಗಳ ಒಂದು ಕಂಠ ಸೇರಿ ನಿಮ್ಮನ್ನ ಸುಸ್ತು ಮಾಡ್ತಾ ಅಥವಾ ಎನರ್ಜಿ ಕೊಡ್ತಾ? ಯಾಕಂದ್ರೆ ಮಗಳು ಅಳೋ ಮೊದಲ ಸೌಂಡ್, ಅವಳು ಹುಟ್ಟಿದಾಗ ಆ ಸೌಂಡ್ ಇಂದ ಹಿಡಿದು ಈ ಸೌಂಡ್ ತನಕ ನಿಮ್ಗೆ ಎಷ್ಟು ಪ್ರೌಡ್ ಇದೆ ಸರ್ ಇವತ್ತು ನಿಮ್ಮದೇ ಸಿನಿಮಾಗೆ ಹಾಡಿ? ಅವರು ಅವತ್ತು ಹತ್ತಿರಲಿಲ್ಲ ಅಂದ್ರೂ ಪ್ರೌಡ್ ಇರ್ತಾ ಇದ್ದೆ, ಇವತ್ತು ಹಾಡಿರಲಿಲ್ಲ ಅಂದ್ರೂ ಪ್ರೌಡ್ ಇರ್ತದೆ. ಪ್ರೌಡ್ ಇಸ್ ನಾಟ್ ದ ವರ್ಡ್. ಆ್ಯಸ್ ಫಾರ್ ಆಸ್ ಅಚೀವ್ಮೆಂಟ್ಸ್ ಆರ್ ಕನ್ಸರ್ನ್, ಐ ಆಮ್ ವೆರಿ ವೆರಿ ಹ್ಯಾಪಿ. ಅವರಿಗೆ ಅವ್ರ ಓನ್ ಟ್ಯಾಲೆಂಟಲ್ಲಿ ಬಂದಿದ್ದಾರೆ, ಶ್ರದ್ಧೆಯಲ್ಲಿ ಬಂದಿದ್ದಾರೆ. ನನಗೆ ಇನ್ನೂ ಖುಷಿ ಆಗೋದು ಅವ್ರು ಬೇರೆ ಸಿನಿಮಾಗಳಿಗೆ ಹಾಡಿದಾಗ. ಹಾಯ್ ಕಿರಣ್, ಸೌಂಡ್ ಮಾಡಿನೇ ಬರ್ಬೇಕಾ? ಬಾಗ್ಲಕ್ಕೆ ಅವ್ರು ಬೇರೆ ಸಿನಿಮಾ ಹಾಡಿದಾಗ ಐ ಥಿಂಕ್ ಐಲ್ ಬಿ ಮೋರ್ ಹ್ಯಾಪಿ. ಬಿಕಾಸ್ ಇನ್ನೊಂದು ಸಿನಿಮಾಗೆ ಆ್ಯಸೆಟ್ ಆಗಲಿ, ಅವರಿಗೆ ಉಪಯೋಗಕ್ಕೆ ಬಂದರೆ. ಆ್ಯಂಡ್ ಐ ಗೆಸ್ ಐ ವಿಲ್ ಲುಕ್ ಇನ್ ಟು ದ್ಯಾಟ್ ಮೋರ್ ಹ್ಯಾಪಿಯರ್. ಬಟ್ ನಂದು ಇಲ್ಲಿದ್ರು ನಮ್ಮದೇ ಸಿನಿಮಾ ಮಾಡಬೇಕು ಅಂತಲ್ಲ, ಅದು ಎಲ್ಲದೂ ಮಾಡಬೇಕು. ಸರ್ ನಮಸ್ತೆ ಸರ್. ಮೊದಲನೇದಾಗಿ ಕಾಲು ನೋವಾಗಿದೆ. ಲಾಯಲ್ ಇಲ್ಲ ಸರ್, ಅದು ಬಿಟ್ಟೋಯ್ತು. ಆ್ಯಂಡ್ ನನ್ನ ಕ್ವಶನ್ ಬಂದು, ಲಾಸ್ಟ್ ಟೈಮ್ ಮ್ಯಾಕ್ಸಲ್ಲಿ ನೋಡಿದ್ರೆ ಪ್ರವೀಣ್ ಅವರು ಹಾಗೆ ಲೈಕ್ ಬಚ್ಚನ್ ಅವರು CCL ಆಡ್ದವ್ರು, ಅವರು ಆರ್ಟಿಸ್ಟ್ ಆಗಿ ಕಾಣಿಸ್ಕೊಂಡಿದ್ರು. ಈ ಸರಿ ಪ್ರತಾಪ್ ಅವ್ರನ್ನ ನೀವೇ ರೆಫರ್ ಮಾಡಿದ್ದೀರಾ ಮಾರ್ಕಿಗೆ ಅಂತ ಕೇಳ್ಪಟ್ಟೆ. ಸೊ ಪ್ರತಾಪ್ ಅವ್ರ ಬಗ್ಗೆ ಹೇಳೋದಾದ್ರೆ ರೆಫರ್ ಮಾಡಿದ್ದಕ್ಕೆ ಹೇಳಲ್ಲ ಅಥವಾ ಹಾಗೆ ಹೇಳ? ಹಾಗೆ ಆರ್ಟಿಸ್ಟ್ ಅಂತ ಮತ್ತು ರೆಫರಿಂಗ್ ನೆಸೆಸಿಟಿ ಇಲ್ಲ. ಈಸ್ ಅನ್ ಆ್ಯಕ್ಟರ್. ಇನ್ಫ್ಯಾಕ್ಟ್ ಅವರು ಹೀರೋ ಆಗಿ ಮಾಡ್ತಾರೆ ಅವ್ರ ಸಿನಿಮಾಗಳಲ್ಲಿ. ನಮ್ಮ ಸಿನಿಮಾದಲ್ಲಿ ಒಂದು ಪೋಷಕ ನಟರಾಗಿ ಬಂದಿದ್ದಾರೆ ಅಂದರೆ ಐ ಆಮ್ ವೆರಿ ಹ್ಯಾಪಿ ದಟ್ ಹಿ ಅಗ್ರೀಡ್ ದಟ್ ಕ್ಯಾರೆಕ್ಟರ್. ಅವರೊಬ್ಬ ನಾಯಕ ನಟರು ಸರ್, ಎಷ್ಟೋ ಸಿನಿಮಾದಲ್ಲಿ ನಾಯಕ ನಟರಾಗಿದ್ದಾರೆ ಅವರು. ನಾನು ರೆಫರ್ ಮಾಡೋ ಅವಶ್ಯಕತೆನೇ ಇಲ್ಲ ಅವರಿಗೆ, ಬಿಕಾಸ್ ಈಸ್ ಅ ವೆರಿ ಟ್ಯಾಲೆಂಟೆಡ್ ಬಾಯ್.
ನನಗೆ ತುಂಬ ಇಷ್ಟವಾದಂಥ ವ್ಯಕ್ತಿ ಅವರು. ಆ್ಯಂಡ್ ಈ ಸಿನಿಮಾದಲ್ಲಿ ಇದಕ್ಕೆ ತುಂಬ ಸೂಟ್ ಆಗ್ತಾರಂತ ಅನ್ನಿಸ್ತು. ಅವ್ರ ಹೆಸರು ಅಲ್ಲಿ ಪ್ರಸ್ತಾಪ ಬಂದಾಗ ಫಸ್ಟ್ ಥಿಂಗ್ ಐ ಸೆಡ್ ಇಸ್ ಪ್ಲೀಸ್ ಟೇಕ್ ಹಿಮ್, ಈಸ್ ವೆರಿ, ಬಟ್ ಕೇಳಿ ಒಂದು ಸಲ ಮಾಡ್ತಾರ ಅಂದ್ಬಿಟ್ಟು. ಯಾಕಂದರೆ ನಾನಿದ್ದೀನಿ ಅನ್ನೋ ಕಾರಣಕ್ಕೆ ಸಲಿಗೆ ತೊಗೊಬೇಡಿ, ಕರೆದ ತಕ್ಷಣ ಬರ್ತಾರೆ ಅಂತ ಕೇಳಿ ಅವ್ರಿಗೆ ಹೇಳಿ, ಫ್ರೀಡಮ್ ಕೊಡಿ ಅವ್ರಿಗೆ, ಮಾಡೋದು ಇಲ್ಲ ಅಂತ, ಗಿವ್ ದಮ್ ದ ಫ್ರೀಡಮ್ ಟು ಸೇ ನೋ. ಬಟ್ ಹಿ ವಾಸ್ ವೆರಿ ಹ್ಯಾಪಿ, ಅವ್ರು ಬಂದರು. ಆ್ಯಂಡ್ ಪ್ರತಾಪ್ ಬಂದ್ಬಿಟ್ಟು ಈಸ್ ಫ್ರಮ್ CCLಯಿಂದ, ಈಸ್ ಅ ವೆರಿ ಕ್ವೈಟ್ ಬಾಯ್. ಅವ್ರು ತುಂಬ ಮಾತುಕತೆ ಎಲ್ಲ, ಮಾತಾಡಿದಾಗೆಲ್ಲ ನೀವು ನೋಡಿದ್ದೀರ, ಒಂದು ಎಡವಟ್ಟು ಹೊಡೆದು ಜೋಕ್ ಬಂದ್ಬಿಡ್ತಾರೆ, ಆ ಥರ ಕ್ಯಾರೆಕ್ಟರ್ ಅದು. ಅವರಿಗೆ ಇವತ್ತು ಹೇಳೋ ಜೋಕ್ ನಾಳೆ ಅರ್ಥ ಆಗುತ್ತೆ, ಈ ಥರ ಎಲ್ಲ ಇದೆ ಅವ್ರದ್ದು ಕೆಲವು. ಸೊ ಅದು ಬಿಟ್ಟುಬಿಟ್ಟು ಸೌಂಡ್ ಇಲ್ಲ, ಅದು ಬಿಟ್ಬಿಟ್ಟು ಸೌಂಡ್ ಇಲ್ಲ, ಸೆಟ್ಟಲ್ಲಿ ಸೈಲೆನ್ಸ್ ಜಾಸ್ತಿ, ಇನ್ವಾಲ್ವ್ಮೆಂಟ್ ಜಾಸ್ತಿ. ಈಸ್ ವರ್ಕ್ ವೆರಿ ಹಾರ್ಡ್. ಅವರಿಗೂ ಕೆಲವೆಲ್ಲ ಫಿಸಿಕಲ್ ಇಶ್ಯೂಸ್ ಇತ್ತು ಇದಕ್ಕಿಂತ ಮುಂಚೆ. ಈಸ್ ಕಮ್ ಬ್ಯಾಕ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಈಸ್ ಇನ್ ಮೈ ಫಿಲ್ಮ್. ಸರ್, ಬಹಳಷ್ಟು ವರ್ಷಗಳಾದ ನಂತರ ನೀವು ಹುಬ್ಳಿಗೆ ಹೋಗಿರ್ತೀರಾ. ಸೊ ತಾಳ್ಮೆ 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 ಅನ್ನೋದು ನಿಮ್ಮ ಒಂದು ಅಸ್ತ್ರ ಆಗಿರ್ತಾರೆ. ಬಹಳಷ್ಟು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಸಿನಿಮಾ ಮುಗಿಸ್ಬಿಡೋಣ. ಅವರು ಈ ಪ್ರಶ್ನೆ ಏನು? ಸರ್, ಅವರೆಲ್ಲ ಇಲಾಖೆಗೆ ಸೇರೋದಕ್ಕೆ ನೀವು ಸ್ಫೂರ್ತಿ ಅನ್ನುವಂಥದ್ದನ್ನ ನೋ ಮ್ಯಾಮ್, ದಟ್ ಈಸ್ ವೆರಿ ಹ್ಯಾಪಿ ಟು ಹಿಯರ್. ಅದು ನನಗೆ ಗೊತ್ತಿಲ್ಲ ನಿಜವಾಗಿ ಯಾರು ಇಲ್ಲಿಗೆ ಸ್ಫೂರ್ತಿ ಕೊಟ್ಟಿದ್ದೀನಿ ಅನ್ನೋ, ಬಟ್ ನನಗೆ ಖುಷಿ ಆಯ್ತು ಆ ಮೀಸೆ ನೋಡಿ. ಆ್ಯಂಡ್ ಅವರು ಏನು ಪರ್ಸ್ನಾಲಿಟಿ ಇಟ್ಕೊಂಡಿದ್ದಾರೆ, ಅವರು ಸಿಕ್ಕಾವಡೆ ಫಿಟ್ ಆಗಿದ್ದಾರೆ ಆ ವ್ಯಕ್ತಿ. ಆಮೇಲೆ ಅವ್ರ ಬಾಯಿಂದ ಅದನ್ನೆಲ್ಲ ಕೇಳೋಕ್ಕೆ ನಿಜ ಹೇಳ್ತೀನಿ ಸರ್, ಆಸ್ ಅನ್ ಆ್ಯಕ್ಟರ್ ಯು ಫೀಲ್ ಪ್ರೌಡ್ ದಟ್ ಸಮ್ವೇರ್ ಇಫ್ ಯು ಹ್ಯಾವ್ ಇನ್ಸ್ಪೈರ್ಡ್ ಸಮ್ವೇರ್ ಅನ್ನೋಯಿಂಗ್ಲಿ ಅದು ಮಾಡಬೇಕು ಅಂತ ಅಲ್ಲ. ಬಟ್ ಐ ಥಿಂಕ್ ಲಾಟ್ ಆಫ್ ಪೀಪಲ್ ದ್ಯಾಟ್ ವೇ ನಾವು ಪೊಲೀಸ್ ಮಾಡಿರೋ ಕ್ಯಾರೆಕ್ಟರ್ನ ತುಂಬ ಸ್ಫೂರ್ತಿಯಾಗಿ ತೊಗೊಂಡಿದ್ದಾರೆ. ಐ ಥಿಂಕ್ ಐ ಆಮ್ ವೆರಿ ಆನರ್ಡ್ ಟು ಬಿ ಹಿಯರಿಂಗ್ ದಟ್ ಆ್ಯಕ್ಚುಲಿ. ನಿಮಗೆ ತುಂಬ ಜನ ಕ್ರಿಕೆಟರ್ಸ್ ಫ್ಯಾನ್ಸ್ ನೀವು ಫ್ರೆಂಡ್ಸ್ ಇದ್ದಾರೆ, ಅವ್ರೇನಾದ್ರು ಟ್ರೈಲರ್ ನೋಡಿ ಏನಾದರೂ ಬರ್ತಾ ಇರುತ್ತೆ ಸರ್. ಬಟ್ ನಾನು ಒಂದು ಫ್ಯಾಕ್ಟ್ ಹೇಳ್ತೀನಿ ನಿಮಗೆ, ನಾನು ಟ್ರೈಲರ್ ಮಾಡಿ ಎಲ್ಲ ಮಾಡಿದ್ನು ನಾನು ಆ್ಯಕ್ಚುಲಿ ಯಾರಿಗೂ ಫೋನ್ ಮಾಡಿ ಹೇಗಿದೆ ಕೇಳಲ್ಲ. ಎರಡು ವಿಚಾರ ಇದೆ ಸರ್, ಎರಡು ವಿಚಾರ ಇದೆ. ಟ್ರೈಲರ್ ರಿಲೀಸ್ ಮಾಡೋಕ್ಕಿಂತ ಮುಂಚೆ ನಾನೇನು ಮಾಡ್ತಾಯಿದ್ದೆ, ಹಾಗಾದ್ರೆ ಚೆನ್ನಾಗಿಲ್ಲ ಇಷ್ಟ ಆಗಿಲ್ಲ ಅಂದರೆ ನಾನು ರಿಲೀಸ್ ಆಗೋಕ್ಕೆ ಬಿಡೋಲ್ಲ. ನನಗೆ ಇಷ್ಟ ಆಯಿತಾ, ಈಗ ನಿಮ್ಮ ಅಭಿಪ್ರಾಯ ಅವ್ರ ಅಭಿಪ್ರಾಯ ಕೇಳೋಕ್ಕಾದ್ರೆ ಕಷ್ಟ ಆಗುತ್ತೆ. ಯಾಕಂದರೆ ನೀವು ಸತ್ಯ ಹೇಳ್ತಿರೋ, ನಿಮ್ಮನ್ನು ಕಷ್ಟದಲ್ಲಿ ಸಿಕ್ಸಾಗ್ತಾ ಇದ್ದೀನೋ ಕೇಳಿಬಿಟ್ಟು ಗೊತ್ತಿಲ್ಲ, ನೀವೇನಾದ್ರು ಒಂದು ಹೇಳಲೇಬೇಕು. ಬೇಡ, ಅಲ್ಲಿ ರಿಪೋರ್ಟ್ ಕಾಣುತ್ತೆ ನನಗೆ, ಹೇಗೆ ಓಡ್ತಾ ಇದೆ ಟ್ರೈಲರ್ ಕಾಣುತ್ತೆ ನನಗೆ, ನಾಳೆ ಸಿನಿಮಾ ಹೇಗೆ ಹೋಗ್ತಾ ಇದೆ ಕಾಣುತ್ತೆ ನನಗೆ. ಇದೇನಾಗುತ್ತೆ ಸ್ನೇಕ್ ಇಲ್ಲ ಇಲ್ಲ ಮಾಡ್ತಾರೆ ಸರ್, ಅವ್ರು ಮಾಡಿದ್ದನ್ನು ಥ್ಯಾಂಕ್ಸ್ ಅನ್ಬಲ್ಲೆ. ಬಿಕಾಸ್ ಸಮ್ಟೈಮ್ಸ್ ಪಾಪ ಅವರೆಲ್ಲಾದರೂ ಆವ್ರೇಜ್ ಆಗಿರೋ ಸಿನಿಮಾನು ಪಾಪ ಅಣ್ಣ ತುಂಬ ಚೆನ್ನಾಗಿದೆ ನೋಡ್ಕೊಂಬಂದೆ ಅಂತಿರ್ತಾರೆ. ಎಲ್ಲೋ ಕಷ್ಟದಲ್ಲಿ ಸಿಕ್ಸಾಗೋದು ಬೇಡ ಅಂತ ನಾನು ಯಾರಿಗೂ ಕೇಳೋಕ್ಕೆ ಹೋಗಲ್ಲ ಅಷ್ಟೇ. ಸಮ್ಟೈಮ್ಸ್ ಇಟ್ಸ್ ಇಂಪಾರ್ಟೆಂಟ್ ದಟ್ ಯು ನೋ ವಾಟ್ ಯು ಡೂಯಿಂಗ್. ಮ್ಯಾಕ್ಸಿಮಮ್ ಏನಂದರೆ ಒಂದು ತಪ್ಪೋದು ದಾರಿ ಅಥವಾ ಎಡವಟ್ ಆಗ್ಬೋದು ಸಿನಿಮಾ, ಬಟ್ ಆನ್ ಬೋತ್ ಒಕೇಶನ್ಸ್ ಈ ಸಕ್ಸಸ್ಫುಲ್ ಸಿನಿಮಾ ಕೊಡಿ, ನೆಕ್ಸ್ಟ್ ಏನು ಮಾಡ್ತೀರಿ, ಒಂದು ಸೆಲೆಬ್ರೇಟ್ ಮಾಡ್ಬೋದು, ಇನ್ನೊಂದು ಸಿನಿಮಾ ಮಾಡ್ಬೋದು. ಫೇಲ್ಯೂರ್ ಕೊಡಿ, ಇನ್ನೊಂದು ಸಿನಿಮಾ ಮಾಡ್ಬೋದು. ಮಿಸ್ಸಿಂಗ್ ಏನು ಹೇಳಿ, ಸೆಲೆಬ್ರೇಷನ್ ಮಾತ್ರ. ಇನ್ಫ್ಯಾಕ್ಟ್ ಫೇಲ್ ಆದಾಗ ಆ ಸೆಲೆಬ್ರೇಷನ್ ಟೈಮ್ನ ಇನ್ವೆಸ್ಟ್ ಮಾಡಿಬಿಡ್ತೀವಿ ನಾವು ಇನ್ನೊಂದು ಕತೆ ಮಾಡೋಕ್ಕೆ. ಸೊ ಐ ಥಿಂಕ್ ಆನ್ ಬೋತ್ ಒಕೇಶನ್ಸ್ ವಿ ಡೂ ಅ ಫಿಲ್ಮ್. ಸೊ ಈಗ ಸಾನ್ವಿ ಅವರು ಗಾಯಕಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸಿನಿಮಾಗಳಾಗಿರ್ಬೋದು ಬೇರೆ ನಟರ ಸಿನಿಮಾ ಇಂಟ್ರೆಸ್ಟ್ ಇದೆ, ಅವ್ರು ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಮುನ್ನುಗ್ಗಿ ಅವ್ರಿಗೊಂದು ಸೆಲೆಕ್ಟ್ ಆಗಿ ಅವ್ರಿಗೊಂದು ಸಿನಿಮಾ ಸಿಕ್ಕಿ ದ ಡೇ ಶಿ ವಾಂಟ್ಸ್ ಟು ಎಂಟರ್ ದ ಫಿಲ್ಮ್ ಆಸ್ ಅನ್ ಆ್ಯಕ್ಟರ್ ಮೋರ್ ದೆನ್ ಫ್ಯಾಮಿಲಿ ಮಧ್ಯೆ ಮಾತುಕತೆ ಆಗಿದೆ. ಈ ಸಿ ಅವ್ರಿಗೆ ಅವ್ರದ್ದೊಂದು ಜೀವನ ಇದೆ, ಅವ್ರದ್ದೊಂದು ಆಸೆ ಇದೆ. ನಾವೇನಂದ್ರೆ ದಾರಿ ಕೈ ಹಿಡ್ದೆ ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ. ಸಿ ಆ್ಯಸ್ ಅ ಪೇರೆಂಟ್ ಐ ಜಸ್ಟ್ ವಾಂಟ್ ಟು ಬಿ ಅ ಸಪೋರ್ಟ್ ಟು ಹರ್, ನಾಟ್ ಅ ಡಿಕ್ಟೇಟರ್. ಅವರಿಗೆ ಅವ್ರು ಜೀವನ ನಡೆಸ್ಬೇಕು ಸರ್. ಅವ್ರು ಗೆಲ್ಲಬೇಕು, ಅವ್ರು ಬೀಳಬೇಕು, ಅವ್ರು ಹೇಳ್ಬೇಕು. ಅವ್ರಿಗೆ ಗೊತ್ತಾಗಬೇಕಾಗಿರೋದು ಒಂದೇ, ಅವ್ರ ಬೆನ್ನಿಂದ ನಾವಿದ್ದೀವಿ. ಇಫ್ ಸಮಥಿಂಗ್ ಗೋಸ್ ರಾಂಗ್ ಐ ಆಮ್ ದೇರ್ ಬಿಹೈಂಡ್, ಐ ಆಮ್ ದೇರ್ ಟು ಹ್ಯಾವ್ ಅರ್ ಬ್ಯಾಕ್, ನಾಟ್ ಆಸ್ ಅ ಸಪೋರ್ಟ್ ಸಿಸ್ಟಮ್. ನಾನೊಂದು ಹುಡುಗಿಯಾಗಲಿ ಏನಾಗಲಿ ಅವ್ರನ್ನ ಸ್ಟ್ರಾಂಗ್ ಮಾಡಬೇಕು ನಾವು. ನಿಮ್ಮಲ್ಲಿ ಎಷ್ಟು ಜನ ಕೂತಿದ್ರೆ ಹುಡುಗಿಯವರೆಲ್ಲ ಕೂತ್ಕೊಂಡು, ಯು ಆರ್ ಲೀಡಿಂಗ್ ಯರ್ ಓನ್ ಲೈಫ್ಸ್ ರೈಟ್, ಇಂಡಿವಿಜುವಲಿ. ಐ ಆಮ್ ಯು ಪ್ರೌಡ್ ಆಫ್ ಇಟ್. ನಿಮಗೆ ಒಂದಂತೂ ಗೊತ್ತಿದೆ ತಾನೆ, ಎಲ್ಲರಿಗೂ ಒಂದು ಫೋನ್ ಕಾಲ್ ಹಾಕಿದ್ರೆ ತಂದೆನೋ ತಾಯಿಯೋ whoever you believe in, that person is there, right? That is the biggest strength you should have. That is the biggest strength you should have. You should never be weak. I never want my daughter to be weak. Never. ಸರ್, ಅಳಿಯನ್ಸಿದ್ದು ಸಿನಿಮಾ ಕೂಡ ಇವಾಗ ರೆಡಿ ಆಗ್ತಾ ಇದೆ. ಸೊ ನಿಮ್ಗೇನು ಏನೇನು ಅದು ಟೈಮ್ ಬರಲಿ ಅವಾಗ ಮಾತಾಡೋಣ. ಐಶ್ವರ್ಯ ಅಂತ ಹೇಳಿ ನಿಮ್ಮ ಮಕ್ಕಳ ಈ ಸಿನಿಮಾದಲ್ಲಿ ಒಂದು ಭಾಗ ಆಗಿದ್ರೆ, ಅದಲ್ಲದೆ ಈ ಹಿಂದೆ ಪ್ರೆಸ್ ಮೀಟಿಂಗ್ ಕೂಡ ಅಟೆಂಡ್ ಆಗಿದ್ರು ಸಾನ್ವಿ ಅವರು. ಅವಾಗ ಒಂದು ಕಂಪ್ಲೇಂಟ್ ಮಾಡಿರ್ತಾರೆ, ಪೇಮೆಂಟ್ ಬಗ್ಗೆ ಮಾತಾಡಿಲ್ಲ, ಪೇಮೆಂಟ್ ಕೊಡ್ತಿಲ್ಲ ಅಂತ. ಆ ಒಂದು ಕಂಪ್ಲೇಂಟ್ನ ಸಾಲ್ವ್ ಮಾಡಿದ್ರೆ ಎಷ್ಟು ತಗೊಂಡ್ರು ಅನ್ನುವಂಥದ್ದು. ಅವ್ರು ಇವತ್ತು ಮಾಡ್ತಾ ಇರ್ತಾಯಿದ್ರೆ ನಾನು 30 ವರ್ಷದಿಂದ ಹೇಳ್ತಾ ಇದ್ದೀನಿ, ಎಷ್ಟೋ ಕಡೆ ಬಂದಿರಲ್ಲ ಅಂದ್ಬಿಟ್ಟು.
ಏನು ಮಾಡೋಕ್ಕಾಗಲ್ಲ ಅದೆಲ್ಲ. ಇಟ್ ಈಸ್ ಹರ್ ಥಿಂಗ್, ಶೀಲ್ ಗೆಟ್ ಇಟ್. ಶಿ ವುಡ್ ಹವ್ ಗಾಟ್ ಇಟ್ ಆಲ್ಸೋ, ಐ ಆಮ್ ನಾಟ್ ಶ್ಯೂರ್. ಇಟ್ಸ್ ಹರ್ ಲೈಫ್, ಶಿ ಶುಡ್ ಹ್ಯಾಂಡಲ್ ಇಟ್. ಅವ್ರು ಏನು ಪೇಮೆಂಟ್ ಕೊಡ್ತಾರೆ, ಏನು ಮಾತಾಡ್ತಾರೆ. ಈಗ ನಾನು ಸುದೀಪ್ ಆಗಿರೇ ಹಂಗೆ ನಾನು ಹೇಳೋಕ್ಕೋದ್ರೆ ಪಾಪ ಅವ್ರು ಏನೇನು ಕೊಡ್ತಾರೋ ಗೊತ್ತಿಲ್ಲ ಅವರು. ಬೇಡ, ಶಿ ವಿಲ್ ಟೇಕ್ ಇಟ್. ಆ್ಯಂಡ್ ಶಿ ಈಸ್, ಟ್ರಸ್ಟ್ ಮೀ, ಸಾನ್ವಿ ಈಸ್ ವೆರಿ ಕೇಪಬಲ್. ಶೀಲ್ ಟೇಕ್ ಇಟ್. ಸುದೀಪ್ ಸರ್, ಬುಕಿಂಗ್ಸ್ ಓಪನ್ ಆಗಿದೆ ಆಗಲೇ. ಅಂದರೆ ನೀವು ಪ್ರತಿ ಸಲ ನೋಡ್ತಾ ಇರ್ತಾರೆ ಎಷ್ಟಾಗಿದೆ, ಬಿಕಾಸ್ ಎಲ್ಲ ಕಡೆ ಆಗಲೇ ಹೌಸ್ಫುಲ್ ಆಗ್ತಿದೆ. ಸೊ ಅದು ನೀವು ಚೆಕ್ ಮಾಡ್ತಾ ಇರ್ತೀರ ಅಥವಾ ನಿಮ್ಮ ಟೀಮ್ನ ಕೇಳ್ತಿದ್ದಾರೆ ಹೇಗೆ ಹೋಗ್ತಿದೆ ಅಂತ? ಬಿಕಾಸ್ ಫ್ಯಾನ್ಸ್ ಅಂದರೆ ತುಂಬ ಎಕ್ಸೈಟ್ ಆಗಿದ್ದಾರೆ, ಇಷ್ಟು ಬುಕಿಂಗ್ಸ್ ಆಗಿದೆ ಅಂತ. ಅವ್ರು ಪ್ರತಿ ಸಲ ಅವ್ರದ್ದು ಪ್ರೌಡ್ ಮೂಮೆಂಟ್ ಇರುತ್ತೆ ಫ್ಯಾನ್ಸ್ಗೆ. ಮ್ಯಾಕ್ಸ್ಗಿಂತಲೂ ಡಬಲ್ ಆಗಿ ಫಾಸ್ಟಾಗಿ ಮಾರ್ಕ್ ಬುಕಿಂಗ್ಸ್ ಆಗ್ತಿದೆ. ನೀವು ಅದನ್ನು ಚೆಕ್ ಮಾಡ್ತಿರ್ತೀರ ಅಥವಾ ಟೀಮ್ಗೆ ಹೇಳ್ತಿರ್ತೀರಾ? ಐ ವಿಲ್. ಎಷ್ಟು ಖುಷಿ ಇದೆ ಸರ್. ನನ್ನ ಮನೆಯಲ್ಲಿ ಒಂದೊಂದು ಕಿಟಕಿನೂ ಚೆಕ್ ಮಾಡ್ತೀನಿ, ಒಂದೊಂದು ಬಾಗಿಲು ಚೆಕ್ ಮಾಡ್ತೀನಿ, ಗೆಸ್ಟ್ಗಳಿಗೆ ಕೂಡ ಬೆಡ್ರೂಮು ಚೆಕ್ ಮಾಡ್ತೀನಿ ಸರ್. ದಟ್ ಈಸ್ ಮೈ ಹಾಸ್ಪಿಟಾಲಿಟಿ. ನನ್ನ ಸಿನಿಮಾ ಅಂತ ಬಂದಾಗ ಎಲ್ಲದೂ ಮಾಡ್ತೀನಿ ನಾನು. ನನ್ನ ಸಿನಿಮಾ ಆಗಿರಬೇಕು, ಇನ್ನೊಬ್ಬರು ಸಿನಿಮಾಗೆ ತಲೆ ಹಾಕಲ್ಲ. ನನ್ನ ಸಿನಿಮಾ ಆಗಿರಬೇಕು, ನಾನು ಚೆಕ್ ಮಾಡ್ತಾನೆ ಇರ್ತೀನಿ. ಎಡವಟ್ಟಾದಲ್ಲಿ ಏನಕ್ಕೆ ಎಡವಟ್ಟಾಗ್ತಾಯಿದೆ ನೋಡಲೇಬೇಕಾಗುತ್ತೆ. ಗೆದ್ದಲ್ಲಿ ಏನೇನು ಗೆಲ್ತಾ ಇದ್ದಾರೆ ಅಂತ ನೋಡ್ಬೇಕು. ಇದೆಲ್ಲ ದಿಸ್ ಆರ್ ಲರ್ನಿಂಗ್ ಫಾರ್ ಅಸ್. ಈಗ ಬುಕ್ಕಿಂಗ್ ಹಿಂಗೆ ಆಗ್ತಾಯಿದ್ರೆ ಏನಂದ್ರೂ ಅಹಮಲ್ಲಿ ತಿಳ್ಕೊಳ್ಳೋಬೋದು ಏನಕ್ಕೆ ಆಯ್ತಿದ್ದು. ಸೊ ಏನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ರೂಟಲ್ಲಿ ನಾವು ಈ ಥರ ಬರಬೇಕಾದ್ರೆ. ಕರೆಕ್ಟ್, ಅದು ನಮಗೆ ಬೇಕಾಗುತ್ತಲ್ಲ. ನೆಕ್ಸ್ಟ್ ಸಿನಿಮಾದಲ್ಲಿ ಮಿಸ್ ಆಗಬಾರ್ದು. ನಡೀತಾ ಇಲ್ಲ ಅಂದರೆ ಏನು ಎಡವಟ್ಟಾಗ್ತಾಯಿದೆ, ಎಲ್ಲಿ ಮಿಸ್ ಆಗ್ತಾಯಿದ್ದೀವಿ ನಾವು. ಮೈ ಇವಾಗ ಇಷ್ಟು ತಿಂಗಳಲ್ಲಿ ನಾನು ಏನು ಒದ್ದಾಡಿದ್ದೂ ಇಂಪಾರ್ಟೆಂಟ್ ಅಲ್ಲ ಸರ್. ಆ ಶುಕ್ರವಾರ ನನಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಗುರುವಾರ ನಾವು ರಿಲೀಸ್ ಮಾಡ್ತಾರೆ. ಅದಕ್ಕೆ ಯಾಕೆ ಡಿಸ್ಕೌಂಟ್ ಮಾಡಬೇಕು? ನನ್ನ ಟೀಮ್ನ ನಂಬಿಟ್ಟು ನೀವು ಮಾಡಿ. ನನ್ನ ಟೀಮ್ನ ನಂಬಲ್ಲ ಅಂತಲ್ಲ, ಬಟ್ ನನ್ನ ಟೀಮ್ ನನಗೆ ರಿಪೋರ್ಟ್ ಮಾಡಬೇಕು. ಅದಕ್ಕೆ ನನ್ನ ಟೀಮ್ನ ಇಟ್ಟಿರೋದು. ನನ್ನ ಟೀಮು ನನಗೆ ರಿಪೋರ್ಟ್ ಮಾಡಲೇಬೇಕು. ರಾತ್ರಿ ಈ ಕುತ್ತಲ್ಲಿ ಎಷ್ಟು ಫೋನ್ಗಳು ಬರ್ತಾ ಇದ್ದಾವೆ ಅಂದರೆ ಇದು ಯಾವುದೋ ಪರ್ಸ್ನಲ್ ವಿಚಾರಗಳಲ್ಲ, ಎಲ್ಲ ಸಿನಿಮಾಗೆ ಸಂಬಂಧಪಟ್ಟಿದ್ದು. ಫೋನ್ ಪಕ್ಕನೇ ಇಟ್ಟಿರ್ತೀನಿ. ನೀವು ಮಿಕ್ಕಿ ಟೈಮಲ್ಲಿ ನೋಡಲ್ಲ ಅದನ್ನು. ಶೂಟಿಂಗಲ್ಲಿ ಫೋನ್ ಇಟ್ಕೊಂಡಿರಲ್ಲ, ಮನೇಲಿ ಎಲ್ಲೋ ಇಟ್ಟಿರ್ತೀನಿ. ಇಲ್ಲಿ ಅಂದಾಗ ಬಂದಾಗ ಎನಿ ಟೈಮ್ ದೇ ಮೇ ಕಾಲ್, ಐ ಹ್ಯಾವ್ ಟು ಅಟೆಂಡ್. ಐ ಲೈಕ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಐ ಲೈಕ್ ಟು ಲರ್ನ್. ಐ ಲೈಕ್ ಟು ನೋ ಏನಕ್ಕೆ ಫುಲ್ ಆಯಿತು, ಎಲ್ಲೆಲ್ಲಿ ಫುಲ್ ಆಯಿತು. ಇನ್ನೊಂದು ಆರ್ಗ್ಯಾನಿಕ್ಕಾಗಿ ಆಯ್ತಾನೆ, ಯಾರೂ ನೀರುಗಳೇ ತೊಗೊಂಡೇನು ಮಾಡಿಲ್ಲ ತಾನೆ. ಐ ವಾಂಟ್ ಟು ನೋ. ಬಿಕಾಸ್ ಈಗ ಸತ್ಯದಿಂದ ದೂರ ಓಡ್ತಾ ಇದ್ದೀನೋ ಅಥವಾ ನನ್ನದೇ ಒಂದು ಸತ್ಯ ಕ್ರಿಯೇಟ್ ಮಾಡ್ಕೊತಾ ಇದ್ದೀನೋ. ಎರಡು ಥರ ಇದೆ ಸರ್. ಹೌಸ್ಫುಲ್ ಬೋರ್ಡೇ ನೋಡಬೇಕು ಅಂದರೆ ನಾವುಗಳೇ ಬುಕ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ಆರ್ಗ್ಯಾನಿಕ್ ಆಗ್ತಾಯಿದ್ರೆ ಒಂದು ಖುಷಿ ಇದೆ. ಆರ್ಗ್ಯಾನಿಕ್ ಆಗದೆ ನಮಗೆ ಗೊತ್ತಿತ್ತು ಅಂದ್ಕೊಳ್ಳೋಣ. ಇಲ್ಲ ಒಂದಿಷ್ಟು ಮಾಡಿದ್ದಾರೆ, ಕ್ವಶನ್ ಬರುತ್ತಲ್ಲ ನಮ್ಮಲ್ಲಿ, ಯಾಕೆ ಆ ಊರಲ್ಲಿ ಏನು ಎಡವಟ್ ಆಯಿತು, ಈ ಥಿಯೇಟ್ರಲ್ಲಿ ಯಾಕೆ ಎಡವಟ್ ಆಯಿತು. ಕರೆಕ್ಟ್, ಇಟ್ ಈಸ್ ಇಂಪಾರ್ಟೆಂಟು. ನೀವು ಫಸ್ಟ್ ಡೇ ಮಾತಾಡ್ತಾ ಇದ್ದೀರ, ನಾವು ಸೆಕೆಂಡ್ ಡೇ ಥರ್ಡ್ ಡೇಗೂ ಹೋಗ್ತೀವಿ. ಥರ್ಡ್ ಡೇ ಯಾಕೆ ಡ್ರಾಪ್ ಆಯಿತಾ, ಏನಾಯಿತು, ಅವರೊಂದು ರಿಪೋರ್ಟ್ ಕೊಡ್ತಾರೆ. ನಮಗೆ ಕೊಡಲೇಬೇಕಾಗುತ್ತೆ ಸರ್. ನಾವು ಹಾಗಂತ ಸಿನಿಮಾ ಮಾಡಿದ ತಕ್ಷಣ ನಮ್ಮ ಕೆಲಸ ಮುಗ್ದೋಗಲ್ಲ. ಬಿಸ್ನೆಸ್ ಮುಗಿಯೋ ತನಕನೂ ನಮ್ಮ ಜವಾಬ್ದಾರಿ ಇರುತ್ತೆ. ಈ ಸಿನಿಮಾದಿಂದ ದುಡಿಯೋ ಕೊನೆ ರೂಪಾಯಿ ಇದೆಯಲ್ಲ, ಅಲ್ಲಿವರೆಗೂ ನಮ್ಮ ಜವಾಬ್ದಾರಿ ಇದೆ. ಅದಕ್ಕೆ ಎಷ್ಟೋ ಶ್ರಮ ಪಡೋದಿಲ್ಲ. ಕರೆಕ್ಟ್, ವಿ ಹ್ಯಾವ್ ಟು ಬಿ ಲಾಯಲ್, ವಿ ಹ್ಯಾವ್ ಟು ಬಿ ಆನೆಸ್ಟ್ ವಿತ್. ಸರ್, ಮಾರ್ಕ್ ಆ್ಯಂಡ್ ಮ್ಯಾಕ್ಸ್ ಅಂದರೆ ಇವಾಗ ಸಿನಿಮ್ಯಾಟಿಕ್ ಯೂನಿವರ್ಸ್ ನೋಡ್ತಾ ಇರೋದ್ರಿಂದ, ಐ ಡೋಂಟ್ ನೋ ವೆದರ್ ನೀವು ಇದನ್ನು ಡಿಸ್ಕಸ್ ಮಾಡಿರ್ತಾರೋ ಇಲ್ವೋ ಅಂತ ಹೇಳಿ, ಕ್ಯಾರೆಕ್ಟರ್ ವೈಸೂ ಕೂಡ ಕೆಲವೊಂದು ಸಿಮಿಲಾರಿಟೀಸ್, ಮೂವಿ ವೈಸೂ ಕೂಡ ಕೆಲವೊಂದು ಸಿಮಿಲಾರಿಟೀಸ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಈ ಎರಡು ಮೂವಿಯ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಏನಾದರೂ ನೋಡ್ಬೋದಾ ವಿಜಯ್ ಕಾರ್ತಿಕೇಯ ಅವರ ಕಡೆಯಿಂದ? ಈ ಸಿನಿಮ್ಯಾಟಿಕ್ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಸಾಧ್ಯತೆ ಇದೆ ಸರ್. ಬಟ್ ಏನಂತಂದರೆ ಆ ಫಸ್ಟ್ ಪಾರ್ಟು ಬೇರೆ ಪ್ರೊಡ್ಯೂಸರ್ ಮಾಡಿರೋದು, ಈ ಪಿಕ್ಚರ್ ಪ್ರೊಡ್ಯೂಸರ್ ಅಲ್ಲ. ಸೊ ನನಗೆ ಆ ಯೂನಿವರ್ಸೇ ಬೇಡ. ಇದು ವೈಡ್ ಪ್ರೀಮಿಯರ್ ಶೋ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಟ್ರೆಂಡಿಂಗ್ ಇದೆ. ಎಲ್ಲ ಸಿನಿಮಾ ದೊಡ್ಡ ದೊಡ್ಡ ಸಿನಿಮಾ ಬಂದಾಗ ಒಂದು ದಿವಸ ಮುಂಚೆನೇ ನೈಟ್ ಶೋ ತೋರಿಸ್ತಾರೆ. ಸೊ ನೀವು ಯಾಕೆ ಮಾಡ್ತಾ ಇಲ್ಲ? ಯೋಚನೆ ಮಾಡಿ ಹೇಳ್ತೀನಿ. ಇದುವರೆಗೂ ಪೇಯ್ಡ್ ಪ್ರೀಮಿಯರ್ ಅಂತ ನನಗೆ ಯೋಚನೆ ಬಂದಿರಲಿಲ್ಲ. ನನಗೆ ಅದರ ಅವಶ್ಯಕತೆ ಇಲ್ಲ ಅನ್ನಿಸ್ತದೆ ಸರ್. ನನಗೆ ರಿಲೀಸ್ ದಿನ ಕರೆಕ್ಟಾಗಿ ರಿಲೀಸ್ ಆದರೆ ಸಾಕು. ಇನ್ನು ಪೇಯ್ಡ್ ಪ್ರೀಮಿಯರ್ ಅಂತ ಏನಿದೆ, ಅವ್ರು ಅಷ್ಟು ಜನಕ್ಕೂ ಫ್ರೀಯಾಗಿ ನಾವೇ ತೋರಿಸಿರ್ತೀವಿ ಮನೆಯಲ್ಲಿ, ಪೇಮೆಂಟ್ ಬೇಕಾಗಿಲ್ಲ ಅನ್ನಿಸ್ತೀವಿ. ಸೊ ಇನ್ನು ಓಪನಿಂಗ್ ಡೇಯಲ್ಲಿ ಸಂಭ್ರಮ ಅದು ಬೇಕಾಗುತ್ತೆ. ಈಗ ಪೇಯ್ಡ್ ಪ್ರೀಮಿಯರ್ ನೀವೇನು ಹೇಳ್ತೀರಿ ಸರ್, ಇಟ್ ಈಸ್ ನಾಟ್ ಅ ಬ್ಯಾಡ್ ಹ್ಯಾಬಿಟ್ ಸರ್, ಬಟ್ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಐ ಹ್ಯಾವ್ ಡೆವಲಪ್ಡ್ ಆರ್ ಕಲ್ಟಿವೇಟೆಡ್. ನನಗೆ ನಾಳೆ ರಾತ್ರಿ ನಾಳೆ ಬೆಳಗ್ಗೆ ತಾಳಿ ಕಟ್ಟಬೇಕು, ನಾಳೆ ಬೆಳಗ್ಗೆದೆ ಮುಹೂರ್ತ ಅಂದರೆ ನನಗೆ ಆ ಮುಹೂರ್ತ ಭಾಳ ಇಂಪಾರ್ಟೆಂಟ್. 6 ಗಂಟೆಗೆ ನನ್ನ ಫ್ಯಾನ್ ಶೋ ಅಂತ ಫಸ್ಟ್ ಏನು ನಡೆಯುತ್ತೆ ಎಷ್ಟೋ ಕಡೆ, ಅದೇ ನನಗೆ ಇಂಪಾರ್ಟೆಂಟ್. ಫಸ್ಟ್ ಅಲ್ಲಿಗೆ ಹೋಗೋಣ, ಆಮೇಲೆ ಬರೋದು ದುಡ್ಡು. ಫಸ್ಟಿಗೆ ದುಡ್ಡಿಗೆ ಕೈ ಹಾಕ್ಬಿಟ್ರೆ ಎಲ್ಲ ಕಳ್ಕೊಂಬಿಡ್ತೀನಿ. ಸರ್, ಶುಕ್ರವಾರ ಫ್ಯಾನ್ ಶೋ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ ಸಿನಿಮಾ, ಗುರುವಾರ. ಓಕೆ ಸರ್. ನಾರ್ಮಲ್ ಆಗಿ ಸ್ಟಾರ್ಟಿಂಗ್ ಒಂದು 3 ಡೇಸ್ ಅನ್ನೋದು ಫ್ಯಾನ್ ಶೋ ಆಗೇ ಇರುತ್ತೆ.
ಅದೆಲ್ಲ ಅವ್ರು ಹೇಳ್ತಾ ಇರೋದು. ಫ್ಯಾನ್ ಶೋ ಅಂತ ನಾವೇನು ಮಾಡ್ತೀವಿ, ಬೆಳಗ್ಗೆ 6 ಗಂಟೆಗೆ ಒಂದು ಪರ್ಮಿಷನ್ ತೊಗೊಂಡು 5 ಗಂಟೆಗೆ 6 ಗಂಟೆಗೆ ಶೋ ಆಗುತ್ತೆ ಸರ್. ಅದು ಎಂಟೈರ್ ಕರ್ನಾಟಕ, ಅದು ಬುಕ್ಕಿಂಗ್ ಒಟ್ಟಿಗೆ ಆಗೋದು. ಸೊ ಅದು ಫ್ಯಾನ್ ಶೋ ಅಷ್ಟೇ. ಅದ್ರ ಬಿಟ್ಟು ಮೇಲೆ ನೆಕ್ಸ್ಟ್ ಫ್ಯಾನ್ ಶೋ ಬರೋಲ್ಲ ಸರ್. ರೆಗ್ಯುಲರ್ ಕ್ರೌಡ್ ಸ್ಟಾರ್ಟ್ ಆಗ್ಬಿಡ್ತಾರೆ 9 ಗಂಟೆಯಿಂದ. ಆ 3 ದಿನ ಫ್ಯಾನ್ಸ್ಗಳು ಸಿನಿಮಾ ತೊಗೊಂಡು ಹೋಗ್ತಾರೆ ಸಹಜವಾಗಿ. ಅಂದರೆ 3 ದಿನ ಫ್ಯಾನ್ಸ್ಗೆ ಸೀಮಿತವಾಗಿರುತ್ತೆ. ಅದಾದಮೇಲೆ ಫ್ಯಾಮಿಲಿ ಆಡಿಯನ್ಸ್ ಅಂತ ಬರ್ತಾರೆ ಸಿನಿಮಾಗೆ ಎಲ್ಲರೂ ಅಲ್ಲಿ ಅಂತ. ನೀವು ಅಪ್ಡೇಟೇ ಮಾಡ್ಕೊಂಡಿಲ್ಲ ಸಿನಿಮಾ ಸರ್. ಮಾರ್ನಿಂಗ್ ಶೋ ಸರಿ ಇಲ್ಲ ಅಂದರೆ ಸೆಕೆಂಡ್ 9 ಗಂಟೆಗೆ ಒಬ್ಬ ಅಭಿಮಾನಿ ಕಾಣಲ್ಲ ಅಲ್ಲಿ. ಹುಡುಕ್ತಾ ಇರಬೇಕು ದುರ್ಬಿನ್ ಹಾಕ್ಕೊಂಡು ನಾವು. ಎಲ್ಲಯ್ಯ ಇಲ್ಲೇ ಇದ್ರಲ್ಲಯ್ಯ, ಎಲ್ಲ ಭರವಸೆ ಕೊಟ್ಟರಲ್ಲಯ್ಯ, ನಿಮ್ಮನ್ನು ನಂಬ್ಕೊಂಡು ಬಂದ್ವಲ್ಲಯ್ಯ, ಓಡೋಗ್ಬಿಟ್ರಲ್ಲಯ್ಯ ಆಗ್ಬಿಟ್ಟು ಯಾರೂ ಬರಲ್ಲ ಸರ್. ಯಾವಾಗಲೂ ಒಂದು ತಿಳ್ಕೊಳ್ಳಿ, ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಡೂಯಿಂಗ್ ಎ ಸಕ್ಸಸ್ಫುಲ್ ಫಿಲ್ಮ್ ಯು ಹ್ಯಾವ್ ಎವ್ರಿ ಒನ್. ಆ್ಯಂಡ್ ಆ ಫ್ಯಾನ್ಸಿಗೂ ಏನಾರು ಕೊಡಲೇಬೇಕಲ್ಲ. ಹಾಗಂತ ಅವ್ರು ಇದಾರಂತ ಇದ್ರೊಳಗೆ ನಾನು ಏನೇನೋ ಮಾಡ್ಕೊಂಡು ಕೂರೋಕ್ಕಾಗುತ್ತೆ. ಹಾಗೆ ನೋಡೋಕೆ ಹೋದರೆ ವಿಕ್ರಾಂತ್ ರೋಣ ಅನ್ನೋ ಸಿನಿಮಾಗಳು ಎಷ್ಟು ಅದ್ಭುತವಾಗಿದೆ ಸಿನಿಮಾ. ಅದು ಫ್ಯಾನ್ಸ್ಗೆ ಕೆಲವ್ರಿಗೆ ಇಷ್ಟ ಆಗಲಿಲ್ಲ ಸಿನಿಮಾ, ತುಂಬ ಸ್ಲೋ ಇದೆ ಅನ್ನಿಸ್ತು. ಅವ್ರಿಗೆ ಆ್ಯಕ್ಷನ್ ಇಲ್ಲ, ಸರ್ನ ಹಿಂಗೆ ತೋರಿಸಿಲ್ಲ, ಏನೋ ಇರುತ್ತೆ ಅವ್ರಿಗೆ. ಹಾಗಂತ ಕಳಪೆ ಸಿನಿಮಾ ಅಲ್ಲ ಅದು, ಒಳ್ಳೆ ಸಿನಿಮಾ ಅದು. ಇಟ್ಸ್ ಸಚ್ ಲವ್ಲಿ ಸಿನಿಮಾ, ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್ಸ್. ಅದು ಆಗ್ತವೆ ಎಲ್ಲದು ಅವ್ರ ಮೇಲೆ. ಈಗ ಅಭಿಮಾನಿಗಳು ಇದ್ದಾರೆ ಅನ್ನೋದೇನಿದೆ ಗೊತ್ತಾ ಸರ್, ಅದು ಒಂದು ಜಸ್ಟ್ ಒಂದು ಸ್ಮಾಲ್ ಅಶ್ಯೂರೆನ್ಸ್ ಸರ್. ಅದು ಅವ್ರ ಮೇಲೆ ಅಷ್ಟು ಜವಾಬ್ದಾರಿ ಕೂರಿಸ್ಬಾರ್ದು. ನನ್ನ ಫ್ಯಾನ್ಸ್ ಇದ್ದಾರೆ ನೋಡ್ಕೋತಾರೆ ಅನ್ನೋ, ಅದು ತಪ್ಪಾಗುತ್ತೆ. ನಾನು ಬರೀ ಫ್ಯಾನ್ಸ್ ಹಿಡ್ಕೊಂಡು ಸಿನಿಮಾ ಮಾಡಲ್ಲ ಸರ್. ನನಗೆ ನಾಳೆ ನೀವು ನನ್ನ ಸಿನಿಮಾ ಇಷ್ಟಪಡೋಕ್ಕೆ ಬಂದರೆ ನೀವು ನನ್ನ ಹೊಸ ಅಭಿಮಾನಿ ಅಂತ ತೊಗೊತೀನಿ. ನನಗೆ ಅದು ಬೇಕು ಸರ್. ನನ್ನ ಸಿನಿಮಾ ಇಂಪ್ರೆಸ್ ಮಾಡ್ಬೇಕು ನಿಮ್ಮನ್ನು. ಕರೆಕ್ಟ್. ಆ್ಯಂಡ್ ಇಡೀ ವರ್ಷ ನೀವು ನನ್ನ ಅಭಿಮಾನಿ ಅಂದ್ಕೊಂಡು ಓಡಾಡೋದು ಬೇಕಾಗಿಲ್ಲ. ಮೊದಲನೇ ದಿನ ಬರ್ತಿರಲ್ಲ ಪಿಕ್ಚರ್, ಅದು ಸಾಕು ನನಗೆ, ಅದೇ ನನ್ನ ಅಭಿಮಾನ. ಅದರ್ವೈಸ್ ಐ ಡೋಂಟ್ ಬಿಲೀವ್ ಇನ್ ಆಲ್ ದಟ್ ಅನ್ನೆಸೆಸರಿ ಪ್ರಾಫೆಸೀಸ್ ಆಫ್ ಸೆಲೆಬ್ರೇಟಿಂಗ್ ಬರ್ತ್ಡೇಸ್, ಗಾರ್ಲ್ಯಾಂಡಿಂಗ್, ಸ್ಟಾರ್ಸು, ಅದೆಲ್ಲ ನಂಬಲ್ಲ. ಸರ್, ಈಗ ಸಿನಿಮಾಗಳು ರಿಲೀಸ್ ಆದ್ಮೇಲೆ, ಅಂದ್ರೆ ಸ್ಟಾರ್ ಸಿನಿಮಾ ಅಂತ ರಿಲೀಸ್ ಆದ್ಮೇಲೆ ಪೈರಸಿ ಏನು ಕಾಟ ಸಿಕ್ಕಾಪಟ್ಟೆ ಬರ್ತಾನೆ ಇರುತ್ತೆ. ಈ ಹಿಂದಿನ ಒಂದಷ್ಟು ಆದಾಗ ಒಂದಷ್ಟು ಆಕ್ಷನ್ಗಳು ತಗೊಂಡ್ರು ಕೂಡ ಬಟ್ ಯಾವುದು ಕಮ್ಮಿ ಆಗ್ತಾ ಇಲ್ಲ. ದಿನದಿಂದ ಹೋಗ್ತಾ ಜಾಸ್ತಿನೇ ಆಗ್ತದೆ, ಕಮ್ಮಿ ಅಂತ ಆಗ್ತದೆ. ನಮ್ದಕ್ಕೆ ಈಗ ಸಿಕ್ಕಾಪಟ್ಟೆ ಅಂಟ್ಕೊಂಡಿದೆ. ಇದಕ್ಕೆ ಜಾಯಿನ್ ಮಾಡೋದಾದ್ರೆ ಐ ಬೊಮ್ಮ ಅನ್ನೋದೇನಿದೆ ತೆಲುಗುವಲ್ಲಿ, ಇಟ್ ವಾಸ್ ಟೋಟಲ್ ಓವರ್ ಆಲ್ ಒಂಥರ ತುಂಬಾನೇ ದೊಡ್ಡ ಸೌಂಡ್ ಮಾಡಿತ್ತು. ಬಟ್ ಅವರು ವಾಟ್ ಇಸ್ ಐ ಬೊಮ್ಮ ಅನ್ನೋದು ಒಂದು ವೆಬ್ಸೈಟ್ ಇತ್ತು. ಇಟ್ ವಾಸ್ ಸೇಮ್ ಲೈಕ್ ಪೈರೇಟೆಡ್ ವೆಬ್ಸೈಟ್. ಸೊ ಅವರು ಹಿ ಯೂಸ್ ಟು ಚಾಲೆಂಜ್ ಪೊಲೀಸ್ ದಟ್ ನಿಮಗೆ ಇಫ್ ಇನ್ ಕೇಸ್ ಪಾಸಿಬಲ್ ನನ್ನ ಹಿಡಿದ್ಬಿಟ್ಟು ತೋರಿಸಿ ಅಂತ ಹೇಳಿ. ಬಟ್ ಫೈನಲಿ ಪೊಲೀಸ್ ಗಾಟ್ ದಟ್. ಆ ಥರದೊಂದು ಪೈರಸಿ ಒಂದು ಗ್ಯಾಂಗೇನೆ ಎಲ್ಲೋ ಒಂದು ಕಡೆ ಇದೆ ಅನ್ನೋದು ಎಲ್ಲ ಕಡೆನೂ ಕೂಡ ಇದೆ. ಸೊ ವಾಟ್ ಇಸ್ ದ ಕ್ವೆಶ್ಚನ್? ಅವರಿಗೆ ಹೇಳೋದಕ್ಕೆ ಆ್ಯಡ್ ಮಾಡಿ ಸರ್, ಅದನ್ನು ತಡೆಯೋಕ್ಕೆ ಮತ್ತೆ ಏನು ಮಾಡ್ಬೋದು? ಈಗ ಲಾಸ್ಟ್ ಟೈಮ್ ಒಂದಷ್ಟೆಲ್ಲ ಏನೇ ತಗೊಂಡ್ರು ಮತ್ತೆ ಅದು ಜಾಸ್ತಿ ಆಗ್ತಾನೆ ಇದೆ. ವೇಟ್ ಆ್ಯಂಡ್ ವಾಚ್. ಸರ್ ಕನ್ನಡ ಸರ್ ಬೆಸ್ಟ್ ಸಿನಿಮಾ ಯಾವುದು ಅಂತ ಕೇಳಿದ್ರೆ ಈಗ ಅಂತ ಹೇಳಿದ್ರು. ಅಂದರೆ ಸೊ ಎಕ್ಸಾಂಪಲ್ ಕರ್ನಾಟಕಕ್ಕೆ ಸೀಮಿತವಾಗಿರ್ತಾರೆ. ಇನ್ನು ಅದರ್ಸ್ ಅಂದರೆ ನಾನು ಉದಾಹರಣೆಗೆ ನನ್ನ ಇದೇ ಪ್ರಕಾರ ನಮ್ಮ ಮಕ್ಕಳನ್ನ ಸೇರಿಸ್ತೀವಿ ಸ್ಕೂಲ್ಗೆ. ನಾವು ಸೇರಿಸ್ಬೇಕಾದ್ರೆ ಒಂದು ಕರ್ನಾಟಕದಲ್ಲಿ ಸ್ಪೋರ್ಟ್ಸ್ ಹೋದಾಗ ಅಲ್ಲಿಂದ ಬಂದಿದ್ದಕ್ಕೆ ನ್ಯಾಷನಲ್ ಹೋಗ್ಬೇಕು ಅಂತ ಆಸೆ ಪಡ್ತೀವಿ. ಆ ವಿಚಾರದಲ್ಲಿ ನಮ್ಮ ಕಲಾವಿದರು ಎಲ್ಲೇ ಹೊರತು ದೊಡ್ಡ ಲೆವೆಲಲ್ಲಿ ಬರೋದು ಕೂಡ ನಮಗೆ ಖುಷಿ. ಅಂಥ ವಿಚಾರದಲ್ಲಿ ಈ ಒಂದು ಈಕ್ವಾಲಿಟಿ ಅಂದರೆ ಬೇರೆ ಬೇರೆ ಹತ್ರ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ, ಇದೇ ಲ್ಯಾಂಗ್ವೇಜಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡೋದು ಮಾತ್ರ ಸೀಮಿತ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಇದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಗ್ತದೆ ಸರ್. ಆ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಇದೆ ಸರ್? ಅಂದರೆ ಅವರು ನಮ್ಮ ಕಲಾವಿದರು ಬೇರೆ ಲ್ಯಾಂಗ್ವೇಜಲ್ಲಿ ಹೋಗಿ ಬೆಳೆಯೋದು ಕೂಡ ನಮಗೆ ಇಷ್ಟ ಇದೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನ ಕೇಳ್ತೀವಿ. ಒಳ್ಳೆಯದು ಸರ್, ಖುಷಿ ಪಡಿ. ನಮ್ಗೆ ಖುಷಿ ಇದೆ ಸರ್. ಬೇರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೈರಸಿಗಳು ಆಗ್ತಿದೆ. ಅಂದರೆ ಏನು ವಿಷಯ ಏನು? ಹೀರೋ ಹಾಗೆ ಮಾಡ್ತಾರೆ, ಬೇರೆ ಭಾಷೆಗಳಲ್ಲಿ ಹೋಗಿ ಸೇಲ್ ಆಗ್ತಾರೆ. ತಪ್ಪೇನು ಸರ್? ತಪ್ಪೇನು? ಈ ಮನೇಲಿ ಗಂಡ ಆಗಿರ್ತೀನಿ, ಪಕ್ಕದ ಮನೇಲಿ ಫ್ರೆಂಡ್ ಆಗಿರ್ತೀನಿ, ಅಲ್ಲೂ ಗಂಡ ಆಗಲ್ಲ. ಯಾವ ಇರುತ್ತೆ ಸರ್. ನಿಮಗೆ ಓಕೆನಾ ಮಾಡ್ಕೊಂಡ್ ಬರ್ತಾ ಇರ್ಬೇಕು, ತಲೆ ಕೆಡ್ಸ್ಕೊಳ್ಳೋ. ಸುದೀಪ್ ಸರ್, ವಿಕ್ರಾಂತ್ ರೋಣದಲ್ಲಿ ಅನೂಪ್ ಸರ್ಗೆ ಕಾರ್ ಕೊಡ್ತೀರಾ, ಸೂಪರ್ ಹಿಟ್ ಆಯಿತು ಅಂತ ಹೇಳಿ. ಮ್ಯಾಥ್ಸ್ ಅಲ್ಲಿ ವಿಜಯ್ ಸರ್ಗೆ ಕೊಡ್ತೀರಾ, ಮಾರ್ಕ್ ಕೂಡ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಏನಾದ್ರು ಬೇರೆ ಗಿಫ್ಟ್ ಏನಾದ್ರು? ಇದು ಕಾರ್ ಕವರ್ ಕೊಡ್ತೇನೆ, ಕೊಟ್ಟಿರೋದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಾನು ಕಾರ್ ಕೊಟ್ಟಿದ್ದಕ್ಕೆ ಕಾರಣ ಇದೆ, ಅದಕ್ಕೆಲ್ಲ ಬೇರೆ ಏನಿಲ್ಲ. ಅನೂಪು ಒಳ್ಳೆ ಫ್ಯಾಮಿಲಿಯಿಂದ ಬಂದವರು, ಭಾಳ ಹೆಸರಾಂತ ವ್ಯಕ್ತಿ, ಕಲ್ಚರ್ಡ್ ಫ್ಯಾಮಿಲಿ. ಅವರು ತುಂಬ ಸ್ಯಾಕ್ರಿಫೈಸಸ್ ಮಾಡಿ ಒಳ್ಳೆ ಜಾಬ್ನೆಲ್ಲ ಬಿಟ್ಟು ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ.
ಅಲ್ಲಿ ಬಂದಾಗ ಇನ್ನೊಂದು ಆ ವ್ಯಕ್ತಿ ಭಾಳ ಚೂಸಿ. ಹಾಗಿದ್ದಾಗ ಎಲ್ಲೋ ಒಂದು ಅವ್ರ ಮನೇಲೂ ಅವ್ರ ವೈಫು ಕೆಲಸ ಮಾಡ್ತಾರೆ. ಹಾಗೆ ಬಂದಾಗ ತುಂಬ ಒಂದಿದ್ದಾಗ ಏನೋ ಒಂದು ಕಾರು ಇರೋದನ್ನು ಕೊಟ್ಟಿದ್ರು, ಅವರು ತೊಗೊಂಡಿರಲಿಲ್ಲ. ರಾತ್ರಿ ನನಗೊಂದು ಅಭ್ಯಾಸ ಇದೆ, 2 ಗಂಟೆ 3 ಗಂಟೆಗೆ ಫೋನ್ ಹಾಕಿ ಕರೆಯೋದು. ಏನಾರು ಮೀಟಿಂಗ್ ಬಂದರೆ ಅಲ್ಲೇ ಪಕ್ಕದಲ್ಲೇ ಇರೋದು, ಅನೂಪ್ ಏನು ಮಾಡ್ತಾರೆ, ಬನ್ನಿ ಇಲ್ಲ ಅರ್ಜೆಂಟ್ ಏನೋ ಮಾತಾಡಬೇಕು. ಅವ್ರು ಬರ್ತಾರೆ. ಒಂದು ದಿವಸ ಬಂದು ಹೋಗಬೇಕಾದ್ರೆ ಅವರು ಕಾರು ಎಲ್ಲಿ ಪಾರ್ಕ್ ಮಾಡಿದ್ದಾರೆ ಅಂದರೆ, ಇಲ್ಲ ನಡ್ಕೊಂಡು ಹೋಗ್ತೀನಿ, ಇಲ್ಲ ಕ್ಯಾಬಲ್ಲಿ ಹೋಗ್ತೀನಿ ಅಂದರೆ. ಏನಕ್ಕೆ ಕೇಳಿದ್ರೆ ಅವ್ರು ಇರಲಿಲ್ಲ ಅವ್ರ ಹತ್ರ. ಅದು ತಲೆಯಲ್ಲಿತ್ತು ನನಗೆ. ತಲೆಯಲ್ಲಿದ್ದಾಗ ಯಾವತ್ತೋ ಒಂದು ದಿವಸ ಒಂದು ಚಿಕ್ಕದ ಗೇಮ್ ಆಡಿಸೋ ಥರ ಮಾಡಿ, ಆ ಗೇಮಲ್ಲಿ ಗೆದ್ದಿರೋ ಥರ ಮಾಡಿ ನಾನು ಮಾಡಿದ್ದೆ. ವಿಜಯ್ಗೆ ಏನು ಅಂತಂದರೆ, ಹಿ ಕಮ್ಸ್ ಫ್ರಮ್ ನಾಟ್ ಅ ವೆರಿ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಒಂದು ಚಿಕ್ಕ ಮಗು ಇದೆ, ಹೆಂಡ್ತಿದ್ದಾರೆ. ಒಂದು ದಿವಸ ನಾನು ಅರೇಂಜ್ ಮಾಡಿದ ಪಾರ್ಟಿಗೆ ಇಬ್ಬರು ಟ್ಯಾಕ್ಸಿಯಲ್ಲಿ ಬಂದರು. ನನ್ನ ನಿರ್ದೇಶಕರು ಹಂಗಿರೋದು ನನಗಿಷ್ಟ ಇಲ್ಲ. ಆ ಮಗು ಆ ತಂದೆನ ತುಂಬ ಹೆಮ್ಮೆಯಿಂದ ನೋಡಬೇಕು, ನನ್ನ ಆಸೆ. ಅದಕ್ಕೆ ಕೊಟ್ಟನೆ ಹೊರತು ಬೇರೆ ಏನಕ್ಕೆ ನನ್ನ ಹತ್ರ ಎಕ್ಸಸ್ ದುಡ್ಡಿದೆ ಅಂತ ಅಲ್ಲ. ಕಾರ್ ಕೊಡೋಕ್ಕಾಗಿಲ್ಲಮ್ಮ, ಯಾಕಂದರೆ ಅವ್ರು ಕಾರಲ್ಲಿ ಕೂತಾಗ ಅವ್ರು ಬರೀ ಬೈಕು, ಆ ಕ್ಯಾರೆಕ್ಟ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅವ್ರಿಗೆ ಇನ್ನೊಂದು ಭಯ ಇದೆ, ಯೋಗರಾಜ್ ಭಟ್ರು ಅಂತವ್ರಿಗೆ ಕಾರ್ ಕೊಟ್ಟರೆ ಮರ್ತುಬಿಟ್ಟು ಅದೆಲ್ಲ ಬಿಟ್ಟು ಆಟೋದಲ್ಲಿ ಹೋಗಿ ಅಯ್ಯಯ್ಯೋ ಇಲ್ಲೇ ಇಟ್ಟಿದ್ದೆ ಏನೋ ಮರ್ತುಬಿಟ್ಟು ಬಂದ್ಬಿಟ್ಟು ಅಂದ್ಬಿಟ್ಟು ಯೋಗರಾಜ್ಗೆ ಅದು ಇದು ನನ್ನ ಉಡುಗೊರೆ. ಇನ್ನೊಂದು ಹೇಳ್ತೀನಿ ಕೇಳಿ, ಇವತ್ತಿನ ಸ್ಟೇಜಲ್ಲಿ ನಾನೊಟ್ಟಿಗೆ ಕೆಲಸ ಮಾಡ್ಬೇಕಾದ್ರೆ ಅದು ಕಲಾವಿದರಾಗಿರಲಿ ಯಾರೇ ಇರಲಿ, ಭಗವಂತ ಚೆನ್ನಾಗಿಟ್ಟಿದ್ದಾನೆ. ಆ್ಯಂಡ್ ಐ ಆಮ್ ನಾಟ್ ಎ ವೆರಿ ಮೆಟೀರಿಯಲಿಸ್ಟಿಕ್ ಗೈನ, ಬಟ್ ಯಾವುದಾದ್ರು ಒಂದು ಖುಷಿನ ವ್ಯಕ್ತಪಡಿಸೋ ರೀತಿ ಇದ್ದರೆ ಅದು ಅವ್ರಿಗೆ ಉಪಯೋಗ ಆಗುತ್ತೆ ಅನ್ನಂಗಿದ್ರೆ ನಾನು ಮಾಡಿದ್ದೀನಿ ಅಷ್ಟೇ, ಬೇರೆ. ದೀಪಣ್ಣ, ಈಗ ಫ್ಯಾನ್ಸು ತಪ್ಪು ಮಾಡ್ತಾರೆ ಮತ್ತು ಸರಿನೂ ಮಾಡ್ತಾರೆ ಕೆಲವೊಂದು ವಿಚಾರಗಳಲ್ಲಿ. ತಪ್ಪು ಮಾಡಿದಾಗ ನೀವು ಯಾವ ಥರ ಬುದ್ಧಿವಾದ ಹೇಳ್ತಾರೆ? ಯಾಕಂದರೆ ಕೆಲವೊಂದು ಸ್ಟಾರ್ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನೀವು ಅವ್ರ ಬಗ್ಗೆ ಯಾವ ಥರ ಹೇಳ್ಕೊತೀರ? ಇನ್ನೊಂದು ಹೇಳ್ತೀನಿ ಕೇಳಿ, ಹೌ ಡು ಐ ಐಡೆಂಟಿಫೈ? ಈಗ ನನ್ನ ಹೆಸರಲ್ಲಿ ಮೊನ್ನೆ ಹುಬ್ಳಿ ಪ್ರೋಗ್ರಾಮ್ ಆಗಬೇಕಾದ್ರೆ ನನ್ನ ಹೆಸರಲ್ಲೇ ನಮ್ಮ ಸುದೀಪ್ ಅಭಿಮಾನಿಗಳು ಅಂತಲೇ ಯಾವುದೋ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ, ಬಾಸ್ ಹೇಳ್ತಾ ಇದ್ದಾರೆ ಸ್ಟೇಡಿಯಮ್ಗೆ ಬರಬೇಡಿ, ಈ ಲಾಠಿ ಚಾರ್ಜ್ ಆಗ್ತಾಯಿದೆ, ಅವರೇ ವಿನಂತಿ ಮಾಡ್ಕೋತಾ ಇದ್ದಾರೆ ಬರಬೇಡಿ, ಈ ಥರ ಎಲ್ಲ ಓಡ್ತಾ ಇದೆ. ಈಗ ಇದನ್ನು ಏನಂತ ಹೇಳಿ ನಾನು ಕರೆದು ಬುದ್ಧಿ ಹೇಳ? ಅವರೇ ನನ್ನ ಫ್ಯಾನ್ಸಾ? ಈಗ ಪಾಯಿಂಟ್ ಅದಲ್ಲ ಸರ್, ಸೋಷಿಯಲ್ ಮೀಡಿಯಾ ಅಂತ ನೀವೇನು ಹೇಳ್ತೀರಿ? ಲೆಟ್ ಮಿ ಟೆಲ್ ಯು ಸಮಥಿಂಗ್ ಆನ್ ಅ ವೆರಿ ಬಿಗ್ಗೆಸ್ಟ್ ಸ್ಕೇಲ್. ಇದನ್ನು ಹಿಂದೆ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ರೆ ನಿಮಗೂ ಹೇಳ್ತಾ ಇದ್ದೀನಿ ಕೇಳಿ. ನಾನೊಂದು ಸಿನಿಮಾ ಮಾಡ್ತೀನಿ ಸರ್, ಎಲ್ಲಿ ಬರುತ್ತೆ ಸರ್ ಅದು? ಅಲ್ಲ ಹೇಳಿ, ಪರವಾಗಿಲ್ಲ, ಸ್ಕ್ರೀನ್ ಮೇಲೆ. ಕರೆಕ್ಟ್. ವೀಕ್ಷಕರು ಅಂದರೆ ಈಗ ಸಿನಿಮಾ ನೋಡೋರು, ಫ್ಯಾನ್ಸು, ಸೋಷಿಯಲ್ ಮೀಡಿಯಾ ಯಾರ್ಯಾರದ್ರಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ, ಅವ್ರು ಎಲ್ಲಿದ್ದಾರೆ ಸರ್? ಕರೆಕ್ಟ್. ಇಲ್ಲಿ ಸ್ಕ್ರೀನ್ ನಡಿಬೇಕಾದ್ರೆ ಏನಾಗುತ್ತೆ, ಇಲ್ಲಿ ವಿಸಿಲ್ ಆಗುತ್ತೆ, ಸೀಟಿ ಹೊಡಿತಾರೆ, ಬೈಕ್ ಹೋಗ್ತಾರೆ, ಹೊಗಳ್ತಾರೆ, ಏನೋ ನಡೀತೆ. ಈಗ ಇದು ಹೌಸ್ಫುಲ್ ಅಂದ್ಕೊಳ್ಳೋಣ, ಸಿನಿಮಾ ಬಂತು, ಕರೆಕ್ಟ್. ಈಗ 5 ಜನ ಇದ್ದಾರೆ ಅಂದ್ಕೊಳ್ಳೋಣ ಥಿಯೇಟ್ರಲ್ಲಿ. ನಾನು ಕತೆ ಬೇರೆ ಹೇಳ್ತೀನ, ಬಡ್ಜೆಟ್ ಕಮ್ಮಿ ಮಾಡ್ತೀನ? 5,000 ಜನ ಇದ್ದಾರೆ ಅಂದ್ಕೊಳ್ಳೋಣ, ಬಡ್ಜೆಟ್ ಕಮ್ಮಿ ಮಾಡ್ತೀನ, ಏನು ಮಾಡ್ತೀನಿ? ಆನ್ ಈದರ್ ಎಂಡ್ ಐ ಆಮ್ ಟ್ರೈಂಗ್ ಟು ಸೇ ಸ್ಕ್ರೀನ್ ನೆವರ್ ರಿಯಾಕ್ಟ್ ಸರ್, ಇಟ್ಸ್ ಯು ಪೀಪಲ್ ಹೂ ರಿಯಾಕ್ಟ್. ನಾನು ಅಲ್ಲಿಗೆ ಬಂದುಬಿಟ್ಟು ಪರದೆಯಿಂದ ಇಳಿದು ನಿಮ್ಮ ರಿಯಾಕ್ಷನ್ಸಿಗೆ ರಿಯಾಕ್ಟ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸಿನಿಮಾ ಮಾಡೋದು ನನ್ನ ವೃತ್ತಿ. ಐ ಬಿಲಾಂಗ್ ಟು ಬಿಗ್ಗರ್ ಸ್ಕೇಲ್ ವೇರ್ ಕ್ಯಾನ್ ಕಮ್ ಅಂಡ್ ಟೆಲ್ ಯು ಸ್ಟೋರೀಸ್. ವಿ ಕ್ಯಾನ್ ಓನ್ಲಿ ರಿಕ್ವೆಸ್ಟ್ ಯು ಪೀಪಲ್, go easy on each one. Beyond that, I'm not a teacher, you're not my student at all for me to learn. ಸ್ಕೂಲು ಕಾಲೇಜ್ ಹೇಳ್ಕೊಡೋಕ್ಕಾಗಿರೋದು ನಾನು ಏನು ಹೇಳ್ಕೊಳ್ಳಿ ಸರ್? ಹೇಳಬಲ್ಲೆ. ನಾನು ಹುಟ್ಟಿರೋದು ಕತೆ ಹೇಳೋಕ್ಕೆ. ನಾನು ಬಿಗ್ಗರ್ ಸ್ಕ್ರೀನ್ ನೋಡ್ತಾ ಇದ್ದೀನಿ. ಅಲ್ಲಿ ಕತೆ ಹೇಳಬೇಕಾದ್ರೆ ನಮಗೆ ಯಾವ ಭಿನ್ನಾಭಿಪ್ರಾಯಗಳಿಲ್ಲ, ಭೇದ ಭಾವ ಇಲ್ಲ, ಈ ಥಿಯೇಟ್ರ್ ಆ ಥಿಯೇಟ್ರ್ ಅಂತ ಇಲ್ಲ. ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಟ್ರಸ್ಟ್ ಮೀ, ಗ್ರೌಂಡ್ ಲೆವೆಲಿಗೆ ಬಂದುಬಿಟ್ಟು ಅಲ್ಲಿ ನಡೀತಾ ಇರೋ ಯುದ್ಧಗಳಿಗೆ ವಿ ಕೆನಾಟ್ ಬಿ ಎ ಪಾರ್ಟ್ ಆಫ್. ಬಿಕಾಸ್ ಇಂಟರ್ಪ್ರಿಟೇಷನ್ಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ರು, ಆ ಸತ್ಯ ಯಾವತ್ತೂ ಗೊತ್ತಾಗಲ್ಲ. ಇಲ್ಲಿ ಕೇಳಿದ್ರೆ ಅಲ್ಲಿ ಹೇಳ್ತಾರೆ, ಅಲ್ಲಿ ಕೇಳಿದ್ರೆ ಇಲ್ಲಿ ಹೇಳ್ತಾರೆ. ಬೆಸ್ಟ್ ಫಾರ್ ಯು ಏನೋ ಮಾಡ್ತಾ ಇರೋದು ಯಾರು? ಎಲ್ಲ ಇಂಡಿವಿಜುವಲ್ಸ್, ಗ್ರೋನ್ ಅಪ್ಸ್, ಮೆಚ್ಯೂರ್ಡ್ ಪೀಪಲ್. ಕರೆಕ್ಟ್. ಮಾಡ್ಕೊಳ್ಳಿ ಬಿಡಿ, ಕಲಿತಾರೆ ಬಿಡಿ. ಏನಾಗುತ್ತೆ, ಎಷ್ಟು ಅಂತ ಹೇಳ್ಕೊಡ್ತೀರಾ? ಈಗ ಒಂದೇ ಕ್ಲಾಸ್ ರೂಮಲ್ಲಿ ಕೂತಿರೋ ಒಂದು 80 ಜನ ಸ್ಟೂಡೆಂಟ್ಸ್ ಅಂದರೆ ಪ್ರತಿಯೊಬ್ಬರಿಗೂ ಒಂದೇ ಥರ ಕೂಗ್ತಾ ಇರ್ತಾರೆ ಟೀಚರು. ಒಬ್ಬರು ಇಬ್ಬರು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬರ್ತಾರೆ, ಒಂದು 10 ಜನ ಪಾಸ್ ಆಗ್ತಾರೆ, ಎಲ್ಲರೂ ಫೇಲ್ ಆಗ್ತಾರೆ. ಈಗ ಟೀಚರ್ ಹೇಳ್ಕೊಟ್ಟಿಲ್ಲ ಅಂತಾನೆ ಅವ್ರು ಕೇಳಿಸ್ಕೊಳಕ್ಕೆ ರೆಡಿನೇ ಇಲ್ಲ, ಕಲಿಯೋಕ್ಕೆ ರೆಡಿನೇ ಇಲ್ಲ. ಏನು ಮಾಡ್ತೀರಿ? ಅಭಿಮಾನಿಗಳಿಗೆ ನಾವು ಹೇಳಿಲ್ಲ ಅಂತಲೇ ಇರಲ್ಲ ಸರ್. ಮತ್ತು 10 ಜನ ಸರಿ ಹೋಗಿರ್ತಾರೆ, ನೀವು 10,000 ಜನ ಹಂಗೆ ಇರ್ತಾರೆ. ಯು ಕ್ಯಾನಾಟ್ ಹೆಲ್ಪ್ ಇಟ್. ಸರ್, ಸ್ಟೋರಿ ಟೆಲ್ಲಿಂಗ್ ಅಂತ ಬಂದಾಗ ನಾನು ಚಂದನ್ ಸರ್ ಬಂದಾಗ ಸಮಥಿಂಗ್ ಯು ಆರ್ ಪ್ಲಾನಿಂಗ್ ಸಮಥಿಂಗ್ ಬಿಗ್ ಅಂತ ಹೇಳಿ. ಐ ಆಮ್ ಪ್ಲಾನಿಂಗ್ ಸರ್. ಐ ಹೋಪ್ ಟು ಡೂ ಇಟ್ ಸೂನ್. ಬಿಕಾಸ್ ಒಂದಂತೂ ಸತ್ಯ, ಇವತ್ತಿಗೆ ಕುತ್ಕೊಂಡು ಹೇಳಬೇಕಾದ್ರೆ
ಇವ್ರು ಹೇಳಿದ್ರು ಈಗ ನನಗೆ 30 ವರ್ಷ ಅಂತ. ಇವತ್ತು ಇಷ್ಟು ಈ ಟೈಮಲ್ಲಿ ಇದ್ದೂ ನನಗೆ ಇನ್ನೂ ಕೆಲವರು ಕತೆ ಬರಿತಾ ಇದ್ದಾರೆ, ಪ್ರೀತಿಯಿಂದ ಕತೆ ಬರಿತಾ ಇದ್ದಾರೆ, ನನಗೋಸ್ಕರ ಕತೆ ಬರಿತಾ ಇದ್ದಾರೆ ಅಂದಾಗ ಐ ವಾಂಟ್ ಟು ಕೇಟರ್ ಮೈ ಸೆಲ್ಫ್ ಟು ದೆಮ್. ಇಟ್ಸ್ ಆಲ್ವೇಸ್ ನೈಸ್. ವಾಟ್ ಇಸ್ ಸ್ಕೇರಿ ಈಸ್ ಮಾರ್ಕೆಟಲ್ಲಿ ನಿಮ್ಮ ಬಗ್ಗೆ ನಿಮಗೆ ಯಾರು ನಿಮಗೆ ಕತೆನೇ ಬರಿತಾ ಇಲ್ಲ ಅಂದಾಗ ಅದು ತುಂಬ ಹೆದರ್ಬೇಕಾಗತ್ತೆ ನಾವು. ನಾನು ಸಿನಿಮಾ ಡೈರೆಕ್ಷನ್ ಕ್ಯಾಪ್ ಹಾಕಿದಾಗ ಅದು ನಡೆದಿದ್ದು. ನನಗೆ ಸಿನಿಮಾ ಮಾಡೋರು ಜಾಸ್ತಿ ಇರಲಿಲ್ಲ ಅವಾಗೆಲ್ಲ, ಒಂದು 2 ಹೀರೋಗಳು 3 ಜನ ಹೀರೋಗಳು ಚೆನ್ನಾಗಾಯ್ತು ಅಂತ ಎಲ್ಲ ಸಿನಿಮಾ ಆ ಕಡೆ ಹೋಗ್ತಾಯಿತ್ತು ಅಂದಾಗ ನಾನು ಡೈರೆಕ್ಟ್ರ್ ಕ್ಯಾಪ್ ಹಾಕಿದ್ದು. ಸತತವಾಗಿ ಒಂದು 6 ಸಿನಿಮಾ ನನಗೆ ನಾನು ಮಾಡಿಕೊಂಡು ಎಲ್ಲ ಮೇಜರ್ ಹಿಟ್ಸ್ ಕೊಟ್ಕೊಂಬಂದೆ. ಅಲ್ಲಿಂದ ಪ್ರಾರಂಭ ಆಯಿತು. ಮಾಣಿಕ್ಯ ಆದಮೇಲೆ ಬೇರೆಯವರೆಲ್ಲ ಬಂದು ನನ್ನೊಟ್ಟಿಗೆ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದಟ್ ಮೀನ್ಸ್ ಪೀಪಲ್ ಸ್ಟಾರ್ಟೆಡ್ ರೈಟಿಂಗ್ ಫಾರ್ ಮೀ ಅಗೇನ್. Now I'm catering myself again. So direction is it's an art which I love. Kate is a storytelling which I love, but I don't want to make that a priority. ಸರ್ ಆ್ಯಕ್ಚುಲಿ ನಿಮ್ಮ ಜೊತೆ ಅಷ್ಟು ಜನ ಹುಡುಗರು ಇದ್ದಾರೆ, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಫ್ಲೇವರು, ಎಲ್ಲರೂ ಒಟ್ಟಿಗೆ ಅಲ್ಲಿ ಹುಬ್ಬಳ್ಳಿ ಸೇರಿದಾಗ ಆ ಸ್ಟೇಜ್ ನೋಡೋದಕ್ಕೆ ತುಂಬ ಕಲರ್ಫುಲ್ ಆಗಿತ್ತು ಸರ್. ಆ್ಯಂಡ್ ಆ ಸಪೋರ್ಟು ಆ್ಯಂಡ್ ಟೀಮ್ ಬಗ್ಗೆ ನೀವೇನು ಹೇಳಕ್ಕೆ? ಪಾರ್ಟಿಗೆ ಹೋಗಿ ಹುಬ್ಳಿಗೆ ಹೋಗಿ ಮಾತಾಡೋಕ್ಕೆ ಏನು ಕಾರಣ? ದೊಡ್ಡ ಕಾರಣ ಇದೆಮ್ಮ, ದೊಡ್ಡ ಕಾರಣ ಇದೆ. ಕಾರಣ ಏನಂತಂದರೆ ಇವಾಗ ಒಂದು ಪೈರಸಿ ಬಗ್ಗೆ ಮಾತಾಡಿದ್ವಿ. ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದು ಒಂದು ದೊಡ್ಡ ರಿಪೋರ್ಟ್ ಬರುತ್ತೆ ನಮಗೆ. ಕಾರಲ್ಲಿ ನಲ್ಪಾಡು, ರಾಜು ಗೌಡರು, ಈ ಓಪನ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ರಾಜು, ನಲ್ಪಾಡವರು, ನಾನು, ಚಕ್ರವರ್ತಿ ನಾವು ಹೋಗ್ಬೇಕಾದ್ರೆ ನಮಗೆ ರಿಪೋರ್ಟ್ ಬರುತ್ತೆ. ದೊಡ್ಡ ವೆಚ್ಚ ನಡೀತಾ ಇದೆ, ದೊಡ್ಡ ರೀತಿಯಲ್ಲಿ ನಡೀತಾ ಇದೆ. ದೊಡ್ಡ ರೀತಿಯಲ್ಲಿ ಅಂದರೆ ಮುಗಿಸೇ ಬಿಡಬೇಕು, ಇದನ್ನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಆ್ಯಂಡ್ ಇಟ್ ಈಸ್ ಐ ಆಮ್ ಟಾಕಿಂಗ್ ಅಬೌಟ್ ಯಾವುದೋ ರೋಡಲ್ಲಿ ಹೋಗ್ತಾ ಇರೋರು ಮಾತುಗಳಲ್ಲ. ಇಟ್ಸ್ ಇಂಟೆಲಿಜೆನ್ಸ್ ಐಮ್ ಟಾಕಿಂಗ್ ಅಬೌಟ್, ವಿಚ್ ಅಪ್ರೂಟೆಡ್, ಡೀಪ್ ರೂಟೆಡ್. ನಮ್ಮ ಹತ್ರ ಆ ಸಪೋರ್ಟ್ ಇದೆ, ನಮ್ಮ ಹತ್ರ ಸಿಸ್ಟಮ್ ಇದೆ. ಅಲ್ಲಿಂದ ವಿಚಾರ ತೆಗಿಯೋಕ್ಕೆ ಎಲ್ಲಿಂದ ಏನು ನಡೀತಾ ಇದೆ, ಯಾರ ಹತ್ರ ಏನಾಗ್ತಾ ಇದೆ, ಇದೆಲ್ಲ ಏನಾಗುತ್ತೆ ಕಣ್ಣಿಗೆ ಕಾಣದ ಮುಖಗಳಿರ್ಬೋದು ಸದ್ಯಕ್ಕೆ. ಸೊ ಇದಿಷ್ಟು ಬಂದಾಗ ನಾನು ಒಂದು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದೆ, ಕೂತ್ಕೊಂಡು ಏನು ಮಾಡಬೇಕು ಯೋಚನೆ ಮಾಡ್ತಾ ಇದ್ದೆ ನಾನು. ದೆನ್ ಆಫ್ಟರ್ ದಟ್ ಸಡನ್ಲಿ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ದಟ್ ಸ್ಟಾರ್ಟೆಡ್. ನಾನು ಅಂದ್ಕೊಂಡೆ ಹೋಗ್ತೀನಿ, ಎಲ್ಲಿ ಮಾತಾಡ್ಬೇಕೋ ಮಾಡ್ತೀನಿ. ಯಾಕಂದರೆ ಒಂದು ಮಾಡೋಕ್ಕೆ ರೆಡಿಯಾದವರಿಗೆ ಗೊತ್ತಾಗಬೇಕು ನನಗೆ ಗೊತ್ತಾಗಿದೆ ಅಂತ ಗೊತ್ತಾಗಬೇಕು. ನಾನು ಅದನ್ನು ಹೇಳೋದು. ಇವಾಗ ನೀವು ಕೇಳಿದ್ರಿ ಏನು ಸ್ಟೆಪ್ ತೊಗೊತಾ ಇದ್ದೀರ ಅಂತ. ನಾನೇನು ಹೇಳಿದೆ ನಿಮಗೆ, ವೆಯ್ಟ್ ಆ್ಯಂಡ್ ವಾಚ್ ಅದು. ಬಿಕಾಸ್ ಐ ಕಾಂಟ್ ಗಿವ್ ಔಟ್ ಎವ್ರಿಥಿಂಗ್. ವಿ ವಿಲ್ ಕಮ್. ಲಾಸ್ಟ್ ಸೀಸನಲ್ಲೂ ಹಿಡಿದಿದ್ವಿ ನಾವು, ಹಿಡಿದು ಅರೆಸ್ಟ್ ಆಗಿದ್ರು, ಬಿಟ್ಟಿದ್ರು. ಈ ಸತಿ ನಾನು ಒಂದಂತೂ ಸತ್ಯ, ನಮ್ಮ ಹಿಂದೆ ನಾವು ಬರ್ತಾ ಇರೋ ಲೀಗಲ್ ಟೀಮು, ನಾವು ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೋ ಲೀಗಲಿಮ, ನಥಿಂಗ್ ಇಲ್ಲೀಗಲ್. ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮಿಂಗ್. ಹಿಡ್ದವ್ರನ್ನ ಮರ್ಸಿಲೆಸ್ ಆಗಿ ಒಳಗಾಕ್ಸ್ತೀನಿ, ಇದಂತೂ ಪ್ರಾಮಿಸ್. ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕಮ್ಮ. ಎಲ್ಲರದು ಇವಾಗ ಸಿನಿಮಾ ಬಂದು ದುಡ್ಡು ಮಾತ್ರ ಅಲ್ಲ, ಅಲ್ಲಿ ಎಷ್ಟೋ ಜನದ ಶ್ರಮ, ದುಡ್ಡು, ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ. ಯಾವುದೋ ಒಂದು ಜಿದ್ದಿಗೆ ಅದನ್ನು ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಬಟ್ ಮಾಡಲಿ, ಏನು ಮಾಡೋಕ್ಕಾಗಲ್ಲ. ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಗೊತ್ತಾಗಿದೆ ಅಂತ ಹೇಳಬೇಕಿತ್ತು. ಈಗ ಒಂದು ಮರಿಬೇಡಿ, ಹುಬ್ಳಿಯಲ್ಲಿ ಹೇಳಬೇಕಾದ್ರೆ ಎಲ್ಲ ನನಗೇನಷ್ಟು 30 ಇಯರ್ಸ್ ಅಂಕಲ್ಗೆ ಬರ್ತೀನಿ. ಈಗ ಈ ವಿಚಾರವಾಗಿ 30 ವರ್ಷ ಸಿನಿಮಾದಲ್ಲಿರೋನಿಗೆ ನನಗೆ ಗೊತ್ತಿಲ್ವ ಲೆಸ್ಟ್ ಕ್ಯಾಮ್ರಾ ಆನ್ ಇದೆ ಅಂತ, ಇದು ವೈರಲ್ ಆಗುತ್ತೆ ಅಂತ ಗೊತ್ತಿಲ್ವಾ, ಉಲ್ಟಾ ಹೊಡಿಬೋದು ಅಂತ ಗೊತ್ತಿಲ್ವಾ. ನಾನು 30 ವರ್ಷ ಆ್ಯಕ್ಟಿಂಗ್ ಮಾಡಿದವನು, ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಎಷ್ಟೊತ್ತು ಬೇಕಿತ್ತು ನನಗೆ. ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ? ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್. ಐ ಮೇಡ್ ಅ ಪಾಯಿಂಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಐ ಮೇಡ್ ಅ ಪಾಯಿಂಟ್. ಇವಾಗ ಯಾರಿಗೂ ಕೂತು ವಾರ್ನ್ ಮಾಡೋಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿಮ್ಮ. ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಅಷ್ಟು ಜನ ನೋಡಿದ್ರಿ, ಎಲ್ಲ ನೋಡಿದ್ರಿ, ನನಗೆ ನಮ್ಮ ಹಿಂದೆಯಿಂದ ಹೊಡಿಯೋಕ್ಕೆ ಬರಲ್ವ, ಸೈಲೆಂಟಾಗಿದ್ದು ಹೇಳೋಕ್ಕೆ ಬರಲ್ವ. ಪಾಯಿಂಟ್ ಅಲ್ಲ. ಚೆಸ್ ಆಡಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳೋಕ್ಕಾಗಲ್ಲ. ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳಿಬಿಟ್ಟೆ ಹೊಡಿಬೇಕು ಚೆಸ್ಸಲ್ಲಿ, ಕರೆಕ್ಟ್? ಇಟ್ ಈಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೂ ಚೆಕ್ ಹೇಳಿದ್ದೀನಿ, ಮೇಕ್ ಮಾಡ್ತೀನಿ. ನೀವು ಪೈರಸಿ ಅಂತ ಬಳಸದೆ ಹೋಗಿದ್ರಿಂದ ನೆಸೆಸಿಟಿ ಇರಲಿಲ್ಲ. ನೆಸೆಸಿಟಿ ಇದ್ದರೆ ಹೇಳ್ತಾ ಇದ್ದೆ. ಇನ್ನೊಂದು ಹೇಳ್ತೀನಿ ಕೇಳಿ, ಒಂದು ನಿಮಿಷ. ಈ ರೂಮಲ್ಲಿ ಸಡನ್ನಾಗೆ ಒಂದು ಕೆಟ್ಟ ವಾಸನೆ ಬಂತು ಅಂದ್ಕೊಳ್ಳೋಣ. ಒಬ್ಬನಿಗೆ ಗೊತ್ತಿರುತ್ತಲ್ಲ ನಾನೇ ಬಿಟ್ಟಿದ್ದು ಅಂತ. ಕರೆಕ್ಟಾ? ಬಹುಶಃ ನಿಮ್ಮೆಲ್ಲರಿಗಿಂತ ಜಾಸ್ತಿ ಅವರೇ ಹಿಂಗೆ ಅನ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇರೋದು, ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತು. ಅಲ್ಲಿಗೆ ಬಿಡ್ತೀನಿ ನಾನು, ಮಿಕ್ಕಿದ್ದು ನನಗೆ ಬೇಕಾಗಿಲ್ಲ. ಆ್ಯಂಡ್ ಇವತ್ತೇ ನನಗೆ ಯಾರೋ ಹೇಳಿದ್ರು. ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾಯಿತು, ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಹತ್ಕೊಂಡಿದ್ರೆ ಒಪ್ತೀನಿ, ಸೈಲೆಂಟಾಗಿತ್ತು ನೆಕ್ಸ್ಟ್ ಡೇ. ಇವತ್ತು ಬೆಳಗ್ಗೆಯಿಂದ ಯಾಕೋ ನ್ಯೂಸ್ ಆಯಿತು, ನನಗೆ ವಿಚಾರನೇ ಗೊತ್ತಿಲ್ಲ. ನ್ಯೂಸಿಗೆ ಕೂತಾಗ ಕೇಳಿದ್ರು ಯಾರೋ ಹಿಂಗೆ ರಿಯಾಕ್ಟ್ ಮಾಡಿದಾರಂತ. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ, ನೀವು ಯಾರಿಗೆ ಹೇಳಿದ್ದು ಅಂತ.
ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡಬೇಕಾ ಕೊಡ್ತೀನಿ. ಯಾರ್ದೋ ಸ್ಟೇಟ್ಮೆಂಟಿಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂಮ್ ದೆ ಮೆಟ್. ಇವಾಗ ಅವ್ರು ಯಾರಿಗೆ ಹೇಳಿದಾರೋ ಪಾಪ ಅವ್ರಿಗೆ ಏನು ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವ್ಯಾಕೆ ಅನ್ಕೋಬೇಕು? ಕೇಳಿ, ಇಷ್ಟು ಕ್ಯಾಮ್ರಾ ಇದೆ, ಇಷ್ಟು ತಾಕತ್ತಿದೆ. ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ. ಹೇಳಿಸಿ, ನಮ್ಮದೇ ಅಂತ ತೊಗೊಂಡ್ರೆ ನಾವು 3 ಜನನೂ ಬರ್ತೀವಿ ಉತ್ತರ ಕೊಡೋಕ್ಕೆ. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಇನ್ನೊಂದು, ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದ್ರೆ ನಾನೇ ನಮ್ಮ ತಪ್ಪು. ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ, ಇಲ್ಲಿ ಪೂಜೆ ಮಾಡ್ತಿದ್ದೀನಿ, ಪ್ರಸಾದ ಇಲ್ಲಿ ಯಾಕೆ ತಿನ್ನಲಿ? ಆನ್ಸರ್ ಇಸ್ ರೈಟ್ ದೇರ್. ಗೋ ಅಂಡ್ ಆಸ್ಕ್ ವಿತ್ ಡ್ಯೂ ರೆಸ್ಪೆಕ್ಟ್. ನಮಗೆ ಹೇಳಿದ್ದು ಅಂತಂದರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಲಾಸ್ಟ್ ಪ್ರಶ್ನೆ, ಸ್ಟಾರ್ ವಾರ್ ಮತ್ತು ಫ್ಯಾನ್ಸ್ ವಾರ್ ಸಂದರ್ಶನ ವಾರ ಅನ್ನೋದು ಸಿನಿಮಾಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಬೇಡ ಅಂತ ತುಂಬ ಅನುಭವಿಸ್ಬಿಟ್ಟಿದ್ದೀವಿ. ಸುದೀಪ್ ಅವರನ್ನೇ ಕೆಲವು ವಾರಗಳು ಹುಡುಕೊಂಡು ಬಂದರೆ ಏನು ಮಾಡ್ತಾರೆ? ಯುದ್ಧದಲ್ಲಿದ್ದೀನಿ ಅಂತ ಅರ್ಥ. ರಿಟೈರ್ ಆಗಿದ್ದೀನಿ ಅಂತ ಅಲ್ವಲ್ಲ. ರಾಜ್ಯ ಇನ್ನೂ ಇದೆ, ರಾಜ್ಯ ಆಳ್ತಾ ಇದೀವಿ ಅಂತ ಆಯ್ತಲ್ಲಪ್ಪ. ಯುದ್ಧಕ್ಕೆ ಬರ್ತಾವ್ರಂದ್ರೆ ಯಾರೋ ರಿಟೈರ್ ಆಗಿ ರಾಜ್ಯನೇ ಇಲ್ಲದೆ ಕೂತಿರೋ ಮಾಡಿ ಯುದ್ಧ ಘೋಷಿಸಿ ಏನು ಮಾಡ್ತೀರಾ? ಊಟಕ್ಕೆ ಬನ್ನಿ ಸಾಕು, ಊಟ ಮಾಡ್ಕೊಂಡು. ಬಟ್ ಇನ್ನೊಂದು ಮಾತು ಹೇಳ್ತೀನಿ ಮೇಡಮ್, ಯುದ್ಧ ಅಂತ ನಾನೇನು ಹೇಳಿದ್ದು ಅದು ನಾನು ಕ್ಲೀನಾಗಿ ಸ್ಪಷ್ಟತೆ ತೊಗೊಳ್ಳಿ. 25ಕ್ಕೆ ರಿಲೀಸ್ ಆದರೆ ಒಂದು ಯುದ್ಧನೂ ಸ್ಟಾರ್ಟ್ ಆಗುತ್ತೆ ಅಂದರೆ ಅವತ್ತು ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕೇಶನ್ 25th ನಾನು ಹೇಳಿದ್ದು ಕರೆಕ್ಟ್. ಅವತ್ತೇ ಸ್ಟಾರ್ಟ್ ಆಗೋದು ನಿಮ್ಮ ಪೈರಸಿ, ಅವತ್ತೇ ಸ್ಟಾರ್ಟ್ ಆಗೋದು, ಹಿಂದಿನ ದಿನ ಅಲ್ಲ. ದಟ್ ಈಸ್ ವಾಟ್ ಐ ಮೆಂಟ್. ಆ್ಯಂಡ್ ವೆನ್ ಐ ಸೇ ಸಮಥಿಂಗ್, ಲೆಟ್ ಮಿ ಟೆಲ್ ಯು, ಡು ವಿ ಆಲ್ವೇಸ್ ಹ್ಯಾವ್ ಅ ಲೈನ್ ಆರ್ ಅ ನೇಮ್? ಯಾರಿಗೆ ರೀಚ್ ಆಗಬೇಕು ಅಂತ ಹೇಳೋದು. ಇವಾಗ ಎಷ್ಟೋ ಜನ ಸ್ಟೇಟಸ್ ಹಾಕೋತಾರೆ, ಅವರಿಗೂ ಬಾಯ್ ಫ್ರೆಂಡಿಗೂ ಗಲಾಟೆ ಆಗುತ್ತೆ, ಸ್ಟೇಟಸ್ ಹಾಕೊಂಡಿರ್ತಾರೆ. ಓದೋರಲ್ಲಿ ಯಾರಿಗೆ ಹೇಳ್ತವ್ರು, ನಾನೇನಾರು ಮಾಡಿದ್ನ ಇದು ಎಲ್ಲದು ಬರುತ್ತವ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು. ಸೊ ಇದು ಏನಾಗುತ್ತೆ, ನಾನು ಯಾರಿಗೆ ಹೇಳ್ಬೇಕು ಹೇಳಿದೆ, ಧೈರ್ಯವಾಗಿ ವೇದಿಕೆ ಮೇಲೆ ಹೇಳಿದೆ ಸರ್, ಧೈರ್ಯವಾಗಿ ವೇದಿಕೆ ಮೇಲೆ ಹೇಳಿದೆ, ಓಡೋಗ್ಲಿಲ್ಲ. ಯಾವ ಆರ್ಟಿಸ್ಟಿಗೂ ಸಂಬಂಧಪಟ್ಟಂಗೆ ನಾನು ಹೇಳಿಲ್ಲ. ಕಾರಣ ಏನಂದರೆ ಪ್ರತಿ ಕಲಾವಿದರು ನನ್ನನ್ನು ಪ್ರೀತಿಸ್ತಾರೆ, ನಾನು ಅವ್ರು ಅಷ್ಟೇ ಪ್ರೀತಿಸ್ತೀನಿ, ಒಬ್ರಿಗೊಬ್ರು ಪರಸ್ಪರವಾಗಿ ಮಾತಾಡ್ಕೋತೀನಿ, ಎಲ್ರಿಗೂ ಗೊತ್ತು. ಹಂಗೆ ಹೇಳೋಗಿದ್ರೆ ನಾನು ನಾರ್ಮಲಿ ಫೋನಲ್ಲೇ ಹೇಳೋನು, ಏನಾರಿದ್ರೆ ಹಾಗೆಲ್ಲ ಮಾತಾಡೋಲ್ಲ ನಾನು. ನೀವು ಅಷ್ಟಂತೂ ನಾನು ಇಂಟರ್ವ್ಯೂ ನೋಡಿದ್ಮೇಲೆ ಸಮಥಿಂಗ್ ಒನ್ ಬೆನಿಫಿಟ್ ಆಫ್ ಡೌಟ್ ಆ್ಯಂಡ್ ರೆಸ್ಪೆಕ್ಟ್ ಯು ಪೀಪಲ್ ಶುಡ್ ಹ್ಯಾವ್. ನೀವು ಹೇಳಿದ್ರಿ 45 ಅಂತ, ಹೆಂಗೆ ಹೇಳಿದ್ರಿ? ಎಷ್ಟು ಇಂಟರ್ವ್ಯೂ ನೋಡಿಲ್ವ ನಾನು ಮಾತಾಡಿರೋದು? ಮತ್ತು ಹಾಗಿರ್ಬೇಕಾದ್ರೆ ಅದು ಸುಮ್ಮನೆ ಎಲ್ಲೆಲ್ಲೋ ಕನೆಕ್ಟ್ ಮಾಡೋದು, ಕನೆಕ್ಟಿಂಗ್ ಡಾಟ್ಸ್. ಯಾರಿಗೆ ಹೇಳಬೇಕು ಹೇಳಿದ್ದೀನಿ ಸರ್, ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ಯಾವ ವಿಚಾರದಲ್ಲಿ? ಪೈರಸಿ ನೋಡ್ದಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೆ ಕಣ್ಣಿಗೆ ಕಂಡಲ್ಲಿ ಖಂಡಿತವಾಗ್ಲೂ ಸರ್ ನಾನು ಅವ್ರಿಗೆ ಹೇಳೋದು, ಅವ್ರಿಗೆ ಅದೇ ಹಿಂಟ್ ಕೊಟ್ಟಿರೋದು, ಖಂಡಿತ ಓದಿ ಹೇಳ್ಕೊಂಡ್ಬಿಟ್ಟು ಸ್ಟೇಷನ್ಗೆ ಹೋಗಿ ಅಂತ. ಯು ಹ್ಯಾವ್ ಟು ಬ್ರಿಂಗ್ ಇಟ್ ಟು ದ ಲೀಗಲ್ ನೋಟಿಸ್. ನಾನು ಏನೇ ಮಾಡಿದ್ರು ಲೀಗಲಾಗೇ ಮಾಡ್ತೀನಿ ಸರ್, 100%. ನಾನು ಅದ್ರ ಮೇಲೆ ಏನು ಇದು ಮಾಡ್ತಾಯಿಲ್ಲ. ದೇ ಹ್ಯಾವ್ ಸಿ ಐ ನೀಡ್ ಮೈ ಫ್ಯಾನ್ ಸಪೋರ್ಟ್ ಆಲ್ಸೋ. ಲಿಂಕ್ಸ್ ನಡೀತಾ ಇರುತ್ತೆ, ಎಲ್ಲದು ನನ್ನ ತನಕ ಬರೋಲ್ಲ. ನಾನು ಇಟ್ಟಿರೋ ಟೀಮಿಂದ ದಾಟ್ ಹೋಗಿರ್ಬೋದು. ಪ್ರತಿಯೊಬ್ಬರು ಒಂದೊಂದು ಲಿಂಕ್ ಬಂದಾಗಲೂ ಲಾಸ್ಟ್ ಟೈಮ್ ಇವರಿಗೆಲ್ಲ ಫಾರ್ವರ್ಡ್ ಮಾಡ್ತಾಯಿದ್ರು, ಎಲ್ಲದು ಮಾಡ್ತಾಯಿದ್ರು. ಅಲ್ಲೇ ಸ್ಟೇಷನ್ ಇದೆ. ನಾನು ಹೇಳಿರೋದೇನು, ನನ್ನ ವೈಯಕ್ತಿಕವಾಗಿ ಫ್ಯಾನ್ಸಿಗೆ ಏನು ಹೇಳ್ಬೇಕು ಹೇಳಿದ್ದೀನಿ, ತೊಗೊಂಡು ಇಮ್ಮಿಡಿಯೇಟಾಗಿ ಕರ್ಕೊಂಡೋಗಿ ಹಿಡೀರಿ ಮಾಡಿ, ಏನಿದೆ ನಾನು ಲೀಗಲಿ ನಾನು ಬರ್ತೀವಿ ಅಂದ್ಬಿಟ್ಟು. ದಟ್ ಇಸ್ ಇದು ನಂದಂತಲ್ಲ ಸರ್. ನಾಳೆ ಇದರಿಂದ ಎಲ್ಲ ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾಗಳಿಗೆ ಒಳ್ಳೇದಾಗ್ತವೆ. ಭಯ ಇಲ್ಲದೆ ಇದ್ದರೆ ಇವೆಲ್ಲ ನಡೀತಾ ಇರುತ್ತೆ ಸರ್. ಭಯ ಇರಬೇಕು. ಪೈರಸಿ ಈಸ್ ಅ ವೆರಿ ಬಿಗ್ ಥಿಂಗ್ ಸರ್. ಏನಾಗುತ್ತೆ, ಕೆಲವ್ರು ತಡ್ಕೊಬೋದು ಸರ್, ಕೆಲವ್ರು ಸೂಸೈಡ್ ಮಾಡ್ಕೊಬೇಕಾಗುತ್ತೆ ಅವ್ರು ಹಾಕಿರೋ ದುಡ್ಡಿಗೆ. ಪ್ಲೀಸ್ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ಸ್ ಅ ವೆರಿ ಬಿಗ್ ವಾರ್. ಆ್ಯಂಡ್ ಇದರಿಂದ ಯಾವ್ಯಾವ ಕೈವಾಡ ಇದೆ ಅದು ನಮ್ಗಳಿಗೆ ಗೊತ್ತಿರುತ್ತೆ, ಅದು ನಾವು ಹ್ಯಾಂಡಲ್ ಮಾಡ್ಕೋತೀವಿ ಬಿಡಿ. ಹೆಂಗಂದ್ರೆ ಪ್ರತಿಯೊಂದು ಟೀಮಲ್ಲೂ ಕ್ರಿಕೆಟ್ ಆಡ್ಬೇಕಾದ್ರೆ 11 ಜನ ತಾನೇ ಅಪೋಸಿಷನ್. ನಂದ್ರಲ್ಲಿ 22 ಸರ್. ನನ್ನ ಟೀಮ್ನಲ್ಲಿ 22 ಜನ ಆಡ್ತಾರೆ. ಅದು ಆ ಒಂದು ಕಾಣಿಸುತ್ತೆ ನಮಗೆ, ಅದು ಪರವಾಗಿಲ್ಲ. ಬಟ್ ಐ ಥಿಂಕ್ ಐ ಹ್ಯಾವ್ ಮೈ 11 is enough to play the 22. ಲಾಜಿಕಲ್ ನಂಬರ್. ಬಹಳ ಕಾರ್ಯಕ್ರಮಗಳಲ್ಲಿ ನೀವು ಹೇಳಿದ್ದೀರಾ ತಾಳ್ಮೆಯಿಂದ ಇರ್ತೀವಿ, ಶಕ್ತಿನೇ ತಾಳ್ಮೆ ಅಂತ. ಸಾಕಷ್ಟು ಜನರಿಂದ ನಾವು ಇಂಟರ್ವ್ಯೂ ಮಾಡಿದಾಗ ಅವರು ಕೂಡ ಹೇಳಿದ್ದಾರೆ, ಸುದೀಪ್ ಸರಿಂದ ನಾವು ತಾಳ್ಮೆನ ಕಂಡ್ಕೊಂಡ್ವಿ ಅಂತ. ಎಲ್ಲ ವರ್ಷಗಳಾದ್ಮೇಲೆ ಹುಬ್ಳಿಗೆ ಹೋಗ್ತೀರಾ, ಆ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಹೇಳ್ತೀರಾ, ನಾನು ಕಂಟ್ರೋಲ್ಡ್ ಆಗಿದ್ದೀನಿ, ನಾನು ಒಂಥರ ಮಾತಾಡಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ, ಅದು ಮಾತಾಡ್ತಿದ್ದೀನಿ ಅಂತ. ಸೊ ಈ ರೀತಿ ನಿಮ್ಮ ಮನಸ್ಸಿಗೆ ಘಾಸಿ ಆಗುವಂತಹ ವಿಚಾರ? ಮನಸ್ಸಿಗೆ ಘಾಸಿ ಅಲ್ಲ ರೀ, ಮೆಣಸಿನ್ಕಾಯಿ ತಿಂದ ಖಾರ ಅಂದ್ಬಿಟ್ಟು ನೀರು ಕುಡಿಯೋತ್ತಪ್ಪ. ಅವಾಗಷ್ಟೇ ಬಂತು ವಿಚಾರ, ತಲುಪಿಸ್ಬೇಕಿತ್ತು, ತಲುಪಿಸ್ದೆ. ನಾನು ಈಗಲೂ ನೋಡಿ ನಿಮ್ಮ ಮುಂದೆ ಇನ್ನೊಂದು ಹೇಳ್ತೀನಿ ಕೇಳಿ.
ಇಲ್ಲಿ ಇವ್ರು ಬಂದು ಹೇಳಿದ್ರು ಇವಾಗ ಎಷ್ಟೋ ಚಾನಲ್ಸ್ ಒಳಗೆ ಬರಬೇಕು ಅಂತಂದರೆ ಕೇಳ್ತಾ ಇದ್ದಾರೆ ಹಾಗೆ ಅಂತ. ಹಾಗಿದ್ರೆ ಎಸ್ಕೇಪ್ ಆಗ್ತಾ ಇದ್ನಲ್ಲ ನಾನು, ಓಡೋಗ್ತಾ ಇದ್ನಲ್ಲ ನಾನು. ಯಾವ್ದಾರು ಏನು ಫಸ್ಟಿಗೆ ಒಂದೇ ರಿಕ್ವೆಸ್ಟ್ ಮಾಡಿದ್ದೆ ನಿಮ್ಗೆಲ್ಲರಿಗೂ, ಫಸ್ಟ್ ಮಾರ್ಕಿಂಗ್ ಮುಗಿಸಿ ಅಂದೆ ನಾನು. ಇಟ್ಸ್ ಅ ರಿಕ್ವೆಸ್ಟ್ ಐ ಹ್ಯಾಡ್ ಬಿಕಾಸ್ ದಟ್ ಇಸ್ ಮೈ ಮೇನ್ ಎಜೆಂಡಾ. ಐ ಆಮ್ ರನ್ನಿಂಗ್ ಅವೇ ಫ್ರಮ್ ಎನಿಥಿಂಗ್. ಐ ಆಮ್ ನಾಟ್. ಐ ಆಮ್ ಆನ್ಸರಿಂಗ್ ಆಲ್ ಯುವರ್ ಕ್ವೆಶ್ಚನ್ಸ್. ಇದರಿಂದ ಇವಾಗ ಒಂದು 2-3 ದಿನದಿಂದ ಒಂದು ಕಡೆ ಫ್ಯಾನ್ಸ್ ಒಂದು ಕಡೆ See, let me tell you, one second. Are we going to put an end to this or are you going to go on because it helps you? ನಾನಿಲ್ಲಿ ಸೇರಿರೋದು ಏನೋ ಹೇಳೋಕ್ಕೆ, ನಿಮ್ದೆಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಾದ್ಮೇಲೂ ಇಫ್ ಯು ಆರ್ ಆಸಿಲೇಟಿಂಗ್ ಅರೌಂಡ್ ದಟ್ ದೇರ್ ಇಸ್ ನಥಿಂಗ್ ನ್ಯೂ ನನ್ನಿಂದ ಹೊರಗೆ ಬರಲ್ಲ. ನಂದು ಎಂಡ್ ಆಯ್ತು ಅಲ್ಲಿ. ಕರೆಕ್ಟ್, ಸಿನಿಮಾ ಹೇಗೆ ಎಂಡ್ ಆಗುತ್ತೋ ಈ ಟಾಪಿಕ್ ನನಗೆ ಅಲ್ಲಿ ಎಂಡ್ ಆಗುತ್ತೆ. ಇದ್ರ ಮೇಲೆ ನನ್ನ ಹತ್ರ ಕೆದಕಿದ್ರೂ ಆನ್ಸರ್ ಇಲ್ಲ. ರಿಲೀಸ್ ಆಗೋ ತನಕ ಕಾಯಿರಿ, ಉತ್ತರ ಕೊಡ್ತೀನಿ. ಸರ್, ಈಗ ತುಂಬಾ ಕೆಟ್ಟ ಕಮೆಂಟ್ ಮಾಡ್ತಾರೆ. ನೀವು ನಮ್ಮ ಭಾಗದ ನಾಯಕ ಅನ್ನೋದಕ್ಕೆ ನಮ್ಮ ಇಡೀ ಚಿತ್ರದುರ್ಗ ಹೆಮ್ಮೆ ಬರುತ್ತೆ. ಸೊ ಈ ಥರ ಕೆಟ್ಟ ಕಮೆಂಟ್ಗಳನ್ನ ಆಸ್ ಅ ಅಭಿಮಾನಿಯಾಗಿ ಅಥವಾ ನಮ್ಮ ಭಾಗದ ನಾಯಕರು ಅನ್ನೋದನ್ನ ನೋಡಿದಾಗ ನಮಗೆ ಪರ್ಸ್ನಲಿ ಹರ್ಟ್ ಆಗುತ್ತೆ. ಅದನ್ನ ಎಷ್ಟು ಮಟ್ಟಿಗೆ ತಗೋತೀರಾ, ಎಷ್ಟು ನೋವಾಗುತ್ತೆ? ಅಮ್ಮ, ಅಕ್ಕ, ತಂದೆ, ತಾಯಿ, ಮಕ್ಕಳು ಎಲ್ಲರೂ ಎಳಿತಾರೆ. ಅದು ಎಷ್ಟು ನೋವು ಕೊಡುತ್ತೆ ಸರ್? ಬರೀ ಫ್ಯಾನ್ಸ್ನ ಅಷ್ಟೇ ಅಲ್ಲ, ನಿಮ್ಮ ಮನೆಯವ್ರನ್ನೂ ಕೂಡ ಹೇಳಿದಾಗ ಎಷ್ಟು ನೋವು ಪಡ್ತೀರಾ ಅಥವಾ ಅದನ್ನು ಬಿಟ್ಟಾಗ್ತೀರಾ? ತಲೆ ಕೆಡಿಸ್ಕೊಡಲ್ಲ. ಫಸ್ಟ್ ಆಫ್ ಆಲ್ ನಾನು ನೋಡೋದೇ ಇಲ್ಲ. ನಾನು ಕುತ್ಕೊಂಡು ಸತ್ಯ ಮಾತಾಡ್ತಾ ಇದ್ದೀನಿ ಈ ಚೇರ್ ಮೇಲೆ ಕುತ್ಕೊಂಡು. ನೀವೇನು ಹೇಳಿದ್ರು ನನಗೆ ಅದಿಷ್ಟು ಬೆಳಗ್ಗೆ ನ್ಯೂಸಿಗೆ ಒಂದು ಇಂಟರ್ವ್ಯೂ ಕುತ್ಕೊಳ್ಳೋ ತನಕ ಇದು ಯಾವುದು ನಡೆದಿದೆ ಅಂತಲೇ ದೇವ್ರ ಸತ್ತಾಗಲೂ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಾನು ನೋಡೇ ಇಲ್ಲ. ಎಲ್ಲಿದ್ದೆ? ಹುಬ್ಳಿಯಲ್ಲಿದ್ದೆ. ಹುಬ್ಳಿಯಲ್ಲಿ ಮುಗ್ದಾಗ ಪ್ರೋಗ್ರಾಮ್ ಎಷ್ಟು ಲೇಟ್, ಅದು ಮುಗಿದಾಗ ಎಷ್ಟು ರೂಮಿಗೆ ಹೋಗ್ತೀನಿ. ರೂಮಿಗೆ ಹೋದರೆ ಒಂದು ದೊಡ್ಡದು ನನ್ನೊಂದು ಪಡೆ ಇದೆ ಸರ್, ಒಂದು ಒಳ್ಳೆ ದೊಡ್ಡ ಪಡೆ, ಒಂದು ಪೊಲೀಸ್ ಅಧಿಕಾರಿಗಳ ಪಡೆ, ರಾಜಕಾರಣಿಗಳ ಪಡೆ, ಸ್ನೇಹಿತರ ಪಡೆ, ಎಲ್ಲರೂ ಬಂದು ನನಗೆ 5 ಗಂಟೆವರೆಗೆ ಮಲಗಿಬಿಟ್ಟಿಲ್ಲ. 5 ಗಂಟೆಗೆ ಮಲಗಕ್ಕೆ ಬಿಟ್ಟಿಲ್ಲ ಅಂದರೆ ನಾನೊಂದು ಪಣ ತೊಟ್ಟಿದೆ. ನಿಮಗೆ ಬೆಳಗ್ಗೆ ಮಲಗಕ್ಕೆ ಬಿಡಲ್ಲ. ಬೆಳಗ್ಗೆ 6:15 ಹೋಗಿ ಎಲ್ಲರೂ ಬಾಗಿಲು ತಟ್ಟಿ ಎಬ್ಸಿ 7 ಕಾಲಿಗೆ ಏರ್ಪೋರ್ಟಿಗೆ ಹೋಗಿ ನನ್ನ ಫ್ಲೈಟ್ ನಿಂತಿತ್ತಲ್ಲಿ ಫ್ಲೈಟ್ ಎತ್ಕೊಂಡು ಇಲ್ಲಿ ಬಂದು ಸ್ಟ್ರೈಟ್ ಅವೇ ರೆಸ್ಪಾನ್ಸಿಬಿಲಿಟಿ ತಮ್ಮ ಮಲಗಿಲ್ಲ. ಅವತ್ತು ನನ್ನೊಟ್ಟಿಗೆ ಬಂದವರು ಎಲ್ಲರೂ 3/4 ದಿನ ಮಲಗಿದ್ರು. ನಾನು ಸ್ಟ್ರೈಟ್ ಅವೇ ಡಬ್ಬಿಂಗ್ ಥಿಯೇಟ್ರಿಗೆ ಹೋಗಿದ್ದೀನಿ. 5 ಗಂಟೆ ಸಾಯಂಕಾಲವರೆಗೆ ಮಾಡಿದ್ದೀನಿ. 5 ಗಂಟೆಯಿಂದ 7 ಗಂಟೆವರೆಗೆ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಮತ್ತೆ ಒಳಗೆ ಹೋಗ್ತೀನಿ. 3 ಗಂಟೆ ರಾತ್ರಿವರೆಗೆ ಡಬ್ಬಿಂಗ್ ಮಾಡ್ತೀನಿ ತಮಿಳು. 3 ಗಂಟೆ ರಾತ್ರಿ ಕೆಳಗಡೆ ಬಂದು ಸ್ನಾನ ಮಾಡಿ ಮಲ್ಕೋತೀನಿ. 4 ಕಾಲಾಗುತ್ತೆ. 7 ಗಂಟೆಗೆ ಇವತ್ತು ಬೆಳಗ್ಗೆ ಎದ್ದು ಮತ್ತೆ ಡಬ್ಬಿಂಗ್ ಸ್ಟಾರ್ಟ್ ಮಾಡಿ ಮುಗಿಸಿ ಬಂದು 4 ಇಂಟರ್ವ್ಯೂ ಮುಗಿಸಿ ಮತ್ತೆ ಬಂದು ಮುಂದೆ ಕೂತಿದ್ದೀನಿ. ದಿಸ್ ಇಸ್ ಮೈ ಸ್ಕೆಡ್ಯೂಲ್. ಈ ಮಧ್ಯದಲ್ಲಿ ಬೆಳಗ್ಗೆ ಕೂತಾಗ ನನಗೆ ಒಂದು ಏನೋ ಗೊತ್ತಾಯ್ತು ಕೇಳಿ ಏನು, ಆಮೇಲೆ ವೀಡಿಯೋನೂ ನೋಡೋಕ್ಕೆ ಹೋಗಲಿಲ್ಲ, ಹೇಳಿದೆ. ಅಲ್ಲಿವರೆಗೂ ನನಗೆ ವಿಚಾರನೇ ಗೊತ್ತಿಲ್ಲ. ಸೆಕೆಂಡ್, ನೀವು ಒಂದು ಮಾತು ಹೇಳಿದೆ, ಥಿಯೇಟ್ರಲ್ಲಿ ಕೂತ್ಕೊಂಡಾಗ 1,000 ಟಿಕೆಟ್ ಇದೆ ಅಂತ ಅಂದ್ಕೊಂಡ್ರೆ ಥಿಯೇಟ್ರಲ್ಲಿ 1000 ಜನ ಒಳ್ಳೆಯದೇ ಹೇಳ್ತಾರಾ ಸಿನಿಮಾ ಬಗ್ಗೆ? ನನಗೆ ಫೈನಲಿ ರಿಸಲ್ಟ್ ಬೇಕಷ್ಟೇ. ನೀವು ಕಮೆಂಟ್ಸ್ ಹೇಳ್ತೀರಿ, ನಾನು ಟ್ವೀಟ್ ಮಾಡೋನು, ನಾನು ಕಮೆಂಟ್ಸ್ ಯಾಕೆ ನೋಡಿ? ಕಮೆಂಟ್ಸ್ ನೀವು ನೋಡ್ತಾರ, ನಾನು ನೋಡ್ತಾರ? ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಇವಾಗ ನನ್ನ ಉದ್ದೇಶ ಏನು, ಒಂದು ಟ್ವೀಟ್ ಮಾಡೋಕ್ಕೆ ಅಷ್ಟೇ ನನಗೆ ಬೇಕಾಗಿರೋದು. ಅದ್ರ ಕೆಳಗಡೆ 1000 ಮಾತಾಡ್ತಾ ಇರ್ತಾರೆ. ಐ ಡೋಂಟ್ ವಾಂಟ್ ಟು ನೋ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಬಿಕಾಸ್ ಅದು ನನ್ನ ಜೀವನ ಅಂತೂ ಚೇಂಜ್ ಮಾಡಲ್ಲ. ಇಟ್ ಡಸಂಟ್ ಚೇಂಜ್. ಓದ್ತಾ ಇರೋರು ನಾನು ನಿಮ್ಗಳಿಗೆ ಹೇಳಬೇಕು, ಇಫ್ ಯು ವಾಂಟ್ ಟು ಮೇಕ್ ಅ ಡಿಫ್ರೆನ್ಸ್ ಇನ್ ದ ಸೊಸೈಟಿ, ಸ್ಟಾಪ್ ರೀಡಿಂಗ್ ಇಟ್. ಇನ್ನೊಂದು ಹೇಳ್ತಾ ಇದ್ದೀನಿ, ಖಾರ ಚೆನ್ನಾಗಿಲ್ಲ, ನಮ್ಗಳಿಗೆ ಖಾರ ಆಗಲ್ಲ, ಅಸಿಡಿಟಿ ಆಗುತ್ತೆ, ಖಾರದಿಂದ ಹೊಟ್ಟೆ ಉರಿಯುತ್ತೆ ಅಂತ ಏನು ಮಾಡ್ತೀರಾ ನೀವು? ಖಾರ ತಿನ್ನೋದು ನಿಲ್ಸಲ್ವಾ? ಹೌದಲ್ಲ? ಶುಗರ್ ಇದೆ, ಶುಗರ್ ತಿಂದರೆ ಹೊಡಿತೀರಾ, ತಿಂತೀರಾ? ಸೊ ಇಫ್ ಯು ನೋ ಯುವರ್ ವೀಕ್ನೆಸ್, ವೈ ಡೋಂಟ್ ಯು ರೆಕ್ಟಿಫೈ ಇಟ್? ನನ್ನ ವೀಕ್ನೆಸ್ ನಾನು ರಿಯಾಕ್ಟ್ ಮಾಡ್ತೀನಿ. ನನ್ನ ವೀಕ್ನೆಸ್ ಅದು ಓದಿದ್ರೆ ನನಗೆ ಹರ್ಟ್ ಆಗುತ್ತೆ, ದೂರ ಇರಿ. ಇಫ್ ಅ ಪರ್ಸನ್ ಈಸ್ ಗೆಟಿಂಗ್ ಟು ಟಾಕ್ಸಿಕ್ ಫಾರ್ ಯು, ಇಫ್ ದ ಪರ್ಸನ್ ಈಸ್ ಗೆಟಿಂಗ್ ಟು, ಇವಾಗ ಎಷ್ಟೋ ನಮ್ಮ ಜೀವನದಲ್ಲಿ ಕೆಲವರು ಇರ್ತಾರೆ, ಅವರಿಂದ ನಮಗೆ ಸ್ಟ್ರೆಸ್ಸೇ ಜಾಸ್ತಿ ಆಗ್ತಾ ಇರುತ್ತೆ, ದೂರ ಇರಿ. ಯಾವುದೋ ಒಂದು ಸ್ನೇಹಿತ, ಅವ್ನು ಏನೂ ಇಲ್ದಲೇ ಇರ್ಬೋದು, ಅವ್ನು ಬಂದಾಗ ನಿಮ್ಮ ಮುಖದ ಮೇಲೆ ನಗು ತರ್ತಾನೆ, ಹತ್ರ ಇರಿ. ಮೇಕ್ ಯುವರ್ ಚಾಯ್ಸಸ್ ಇನ್ ಲೈಫ್. ನೋ, ಇಸ್ಂಟ್ ಇಟ್ ಸೋ ಸಿಂಪಲ್? ನಾನು ಕಮೆಂಟ್ಸ್ ಓದಲ್ಲ, ನಾನೇನು ನೋಡಲ್ಲ. ಕೆಲವರು ಕಣ್ಣೀರು ಓಡಿಸ್ತೀರಾ, ಅವರೇ ನಿಮ್ಮ ವಿರುದ್ಧ ತಿರುಗಿ ಬಿದ್ದು ಕೆಂಡಾಕಾಡ್ತಾರೆ. ಅಂತಹ ವರ್ಗದ ದುಶ್ಮನ್ಗಳಿಗೆ ಏನ್ ಹೇಳ್ತಾರೆ ಸುದೀಪ್ ಸರ್? ಯಾರು ಸುಮ್ಮನೆ ಜನರಲ್ ಈಗ ನಮ್ಗೆ ಸಹಾಯ ತಗೊಂಡಿರ್ತಾರೆ, ಸಹಾಯ ಮಾಡಿದ್ರು, ಯಾರಾದ್ರೂ ಸೈರಮ್ಮ ಅವ್ರು ಹೇಳಿದ್ರು ಫಸ್ಟ್ ಚಿತ್ರದುರ್ಗ ಬಂದಿರೋದಲ್ಲ. ಸರ್ ನಾನು ಏನ್ ತಗೋತೀನಿ ಇಲ್ಲ ಅಂತ ಹೇಳಲ್ಲ. ಒನ್ ಟೈಮಲ್ಲಿ ದರ್ಶನ್ ಸರ್ ಮತ್ತೆ ನಮ್ಮ ಮಧ್ಯೆ ಮನಸ್ತಾಪಗಳು ಬಂದಾಗ ವಿಜಯಲಕ್ಷ್ಮಿ ಮೇಡಮ್ ಜೊತೆಗೆ ಅವ್ರ ಪರವಾಗಿ ನಿಂತು ಒಂದು ಸುದ್ದಿಗೋಷ್ಠಿ ಮಾಡಿ ಅವರಿಗೆ ಸಾಂತ್ವನ ಹೇಳಿದಂಥವ್ರು ಸುದೀಪಣ್ಣ. ಸೊ ಇವತ್ತು ಏನೋ ಬೇರೆ ಬೇರೆ ಮನಸ್ತಾಪಗಳು, ವೈಮನಸ್ಸುಗಳು ಬಂದು ಅವರಿಬ್ರು ಚೆನ್ನಾಗಿದ್ದಾರೆ. ಸೊ ಸರ್ ಮತ್ತೆ ದರ್ಶನ್ ಸರ್ ಮಧ್ಯೆ ಏನೋ ಮನಸ್ತಾಪ ಬಂದಿದೆ. ಇವಾಗ ಅಫ್ಕೋರ್ಸ್ ಗಂಡನ ಪರವಾಗಿ ನಿಲ್ಬೇಕು ನಿಂತಿದ್ದಾರೆ, ಬಟ್ ಇವತ್ತು ಅವತ್ತು ಕಣ್ಣೀರು ಹೊಸಕ್ಕೆ ಸುದೀಪ್ ಸರ್ ಬೇಕಾಗಿತ್ತು. ಇವತ್ತು ಅದೇ ಕೆಂಡಾಕಾರದಕ್ಕೆ ವಿಜಯಲಕ್ಷ್ಮಿ ಅವರು ನಿಂತಿದ್ದಾರೆ ಅಂತ ಅನ್ನೋದು ನನಗೂ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ. ಸೊ ಇದಕ್ಕೆ ಸುದೀಪ್ ಸರ್ ಏನು ರಿಯಾಕ್ಟ್ ಮಾಡ್ಬೋದು? ನಾವು ಏನೇ ಮಾಡಿರಲಿ ಮಾಡಿದ ಅದ್ರ ಬಗ್ಗೆ ಬೇಡ.
ಬಟ್ ಒಂದಂತೂ ಸತ್ಯಮ್ಮ, ಯಾರು ಏನೇ ಇರಲಿ ತಾವೆಲ್ಲರೂ ನಿಮ್ಮ ಮನೆಯವ್ರ ಪರ ನಿಲ್ಲಬೇಕಾಗಿರೋದು ನಿಮ್ಮ ಕರ್ತವ್ಯ. ಸತ್ಯ ಸುಳ್ಳು ಸರಿ ಆಮೇಲೆ ನೋಡ್ಕೊಳ್ಳೋಣ. ಅದು ನಿಮ್ಮ ಗಂಡ ಆಗಿರಲಿ, ಹೆಂಡತಿ ಆಗಿರಲಿ, ಮಗು ಆಗಿರಲಿ, ತಂದೆ ಆಗಿರಲಿ, ತಾಯಿ ಆಗಿರಲಿ, ದಯವಿಟ್ಟು ಫಸ್ಟು ಫ್ಯಾಮಿಲಿ ಪರ ನಿಂತ್ಕೊಳ್ಳಿ, ಆಮೇಲೆ ಮಿಕ್ಕಿದವ್ರಮ್ಮ ಅವ್ರು ಒಳ್ಳೇದೋ ಕೆಟ್ಟದ್ದು ಆಮೇಲೆ ನೋಡೋಣ. ಅದರಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಸೆಕೆಂಡ್ಲಿ, ಅದು ಮುಗಿದು ಯಾವುದೋ ಕಾಲ ಆಗೋಯ್ತು, ನೀವು ಇನ್ನೂ ಅಲ್ಲೇ ಇದ್ದೀರಾ. ಸರ್ ಕೊನೆಯದಾಗಿ ಸರ್, ನೀವೇ ಡಿಸೈಡ್ ಮಾಡಿ ಸರ್ ಒಂದು ಮಾರ್ಕ್ ಇನ್ನೂ ಒಂದು ಮಾರ್ಕ್ ಏನು ಸರ್ ಕ್ವಶನ್ ಮಾಡ್ತೀವಿ? ಯಾಕೆಂದ್ರೆ ಸರ್ ನೀವು ಹೇಳ್ತಾ ಇದ್ದೀರಿ ಇದನ್ನ ಕಡೆಗಾಣಿಸ್ಬೇಕು, ಮುಗಿಸ್ಬೇಕು ಅಂತಲೇ ಪ್ರಾರಂಭ ಮಾಡಿದ್ದೀನಿ. ಅದಕ್ಕೋಸ್ಕರ ಒಂದು ನಿಮಿಷ ತಾಳಿ, ಇನ್ನು ಯಾರಿಗಾರು ಏನಾದ್ರು ಕೇಳೋಕ್ಕಿದೆಯಾ? ಸರ್ ಮೈಥಾಲಜಿಕಲ್ ಸಿನಿಮಾ ಅಂತ ಕತೆ ಬಂದಿದೆ ಅಂತ ಹೇಳ್ತಾ ಇದ್ದೀವಿ, ಯಾವ ಮೈಥಾಲಜಿಕಲ್ ಮೈಥಾಲಜಿಕಲ್ ಜಾಸ್ತಿ ಕುದುರೆ ಇಲ್ಲ ರೀ. ಮೈಥಾಲಜಿಕಲ್ ಕುದುರೆ ಇಲ್ಲ, ರಥ ಓಡ್ಸೋರು ಯಾರೋ. ನಾವು ಹಿಂದೆ ಸೇಫಾಗಿ ನಿಂತಿರ್ತೀವಿ, ಅದಕ್ಕೆ ಮೈಥಾಲಜಿ ಅನ್ನೋದು. ಹಿಸ್ಟಾರಿಕಲ್ ಬಂದರೆ ಕುದುರೆ ಮೇಲೆ ಇರಬೇಕು, ಮೈಥಾಲಜಿಯಲ್ಲಿ ಅದೆಲ್ಲ ಇಲ್ಲ, ಹಿಂದೆ ನಿಂತಿರೋದು ರಥದಲ್ಲಿ. ಸರ್ ಇವಾಗ ನೀವು 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿಗೆಲ್ಲ ಬೇರೆಯವ್ರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತೀರಾ, ನಿಮಗೆ ಯಾರಾದರೂ ಆ ರೀತಿ ಟಾರ್ಚರ್ ಮಾಡಿದ್ದೀರಾ? ನನಗೆ ಫೋನ್ ಬಂತು ಅಂದರೆ ನನಗೆ ಯಾರೋ ಭಾಳ ಬೇಕಾದವರು ಅಂತ ಅರ್ಥ. ಫೋನ್ ಬಂತು ಅಂದರೆ ಖಂಡಿತ ಎತ್ತುತ್ತೀನಿ. ನಾನು ಯಾವಾಗಲೂ ನನ್ನ ಫೋನ್ ಯಾವಾಗಲೂ ಒಂದು ರಿಂಗಿಂಗಲ್ಲೇ ಇಟ್ಕೋತೀನಿ. ಕಾರಣ ಏನಂದರೆ ವೈಯಕ್ತಿಕವಾಗಿ ನನ್ನ ಸ್ನೇಹಿತರಿಗೆ ನನ್ನ ಅವಕಾಶ ಬಂದರೆ, ನನ್ನ ಅವಶ್ಯಕತೆ ಬಂದರೆ ಖಂಡಿತ ಇರ್ತೀನಿ. ನನಗೆ ಯಾರು ಸುಮ್ಮನೆ ಮಾಡಿಲ್ಲ, ಕೆಲವರು ಪ್ರೀತಿ ಮಾಡೋರು ಮಾಡಿದಾರಮ್ಮ. ಅವರು ರಾತ್ರಿ ತೀರ್ಥಯಾತ್ರೆ ಆದಮೇಲೆ ನೆನಪಾಗ್ಬಿಡ್ತೀನಿ ನಾನು. ಅಣ್ಣ ಲವ್ ಯು ಅಂದ್ಕೊಂಡಿದ್ದಾರೆ ಕೆಲವರು. ಆಯ್ತು ಇಡ್ರಿ ಅಂದರೆ ಇಡಲ್ಲ. ಹೇಳುತ್ತಲ್ಲ ಇಲ್ಲ ನೀವು ಲಾಸ್ಟ್ ನಿಮ್ಮದು. ಹಾಂ, ಮಾರ್ಕ್ ಸಿನಿಮಾ ನೋಡಿಬಿಟ್ಟು ಯಾರ್ಯಾರು ಒಳ್ಳೆ ರಿಪೋರ್ಟ್ ಕೊಡ್ತಿರೋ ಸಾಕ್ಷಿ ಸಮೇತ ದಯವಿಟ್ಟು ಬಂದು ಫುಲ್ ವಿಚಾರ ಮಾಡ್ತಾರೆ. ಆಮೇಲೆ ನಿಮ್ಮೊಟ್ಟಿಗೆ ಬಂದಿರೋರು ಯಾರಾದರೂ ಸುಳ್ಳು ಹೇಳಿ ರಾಂಗ್ ರಿಪೋರ್ಟ್ ಕೊಟ್ಟಿದ್ರೆ ಆ ಸ್ಕ್ರೀನ್ಶಾಟ್ ತೊಗೊಂಬಂದ್ಬಿಡಿ, ಅವ್ರನ್ನಲ್ಲೇ ಸೈಡಿಗೆ ಇಡ್ಬೇಕು ಸರ್. ಡನ್ನ ಹೋಗಿ ತಗೊಳ್ಳಿ. ಸರ್ ತಮಿಳ್ನಾಡಲ್ಲಿ ಯಾವಾಗ ಮಾರ್ಕ್ ಸಿನಿಮಾದ ಪ್ರೆಸ್ ಮೀಟ್ ಆಗಿತ್ತು, ಸೊ ಆವಾಗಿಂದ ತುಂಬಾ ಚರ್ಚೆಗಳಾಗ್ತಾ ಇದೆ. ಬಿಕಾಸ್ ಒಬ್ರು ಕೇಳಿರುವಂತಹ ಪ್ರಶ್ನೆಗಳಿಂದ ತುಂಬಾ ವೈರಲ್ ಆಗ್ತಾ ಇದೆ. ಸರ್ ನೀವು ಯಾವತ್ತಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರಾ ನಟಿಯರ ಬಗ್ಗೆ ಈ ರೀತಿಯ ಕ್ವಶನ್ಸ್ ಬರ್ಬಹುದಾ ಅನ್ನೋದು? ಏನು ಪ್ರಾಬ್ಲಮ್ ಇಲ್ಲ, ಅದು ತಪ್ಪೇನಿಲ್ಲ. ಯಾಕಂದರೆ ನಾನು ಅಲ್ಲಿ ತಮಾಷೆಗಿತ್ತು, ಬಟ್ ಅಲ್ಲೂ ಕೇಳಿದೆ. ಅವರು ಲಾಸ್ಟೇ ಕೇಳಿದ ಕ್ವಶನ್ನು. ಫಸ್ಟ್ ಕೇಳಿದರೆ ಹೀರೋ ಆಗ್ತಾಯಿದ್ರು, ಅವ್ರು ಎಲ್ಲ ಮುಗಿದ್ಮೇಲೆ ಕೇಳಿಬಿಟ್ಟು ಪಾಪ ತಗ್ಲಾಕೊಂಬಿಟ್ರು ಅವರಲ್ಲಿ. ಬಟ್ ಇನ್ನೊಂದು ಹೇಳ್ತೀನಿ ಕೇಳಿ, ಇವತ್ತು ನಾನು ಇಲ್ಲಿ ಕೂತಿದ್ದೀನಿ, ಅಕ್ಕಪಕ್ಕ ನನ್ನ ಆರ್ಟಿಸ್ಟ್ ಇಲ್ಲ, ಡೈರೆಕ್ಟರ್ ಇಲ್ಲ, ಯಾರಿಲ್ಲ, ಸೈಡ್ ಲೈನ್ ಮಾಡಿದೆ ಅಂತ ನಾನು. ಇಟ್ಸ್ ನಾಟ್ ಲೈಕ್ ದಟ್. ನಮ್ಮ ಸಿಸ್ಟಮಲ್ಲಿ ನಾವು ಆ ಥರ ನೋಡ್ತಾ ಇರೋಲ್ಲ. ಇನ್ಫ್ಯಾಕ್ಟ್ ಅವರಿಗೆಲ್ಲ ಹೋಗ್ಬಿಟ್ಟು ಪ್ರೆಸ್ ಮೀಟಿಂಗ್ ಬಿಟ್ಟಾಕಿ ಇಡೀ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಯಾವ ಥರ ಅವ್ರನ್ನ ನೋಡ್ಕೊಂಡ್ವಿ, ಎಷ್ಟು ಸೆಕ್ಯೂರ್ಡ್ ಆಗಿಟ್ವಿ ಅವ್ರನ್ನ. ಒಂದು ಸತಿ ಅವ್ರಿಗೆ ನೋವಾಗ್ತಿದ್ದಂಗೆ, ಫ್ಯಾಮಿಲಿ ಇದಾಗ್ತಿದ್ದಂಗೆ. ಸಿ, ವೆನ್ ಇಟ್ ಇಸ್ ಅ ವುಮನ್ ವರ್ಕಿಂಗ್ ವಿತ್ ಅಸ್ ಮೇಡಮ್, ಯು ನೋ ಡೆಫಿನೆಟ್ಲಿ ದಟ್ ಯು ಹ್ಯಾವ್ ಯರ್ ಓನ್ ಟೈಮ್ ಲೈನ್ಸ್, ಯು ಹ್ಯಾವ್ ಯರ್ ಓನ್ ಇಶ್ಯೂಸ್, ಯು ನೀಡ್ ಲಿಟಲ್ ಪ್ಯಾಂಪರಿಂಗ್ ಸಪೋರ್ಟ್. ಅದಷ್ಟು ಅರ್ಥ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅವರೆಲ್ಲರೂ ನಾವು. ಅದಕ್ಕೆ ತಾನು ಅಷ್ಟು ಖುಷಿಯಾಗಿದ್ದಾರೆ. ಯಾವುದೋ ಒಂದು ಕೂತಿರೋ ಅರೇಂಜ್ಮೆಂಟಲ್ಲಿ ಆ ಕಡೆ ಈ ಕಡೆ ಹಾಕ್ಬಿಟ್ರು ಅಂದರೆ ಏನು ಮಾಡೋಕ್ಕಾಗತ್ತೆ? ಇವಾಗ ಇವರೆಲ್ಲ ಇಲ್ಲಿ ಕೂತಿಯಾರು ಹುಡುಗಿರು, ಇಲ್ಲ ಹುಡುಗರು ಸೈಡಿಗೆ ಹಾಕಿದ್ರು ತಾನ. ಅವರು ಕಂಫರ್ಟಬಲ್ ಇದ್ದಾರೆ, ಕೂತಿದ್ದಾರೆ, ಇವರು ಕಂಫರ್ಟಬಲ್. ಅದರಲ್ಲಿ ಏನಿದೆ, ನಮ್ಮ ತಲೆಯಲ್ಲಿ ಅವೆಲ್ಲ ಇಲ್ಲ. ಎಷ್ಟೋ ಸಿನಿಮಾಗಳು ಬಂದಿದೆ ನೀವು, ಬಟ್ ಯಾವ ಸಿನಿಮಾ ಪ್ರಮೋಷನಲ್ಲೂ ಎಷ್ಟೊಂದು ಬೋಲ್ಡ್ ಆಗಿರ್ಬೋದು ಮಾತಾಡೋದು. I'm not aggressive now also. I think I'm just being, no, it's not aggressive. No? I'm being calm. I'm just answering politely and upfront. ನನಗೆ ಲೈಫಲ್ಲಿ ಮುಚ್ಚುಮರೆ ಮಾಡಿ ಕದ್ದು ಮುಚ್ಕೊಂಡು ಹೋಗೋಂಥದ್ದೇನಿಲ್ಲ. ನಿಮ್ಗೆ ಅಪ್ಫ್ರಂಟ್ ಮಾಡಿದ್ದೀನಿ, ಕೇಳಿದ್ದಕ್ಕೆ ಅಷ್ಟು ಉತ್ತರ ಕೊಟ್ಟಿದ್ದೀನಿ. ನಾನು ಯಾವತ್ತು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ನಾನು ಮಾತಾಡ್ತಾ ಇಲ್ಲ. ನಾನು ಓಪನಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಮೇಡಮ್ ಅವ್ರು ಕೇಳಿದಾಗ ಅಲ್ಲೂ ಹೇಳಿದೆ ತಾನೆ, ಇದ್ರ ಮೇಲೆ ಹೋಗಬೇಡಿ ಅಂತ. ಕಾರಣ ಏನಂದ್ರೆ ಐ ಆಮ್ ಆಸಿಲೇಟಿಂಗ್ ದೇರ್ ಓನ್ಲಿ. ಇವಾಗ ನನ್ನ ದೃಷ್ಟಿಕೋನ ಎಲ್ಲಿವರೆಗೆ ಹೋಗೋಕ್ಕಾಗುತ್ತೋ ಆ ಸೀಮಿತದಲ್ಲಿ ಉತ್ತರ ಕೊಡ್ಬೋದು. ಅದ್ರ ಮೇಲೆ ನನಗೆ ಗೊತ್ತಿಲ್ಲ. ಇನ್ನು ಯಾಕೆ ಗೊತ್ತಿಲ್ಲ ಅಂದರೆ ಪೈರಸಿ ಹಿಂದ್ಗಡೆ ಏನು ಎತ್ತ ಏನು ಹಿಡಿತೀನಿ ಅಂದೆ ನಾನು. ಬಟ್ ಇನ್ನೊಂದು ಹೇಳ್ತೀನಿ, ಸೈಲೆಂಟ್ ಆಗಂತ ಏನಕ್ಕೆ ಹೇಳಿದೆ ಅಂದರೆ, ಅಫ್ಕೋರ್ಸ್ ನನಗೂ ಸಾಕಾಗಿ ಹೋಗಿದೆ ಈ ವಿಚಾರದಲ್ಲಿ. ಪೈರಸಿ ಆಗ್ಬೇಕಾದ್ರೆ ಓಲಿ ಬಿಡು ಎಲ್ಲ ಮಾಡಿ ಹೋಗಿ ಏನು ಮಾಡ್ತಾಯಿದ್ದೀರಾ ಮಾಡಿ, ಸೈಲೆಂಟ್. ಓಕೆ, ಇದು ಆಗ್ತಾಯಿಲ್ಲ. ಆ್ಯಂಡ್ ಐ ಹ್ಯಾವ್ ಟು ಬಿ ಅಗ್ರೆಸಿವ್ ಟು ಪ್ರೊಟೆಕ್ಟ್ ಮೈ ಚೈಲ್ಡ್.
ನನ್ನ ಮಗುನ ಉಳಿಸ್ಬೇಕಮ್ಮ ನಾನು ಅದಕ್ಕೇನು ಬೇಕೋ ತಂದೆಯಾಗಿ ಮಾಡೇ ಮಾಡ್ತೀನಿ. ಇವತ್ತು ಆ ಸ್ಥಾನದಲ್ಲಿ ನನ್ನ ಸಿನಿಮಾ ಇದೆ, ನಾನು ಮಾಡೇ ಮಾಡ್ತೀನಿ. ಅದಕ್ಕೆ ಧೈರ್ಯವಾಗಿ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡೋದೇನಿದೆ, ಧೈರ್ಯವಾಗಿ ಹೇಳಿದ್ರೆ ತಾನೇ ಅದನ್ನು ಮೆಚ್ಚಿ. ಸರ್ ಅದು ಎಲ್ಲರಲ್ಲೂ ಒಂದು ಪ್ರಶ್ನೆ ಅಂತ ಬಂದಿತ್ತು. ಅದಾದ್ಮೇಲೆ ಈಗ ಯುದ್ಧ ಅಂತ ನೀವು ಹೇಳಿದ್ರೆ ಅವತ್ತಿನ ದಿನಾನೇ ಯುದ್ಧಕ್ಕೆ ನಾವು ರೆಡಿ ಇದ್ದೀರಿ ಅಂತ ಆಗ್ಲೂ ಉತ್ತರ ಕೂಡ ಕೊಡ್ರಿ. ಬಟ್ ನಿಮ್ದೇ ಆಗಿರುವಂತಹ ಒಂದು ಗಜಪಡೆ ಇದೆ, ಅವ್ರನ್ನ ಯುದ್ಧಕ್ಕೆ ಅವ್ರಿಗೆ ತಯಾರು ಮಾಡಿ. ಯಾವ ಗಜಪಡೆ? ಈಗ ಒಂದು ನೀವು ಸೋಷಿಯಲ್ ಮೀಡಿಯಾಗಳ ನೋಡಿರ್ಬೋದು ಸರ್, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಸುದೀಪ್ ಸರ್ ಅವ್ರಿಗೆ ಬೇಕಾದವ್ರನ್ನ ಮಾತ್ರ ಇಟ್ಕೋತಾರೆ ಅನ್ನುವಂಥದ್ದು. CCL ಆಗಿರ್ಬೋದು, ಬಿಗ್ ಬಾಸ್ ತಪ್ಪೇನು ಅದಕ್ಕೆ ಗಜಪಡೆ ಅಲ್ಲಮ್ಮ. ಇವಾಗ ಗಜಪಡೆ ಬರಲ್ಲಮ್ಮ, ಅದು ನನ್ನ ಬಳಗ, ನನ್ನ ಸ್ನೇಹಿತರು. ಈಗೇನಾಗಿದೆ, ನಾವೆಲ್ಲರೂ ಕಂಫರ್ಟ್ ಝೋನಲ್ಲಿ ತಾನೇ ಇರ್ತೀವಿ. ಈಗ ನನಗೆ ಯಾರ್ಯಾರು ಕಂಫರ್ಟಬಲ್ ಇದ್ದಾರೋ ಅವರೊಟ್ಟಿಗೆ ಇರ್ತೀವಿ. ಅಲ್ಲಿ ಏನಾಗಿದೆ, ಕಂಫರ್ಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಜಾಸ್ತಿ ಏನು ಬಂದಾಗ ನನ್ನ ಮೇಲೆ ಅವ್ರನ್ನ ನೋಡ್ಕೊಬೇಕು ಅನ್ನೋದಿರಲ್ಲ. ಅವರು ಕಂಫರ್ಟಬಲ್ ಆಗಿರ್ತಾರೆ. ಸಪೋಸ್ ಅವ್ರು ಬಂದರು ಅಂದ ತಕ್ಷಣ ನಾನೆಲ್ಲೋ 1 hour ಬ್ಯುಸಿಯಾಗಿ ಏನೋ ಫೋನಲ್ಲಿ ಮಾತಾಡ್ತಾ ಇದ್ದರೆ ಅವ್ರು ತಪ್ಪು ತಿಳ್ಕೊಳ್ಳಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ, ಆಲ್ಮೋಸ್ಟ್ 1.25 hour ಮೇಲಾಗಿರ್ಬೋದು, ಗೊತ್ತಿಲ್ಲ, ಜಾಸ್ತಿ ಆಗಿರ್ಬೋದು. ದೇ ಆರ್ ಆಲ್ ಸಿಟ್ಟಿಂಗ್ ದೇರ್. ಅಯ್ಯೋ ನಮ್ಮನ್ನು ಆಯಿತು, ನಾವು ಬಂದ್ವಿ, ಬೋರ್ ಹೊಡಿತಾ ಇದೆ, ನಮಗೇನೋ ಇಲ್ಲ, ಕರೆದಿಲ್ಲ. ಇದು ಬಂದಾಗ ನನ್ನ ಝೋನಲ್ಲಿ ಬರಲ್ಲ. ನಮ್ಮನೆ ಅಂತ ಬಂದಾಗ ಎಷ್ಟೋ ಜನ ನಮ್ಮ ಮನೆಗೆ ಬರ್ತಾರೆ, ಕರಿದೇ ಬಂದಿರ್ತಾರೆ. ಸಮಟೈಮ್ಸ್ ನಾನು ಕೂತ್ಕೊಂಡು TV ನೋಡ್ತಾ ಇರ್ತೀನಿ, ಸಮಟೈಮ್ಸ್ ಮೂಡಿರಲ್ಲ, ಏನೋ ಕೂತ್ಕೊಂಡಿರ್ತೀನಿ, ಒಂದು ಡ್ರಿಂಕ್ ಹಿಡಿದು ಕೂತಿರ್ತೀನಿ. ಸಮಟೈಮ್ಸ್ ನನ್ನ ಪಾಡಿಗೆ ನಾನು ಎಷ್ಟೋ ಹೊತ್ತು ಮಾತಾಡಿರಲ್ಲ. ದಟ್ ಈಸ್ ಮೈ ಕಂಫರ್ಟ್ ಝೋನ್. ಅವರು ಸೈಲೆಂಟಾಗಿ ಕೂತಿರ್ತಾರೆ, ಅವಾಗ ಮಾತಾಡ್ತೀವಿ, ಏನು ನಡೀತದೆ. ಮತ್ತು ಐ ಥಿಂಕ್ ವಿ ಆಲ್ ನೀಡ್ ಸಚ್ ಪೀಪಲ್ ಇನ್ ಲೈಫ್, ಕರೆಕ್ಟ್? ಆ್ಯಂಡ್ ಐ ಹ್ಯಾವ್ ಸಚ್ ಪೀಪಲ್ ಇನ್ ಮೈ ಲೈಫ್. ಆ್ಯಂಡ್ ಆಫ್ಟರ್ ಸೋ ಮೆನಿ ಇಯರ್ಸ್ ಇನ್ ದ ಇಂಡಸ್ಟ್ರಿ, ಡೋಂಟ್ ಐ ಡಿಸರ್ವ್ ದಟ್? A little bit of calmness. Correct? So that's all. I'm in my zone. I'm in my world. That's all it is. ನೋಡೋರೆಲ್ಲರೂ ಗಜ ಥರ ಕಾಣ್ತಾ ಇರ್ತಾರೆ. ಒಳ್ಳೆ ಸರ್ ನೆಕ್ಸ್ಟ್ ಸಿನಿಮಾದಲ್ಲಿ ಅದು ಹೀರೋ ಇರ್ತಾರೆ ಸರ್, ಅದನ್ನು ಲವ್ ಸಾಂಗ್ ಅವರಿಗೆ ಹೀರೋ ಇಲ್ಲ. ಲಾಸ್ಟ್ ಟೈಮ್ ಐ ಟೋಲ್ಡ್ ಯು, I'm doing a rom-com. I'm doing a rom-com next. It's a very beautiful organic script ಅದು. ಆ್ಯಂಡ್ ತುಂಬ ಇಷ್ಟ ಆಗಿದೆ. ಒಂದು ಸುಕುಮಾರ್ ಡೈರೆಕ್ಟರ್, ಅವ್ರ ಟೀಮಿಂದ ಬಂದಿರೋವಂಥದ್ದು. ಆ್ಯಂಡ್ ತುಂಬ ಇಷ್ಟ ಆಯ್ತು ನನಗೆ. ಆಫ್ಟರ್ ಲಾಂಗ್ ಟೈಮ್ ತುಂಬ ನಗು ಇದೆ, ತುಂಬ ಕಾಮಿಡಿ ಇದೆ, ತುಂಬ ಚೆನ್ನಾಗಿದೆ ಕತೆ. ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಐ ಥಿಂಕ್ ಇಟ್ಸ್ ವೆರಿ ಸ್ಟೈಲಿಶ್ ಆಲ್ಸೋ. ಸೊ ಯಾ,